ಎಲ್ರಿಗೂ ನಮಸ್ಕಾರ. ಧಾರವಾಡ ಕಟ್ಟೆ ಧಾರವಾಡ ಈಗಾಗಲೇ 75 ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ಇವತ್ತು 276ನೇ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಭಾಜನ ಆಗಿದ್ದೇವೆ. ಇವತ್ತೊಂದು ವಿಶೇಷ ದಿನ, ವಿಶೇಷ ಕಾರ್ಯಕ್ರಮವನ್ನ ಧಾರವಾಡ ಕಟ್ಟೆ ಹಮ್ಮಿಕೊಂಡಿದೆ. ಸ್ವಾಗತಾರ್ಹವಾದಂತ ಈ ಒಂದು ಪವಿತ್ರ ಸಂದರ್ಭದಲ್ಲಿ ಮಹಾನ್ ಸಮಾಜ ಸುಧಾರಕ, ಜಗತ್ತಿಗೆ ನೂತನ ಬಾಳ್ವೆಯ ಸಂದೇಶ ನೀಡಿದ, ನಮ್ಮ ಸಂಸ್ಕೃತಿಯನ್ನ ಬೆಳಗಿದಂತಹ, ಮಾನವತೆಯ ಪಾಠವಾಗಿ ಮೆರೆದಂತಹ ಬಸವಣ್ಣನ ತತ್ವಗಳನ್ನ ಸ್ಮರಿಸುವಂತಹ ಸುದಿನ. ಅವರ ಜಯಂತಿಯ ನಿಮಿತ್ತವಾಗಿ ಇವತ್ತು ಧಾರವಾಡ ಕಟ್ಟೆ ಒಂದು ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದೆ. ಬಸವಣ್ಣನವರ ವಚನಗಳಲ್ಲಿ ಕಾಯಕದ ಪರಿಕಲ್ಪನೆ ಎನ್ನುವಂತಹ ವಿಷಯವನ್ನ ಇಟ್ಕೊಂಡು ಇವತ್ತು ಉಪನ್ಯಾಸವನ್ನ ನೀಡಲು ನಮ್ಮ ಜೊತೆಗೆ ನೀಲೇಶ್ ಅವರು ಸೊರಬದಿಂದ ವಿಜಯ ಕರ್ನಾಟಕ ದಿನಪತ್ರಿಕೆಯ ವರದಿಗಾರರು, ಇವರು ನಮ್ಮ ಜೊತೆಗಿದ್ದಾರೆ. ಧಾರವಾಡ ಕಟ್ಟೆಯ ಸಮಸ್ತ ಬಳಗದ ವತಿಯಿಂದ ಸರ್ಗೆ ನಾನು ಮೊದಲಿಗೆ ತುಂಬು ಹೃದಯದ ಸ್ವಾಗತವನ್ನ ಕೋರ್ತೇನೆ. ಆತ್ಮೀಯ ಸ್ವಾಗತ ಸರ್. ಹಾಗೇನೆ ಈ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ಪ್ರೊಫೆಸರ್ ಬಸವರಾಜ್ ಡೋಣು ಸರ್ ಕೂಡ ಆತ್ಮೀಯ ಸ್ವಾಗತವನ್ನ ಕೋರ್ತೇನೆ. ಹಾಗೆ ಇಲ್ಲಿ ನಡೆದಿರುವಂತಹ ಎಲ್ಲ ಗಣ್ಯ ಮಹನೀಯರಿಗೆ ಬಸವ ಜಯಂತಿಯ ಶುಭಾಶಯಗಳನ್ನ ಕೋರ್ತಾ ಆತ್ಮೀಯ ಸ್ವಾಗತವನ್ನ ಕೋರ್ತೇನೆ. ನೀಲೇಶ್ ಅವರು ಶಿವಮೊಗ್ಗ ವಿಶ್ವವಿದ್ಯಾಲಯದಿಂದ ಸ್ನಾತಕೋತ್ತರ ಪದವಿಯನ್ನ ಕನ್ನಡ ವಿಭಾಗದಲ್ಲಿ ಪ್ರಥಮ ರ್ಯಾಂಕ್ನೊಂದಿಗೆ 2 ಚಿನ್ನದ ಪದಕಗಳನ್ನ ಪಡೆದುಕೊಂಡಿರುವಂತಹ ಚಿನ್ನದ ಹುಡುಗ. 2024ರಲ್ಲಿ ತಾವು ಮಂಡಿಸಿರುವಂತಹ ಸಂಶೋಧನಾ ಪ್ರಬಂಧಕ್ಕೆ ಶಿವಮೊಗ್ಗ ವಿಶ್ವವಿದ್ಯಾಲಯದಿಂದ ಜಯಂತ್ PhD ಪದವಿಯನ್ನ ಕೂಡ ಅವರು ಪಡೆದಿರ್ತಾರೆ. ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯದಲ್ಲಿ ಮಾನವೀಯ ಸಂಬಂಧಗಳು ಎನ್ನುವಂತಹ ವಿಷಯದ ಮೇಲೆ ಅವರು ತಮ್ಮ ಮಹಾಪ್ರಬಂಧವನ್ನ ವಿಶ್ವವಿದ್ಯಾಲಯಕ್ಕೆ ಅರ್ಪಿಸಿರ್ತಾರೆ. 12 ವರ್ಷಗಳ ಬೋಧನಾ ಅನುಭವವನ್ನ ಹೊಂದಿರುವಂತಹ ಶ್ರೀಯುತರು ಪತ್ರಿಕೋದ್ಯಮದಲ್ಲಿನೂ ಕೂಡ ತಮ್ಮದೇ ಆದಂತಹ ಛಾಪನ್ನ ಮೂಡಿಸಿದಂತವರು. ಸೊರಬ ತಾಲೂಕಿನ ವರದಿಗಾರರಾಗಿ ವಿಜಯ ಕರ್ನಾಟಕ ದಿನಪತ್ರಿಕೆಯಲ್ಲಿ ತಮ್ಮದೇ ಆದಂತಹ ಛಾಪನ್ನ ಮೂಡಿಸಿದಂತವರು. 20 ಲೇಖನಗಳಿಗಿಂತಾನು ಹೆಚ್ಚು ಸಂಶೋಧನಾ ಲೇಖನಗಳನ್ನ ಪ್ರಕಟಣೆ ಮಾಡಿರ್ತಾರೆ. ಮಾಧ್ಯಮ ಕ್ಷೇತ್ರದಲ್ಲಿ ಅವರು ಸಲ್ಲಿಸಿರುವಂತಹ ಸೇವೆಗೆ ಸ್ವಾಮಿ ವಿವೇಕಾನಂದ ಸದ್ಭಾವನಾ ರಾಜ್ಯ ಪ್ರಶಸ್ತಿಯನ್ನ 2022ರಲ್ಲಿ ಪಡೆದುಕೊಂಡಿರ್ತಾರೆ. ಇಂಥ ಮಹನೀಯರು ಇವತ್ತು ನಮ್ಮ ಧಾರವಾಡ ಕಟ್ಟೆಯ ವೇದಿಕೆಯಲ್ಲಿ ಬಸವಣ್ಣನವರ ವಚನಗಳಲ್ಲಿ ಕಾಯಕದ ಪರಿಕಲ್ಪನೆ ಎನ್ನುವಂತಹ ವಿಷಯದ ಕುರಿತು ತಮ್ಮ ಉಪನ್ಯಾಸವನ್ನ ಮಂಡಿಸಲಿದ್ದಾರೆ. ಅವರ ಮಾತುಗಳ ನಂತರ ಅಧ್ಯಕ್ಷರ ಕೆಲವು ಪೂರಕ ನುಡಿಗಳಿರುತ್ತೆ. ನಂತರದಲ್ಲಿ ಚರ್ಚೆಗೆ ಅವಕಾಶ ಇರುತ್ತೆ. ಪೂರಕವಾದಂತಹ ವಿಷಯಗಳಿದ್ರೆ ತಾವು ಹಂಚ್ಕೋಬಹುದು. ಆ ಮೊದಲು ಏನಾದ್ರೂ ಪ್ರಶ್ನೆಗಳಿದ್ರೆ ಅಥವಾ ವಿಷಯಗಳನ್ನ ಹಂಚ್ಕೊಳ್ಳೋ ಹಾಗಿದ್ರೆ ದಯವಿಟ್ಟು ಅದನ್ನ ಚಾಟ್ ಬಾಕ್ಸ್ ನಲ್ಲಿ ಹಾಕಿ ತಮ್ಮ ಆಡಿಯೋ ಮತ್ತೆ ವಿಡಿಯೋನ ಮ್ಯೂಟ್ ಮಾಡಿಕೊಂಡು ತಮ್ಮ ಕಾರ್ಯಕ್ರಮಗಳಿಗೆ ಸಹಕರಿಸಬೇಕು ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ನಾನು ನೀಲೇಶ್ ಅವ್ರಿಗೆ ಸ್ವಾಗತವನ್ನ ಕೋರಿ ಈ ವೇದಿಕೆಯನ್ನ ಅವ್ರಿಗೆ ಬಿಟ್ಕೊಡ್ತಾ ಇದ್ದೇನೆ. ಸರ್ ಪ್ಲೀಸ್. ಒಂದು ಸಣ್ಣ ತಾಂತ್ರಿಕ ತೊಂದರೆ, 1 ನಿಮಿಷದಲ್ಲಿ ಸರ್ ಜಾಯಿನ್ ಆಗ್ತಾರಂತೆ. ದಯವಿಟ್ಟು ಸಹಕರಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ.
ಸರ್ ನೀಲೇಶ್ ಸರ್, ನಮಸ್ತೆ ಸರ್. ಮಾತಾಡಿ ಸರ್. ಮ್ಯೂಟ್ ಆಗಿದೆ, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಸರ್ ಪ್ಲೀಸ್. ಮೇಡಮ್ ನಮಸ್ತೆ. ಸರ್ ನಮಸ್ತೆ. ನಮಸ್ತೆ ಸರ್, ಆತ್ಮೀಯ ಸ್ವಾಗತ ಸರ್. ದಯವಿಟ್ಟು ನಿಮ್ಮ ಮಾತುಗಳನ್ನ ಪ್ರಾರಂಭ ಮಾಡಬಹುದು ಸರ್. ಕ್ಷಮಿಸಿ, ನಾನು ಆಕ್ಚುಲಿ ಯಾರು ನೀನು ಅಟೆಂಡ್ ಆಗಿಲ್ಲ ಅನ್ನುವಂತ ಅನ್ಕೊಂಡು ಸ್ವಲ್ಪ ನಾನು ಲೇಟ್ ಆಗಿ ಜಾಯ್ನ್ ಆದೆ. ಎಲ್ಲರಲ್ಲಿ ಕ್ಷಮೆ ಇರ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ಮೇಡಮ್ ಹೇಳಿ ಮೇಡಮ್. ಸರ್ ನಿಮ್ಮ ಮಾತುಗಳನ್ನ ಪ್ರಾರಂಭ ಮಾಡಿ ಸರ್ ಪ್ಲೀಸ್. ಎಲ್ಲರಿಗೂ ಬಸವೇಶ್ವರ ದಿನದ ಇವತ್ತು ಶುಭಾಶಯಗಳನ್ನ ನಾನು ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಪ್ರಾರಂಭಿಕವಾಗಿರುವಂತ ಮಾತುಗಳನ್ನ ಮೇಡಮ್ ಅವರು ಆಡಿದ್ದಾರೆ ಅಂತ ಈಗಷ್ಟೇ ಹೇಳಿದ್ರು. ಇವತ್ತು ಬಸವಣ್ಣನ ಜಯಂತಿ. ಆ ಜಯಂತಿಯ ನಿಮಿತ್ತವಾಗಿ ಧಾರವಾಡ ಕಟ್ಟೆಯವರು ಹಮ್ಮಿಕೊಂಡಿರುವಂತ ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ನಾನು ಅಭಿನಂದಿಸ್ತಾ, ಇವತ್ತು ಬಸವಣ್ಣನವರ ಬಗ್ಗೆ ಮಾತನಾಡ್ಲಿಕ್ಕೆ ನನಗೊಂದು ಸುವರ್ಣ ಅವಕಾಶವನ್ನ ನೀಡಿದ್ದಾರೆ. ಬಸವಣ್ಣನವರ ವಚನಗಳಲ್ಲಿ ಕಾಯಕದ ಪರಿಕಲ್ಪನೆ ಅಂತ. ಬಸವಣ್ಣನವರ ವಚನಗಳಲ್ಲಿ ಕಾಯಕದ ಪರಿಕಲ್ಪನೆ ಅಂತ ಎತ್ಕೊಂಡ ತಕ್ಷಣವೇ ನಮಗೆ ಎಲ್ಲಾ ವಚನಕಾರರನ್ನು ಕೂಡ ಮುನ್ನೆಲೆಗೆ ತಂದಂತವರು ಬಸವಣ್ಣ. ಹಾಗಾಗಿ ತಳ ಸಮುದಾಯದವರು ವಚನಗಳಲ್ಲಿ ಕಾಯಕದ ಪರಿಕಲ್ಪನೆ ಹೆಚ್ಚಾಗಿ ಕಂಡು ಬಂದಿರುವುದನ್ನು ನಾವು ಕಾಣ್ತೀವಿ. ಹಾಗಾಗಿ ಇಲ್ಲಿ ಬಸವಣ್ಣನನ್ನ ಕೇಂದ್ರೀಕರಿಸಿಕೊಂಡು ಎಲ್ಲಾ ವಚನಕಾರಗಳನ್ನ ನೆನೆಯುವಂತ ಪ್ರಯತ್ನ ಕೂಡ ಇವತ್ತು. ಯಾಕಂದ್ರೆ ತಳ ಸಮುದಾಯದ ವಚನಕಾರರನ್ನ ಮುನ್ನೆಲೆ ತಂದಂತವರು ಬಸವಣ್ಣ ಎಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನಾದ್ರೂ ಭಾವಿಸ್ಕೊಂಡಿದ್ದೀನಿ. ಹಾಗಾಗಿ ಇಡೀ ಈ ವಿಶ್ವದಲ್ಲಿ ಅನೇಕ ಹೋರಾಟ ಚಳವಳಿಗಳಾಗಿರ್ಬೋದು ನಮ್ಮೆಲ್ಲರಿಗೂ ತಿಳಿದಂತ ವಿಷಯ. ಈ ಚಳವಳಿಗಳೆಲ್ಲವೂ ಕೂಡ ಒಂದು ಅಥವಾ ಒಂದೆರಡು ವಿಷಯ ಸಮಸ್ಯೆಗಳಾಗಿರ್ಬೋದು ಅಥವಾ ಪರಿವರ್ತನೆಗಳಾಗಿರ್ಬೋದು, ಇವುಗಳನ್ನ ಕೇಂದ್ರೀಕರಿಸಿಕೊಂಡು ನಡೆಸಿದಂತ ಚಳವಳಿಗಳು ನಮಗೆ ತಿಳಿದ ಹಾಗೆ. ಆದ್ರೆ ಇಡೀ ಮಾನವ ಸಮುದಾಯದ ಒಂದು ಪ್ರಗತಿಗೆ, ಪರಿವರ್ತನೆಗೆ ಮತ್ತು ಮಾನವತಾವಾದವನ್ನ ಕಟ್ಲಿಕ್ಕೆ ಒಂದು ಏಕೈಕ ಒಂದು ಚಳುವಳಿ ಆಗಿದ್ದು ಅಂತ ಅಂದ್ರೆ ಅದು ವಚನ ಚಳುವಳಿ ಎಂಬುದನ್ನ ನಾವು ಈ ಹೊತ್ತಿನಲ್ಲಿ ಮತ್ತು ಮುಂದೆ ಎಂದಿಗೂ ಕೂಡ ಅದು ಪ್ರಸ್ತುತವಾಗಿ ನೆನಪಿಸಿಕೊಳ್ಳುವಂಥದ್ದು ಅಂತ. ಅದೊಂದು ಏಕೈಕ ಚಳುವಳಿ ಅಂತ. ಹಾಗಾಗಿ ಇಡೀ ಮಾನವ ಕುಲದ ಪರಿವರ್ತನೆ ಆಗ್ಬೇಕಾಗಿತ್ತು. ಪಂಪ ಹೇಳಿದಂತ ಮಾತು, ಮಾನವ ಕುಲ ತಾನೊಂದೇ ವಲಂ ಎಂಬಂತ ಮಾತಿತ್ತಲ್ಲ, ಅದನ್ನ ವಚನ ಯುಗ ಸಾದರಪಡಿಸುವುದಕ್ಕೆ, ತುಂಬಾ ಪರಿಣಾಮಕಾರಿಯಾಗಿ ಪ್ರತಿಪಾದಿಸುವುದಕ್ಕೆ ಕೂಡ ಮುಂದಾಗಿರುವುದನ್ನ ನಾವು ಇಡೀ ವಚನ ಸಾಹಿತ್ಯವನ್ನ, ದಾಸ ಸಾಹಿತ್ಯವನ್ನ ಓದಿದಂತ ಹೊತ್ತಿನಲ್ಲಿ ನಮ್ಮ ಅರಿವಿಗೆ ಬರುತ್ತೆ ಎಂಬಂಥದ್ದು. ಇಲ್ಲಿ ಬಸವಣ್ಣ, ಅಲ್ಲಮ್ಮ, ಅಕ್ಮಾದೇವಿ, ಜೇಡರ ದಾಸಿಮಯ್ಯ, ಅಂಬಿಕರ ತೋಡಯ್ಯ, ಮಾದರ ಚೆನ್ನಯ್ಯ, ಹೀಗೆ ನೂರಾರು ವಚನಕಾರರು ಈ ನಾಡಿನ ಒಳಗಿರುವ ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ,
ಸಾಹಿತ್ಯಿಕ, ನೈತಿಕ ಹಾಗೆಯೇ ಸಾಂಸ್ಕೃತಿಕ ಕ್ಷೇತ್ರದ ಪರಿವರ್ತನೆಗೆ ಸಂಬಂಧಿಸಿದಂತ ಕ್ರಾಂತಿಕಾರಕ ವಿಚಾರಧಾರೆಗಳನ್ನ ಮಾನವೀಯ ನೆಲೆಯಲ್ಲಿ ಜಾಗೃತಿ ಉಂಟು ಮಾಡಿದ್ದಿದೆಯಲ್ಲ, ಅದು ತುಂಬಾ ವಿಶೇಷ ಅನ್ಸುವಂಥದ್ದು. ಯಾವುದೇ ಒಂದು ಹೋರಾಟ ಅಂದ ತಕ್ಷಣನೇ ಇಲ್ಲಿ ಬೇರೆ ಬೇರೆ ರೀತಿಯ ಭೌತಿಕ ನೆಲೆಯ ಹೋರಾಟಗಳಿದಾವೆ ನಮ್ಮ ಜೊತೆಗೆ. ಆ ನಮಗೆಲ್ಲರಿಗೂ ಅದು ಯುದ್ಧದ ಸಂದರ್ಭಗಳನ್ನ ಕೂಡ ನಾವು ನೋಡ್ತೀವಿ. ಆದ್ರೆ ಈ ನಮ್ಮ ಒಳಗಿನ ಈ ಸಮಾನತೆಯನ್ನ ಬಿತ್ತುದಕ್ಕೆ, ಮೌಢ್ಯಗಳನ್ನ ಜನರಿಂದ ದೂರ ಮಾಡ್ಲಿಕ್ಕೆ, ಮನುಷ್ಯ ಕುಲದಲ್ಲೇ ಜನಿಸಿದಂತ ನಾವುಗಳು ಆ ತಾಯಿಯ ಒಂದು ಉದರದಲ್ಲಿ ಜನಿಸಿದಂತ ನಾವುಗಳು ಲಿಂಗ ಅಸಮಾನತೆಯನ್ನ ಇಟ್ಕೊಂಡು ನಾವು ಬದುಕನ್ನ ನಡೆಸ್ತಿರುವಂತ ಹೊತ್ತಿನ ಒಳಗಡೆ ಇಂಥ ಅನೇಕ ವಿಷಯಗಳು ವಚನ ಸಾಹಿತ್ಯ ಖಂಡಿಸ್ತಾ ಒಂದು ಸಮಾನತಾ ಸಮಾಜ ನಿರ್ಮಾಣವಾಗಬೇಕು, ಲಿಂಗ ಅಸಮಾನತೆ ದೂರ ಆಗ್ಬೇಕು ಎಂಬಂತ ಒಂದು ಪರಿಕಲ್ಪನೆಯನ್ನ ಇಟ್ಕೊಂಡು ಮತ್ತು ವೈಚಾರಿಕ ಪ್ರಜ್ಞೆಯನ್ನ ಜನರಲ್ಲಿ ಮೂಡಿಸ್ಬೇಕು ಅಂತ ದೇವರು ಬೇರೆ ಬೇರೆ ಧರ್ಮದ ಹೆಸರಿನಲ್ಲಿ ಆಗ್ಬಾರದಂತ ವಿಚಾರಗಳೆಲ್ಲ ಆಗ್ತಿರುವಂತ ಹೊತ್ತಿನಲ್ಲಿ ಜನರ ಮನಸ್ಸನ್ನ ಒಡೆಯುವ, ಸಮುದಾಯಗಳನ್ನ ಒಡೆಯುವ, ರಾಷ್ಟ್ರವನ್ನ ಒಡೆಯುವ, ಹೀಗೆ ಬೇರೆ ಬೇರೆಯ ಒಂದು ವಿಕ್ಷಿಪ್ತ ಸ್ವಭಾವಗಳು ಬಿತ್ತಿ ಜನರ ಮನಸ್ಸನ್ನ ಕಲುಷಿತಗೊಳಿಸಲಾಗ್ತಿತ್ತಲ್ಲ, ಅದ್ರ ಮೇಲೆ ವಚನ ಸಾಹಿತ್ಯ ಬೆಳಕನ್ನ ಬೀರಿರುವುದನ್ನ ನಾವು ಕಾಣ್ತೀವಿ ಅಂತ. ಹಾಗಾಗಿ ಈ ವಚನ ಸಾಹಿತ್ಯ ಒಂದ್ ರೀತಿಯಲ್ಲಿ ಸಾಹಿತ್ಯಿಕ ಒಂದು ಕಾಲಘಟ್ಟದ ಅಡಿಯಲ್ಲಿ ನಾವು ನೋಡ್ತಾ ಬಂದ ಹಾಗೆ, ಅದೊಂದು 17ನೇ ಶತಮಾನದಲ್ಲಿ ಜೈನ ಭಾಷೆ ಇತ್ತು, ರಾಜಾಶ್ರಯ ಇತ್ತು, ಮತ್ತು ವೈದಿಕ ಧರ್ಮ ಇತ್ತು. ಹೀಗೆ ಅದರಿಂದ ಇಡೀ ಜನಸಾಮಾನ್ಯರನ್ನೆಲ್ಲರನ್ನೂ ಕೂಡ ಅನೇಕ ವಿಷಯಗಳು ರೀಚ್ ಆಗ್ಲಿಕ್ಕೆ ಸಾಧ್ಯವಾಗದೆ ಹೋದವು ಅಂತ. ಅಲ್ಲೊಂದು ದೊಡ್ಡ ಮಹಾಗೋಡೆ ನಿರ್ಮಾಣವಾಗಿತ್ತು ಅಂತ. ಶಿಕ್ಷಣಕ್ಕೂ ಮತ್ತು ಈ ಸಮಾಜಕ್ಕೂ ಇರುವಂತ ಒಂದು ಅಂತರ ತುಂಬಾ ದೂರವಾಗಿರುವುದನ್ನ ನಾವು ಕಾಣ್ತೀವಿ ಅಂತ. ಆದ್ರೆ 12ನೇ ಶತಮಾನ ಅಂತರವನ್ನ ಹತ್ತಿರವಾಗಿಸುತ್ತೆ. ಇಲ್ಲಿ ರಾಜಾಶ್ರಯದಿಂದ ಜನಾಶ್ರಯದ ಕಡೆಗೆ ಸಾಹಿತ್ಯ ಬರುತ್ತೆ, ವಚನ ಸಾಹಿತ್ಯ. ಇಲ್ಲಿ ಸಂಸ್ಕೃತ ಭಾಷೆಯಿಂದ ಜನ ಭಾಷೆಗೆ ಬರುತ್ತೆ. ಆಡು ನುಡಿಯಲ್ಲಿ ಜನರು ವಚನಗಳನ್ನ ಓದುವ ಮುಖೇನವಾಗಿ ಒಂದು ವಿಚಾರ ಕ್ರಾಂತಿಗೆ ಮುಂದಾಗುವುದನ್ನ ಕೂಡ ನಾವು ಕಾಣ್ತೀವಿ. ಒಂದು ಸ್ವಾಭಿಮಾನದ ಬದುಕಿಗೆ ಮುಂದಾಗುವುದನ್ನ ಕೂಡ ಕಾಣ್ತೀವಿ. ಇಲ್ಲಿ ನಮಗೆ ಜೈನ ಧರ್ಮದಿಂದ ನಮಗೆ ಇಲ್ಲಿ ಒಂದು ವೀರಶೈವದ ಧರ್ಮದ ಕಡೆಗೆ ಕೂಡ ನಾವು ಹೊರಳಿರುವುದನ್ನ ಕೂಡ ನಾವು ಕಾಣ್ತೀವಿ ಅವತ್ತಿನ ಹೊತ್ತಿನ ಒಳಗಡೆ. ಹಾಗಾಗಿ ಆ ಮೂಲಕ ಒಂದು ಇಡೀ ಲೋಕ ಕಲ್ಯಾಣಕ್ಕೆ ಮತ್ತು ಈ ಜನಸಾಮಾನ್ಯರ ಒಂದು ಪ್ರಗತಿಗೆ, ಅದು ಪ್ರಗತಿ ಅಂದ ತಕ್ಷಣ ಭೌತಿಕವಾಗಿರುವಂತ ಪ್ರಗತಿ ಅಂತ ನಾವು ಅನ್ಕೊಳ್ಬೇಕಾಗಿದ್ದ, ನಮ್ಮ ಮಾನಸಿಕವಾಗಿರುವಂತದ್ದಾಗಿರ್ಬೋದು, ಸಾಮಾಜಿಕವಾಗಿರೋದು ಆಗಿರ್ಬೋದು, ಶೈಕ್ಷಣಿಕವಾಗಿ ಆಗಿರ್ಬೋದು, ಹೀಗೆ ಬೇರೆ ಬೇರೆಯ ನಿಟ್ಟಿನ ಒಳಗಡೆ ಒಂದು ಪ್ರಗತಿಯನ್ನ ಸಾಧಿಸಿಕೊಳ್ಳುವುದಕ್ಕೂ ಕೂಡ ಈ ವಚನ ಸಾಹಿತ್ಯ ಒಂದು ಅಡಿಗಲ್ಲಾಗಿ ಕೂಡ ಕೆಲಸವನ್ನ ಮಾಡುತ್ತೆ ಅಂತ. ಈ ವಚನ ಸಾಹಿತ್ಯ ತುಂಬಾ ಮುನ್ನೆಲೆಗೆ ಬರುವುದಕ್ಕೆ ಕಾರಣರಾದಂತವ್ರು ಬಸವಣ್ಣ, ಬಸವೇಶ್ವರ ಅಂತ ಕೂಡ ನಾವು ಕರಿತೀವಿ. ಇಲ್ಲಿ ಬಸವಣ್ಣ ಒಬ್ಬ ಮೇಲ್ವರ್ಗದ ವ್ಯಕ್ತಿ ಆಗಿದ್ರು ಕೂಡ ಅವರು ಎಲ್ಲಾ ವರ್ಗದವರನ್ನ ಒಗ್ಗೂಡಿಸುವ ಮೂಲಕವಾಗಿ ಲೋಕ ಕಲ್ಯಾಣದ ಹಿತಕ್ಕಾಗಿ ಮತ್ತು ಮಾನವ ಕುಲ ಒಂದೇ ಅಂತ, ನಾನು ಈಗಾಗಲೇ ಪಂಪನ ಮಾತನ್ನ ಉಲ್ಲೇಖ ಮಾಡಿದ್ನಲ್ಲ, ಆ ಮಾತನ್ನ ನಿಜವಾದ ರೀತಿಯಲ್ಲಿ ಅನುಷ್ಠಾನಗೊಳಿಸುವುದಕ್ಕೂ ಕೂಡ ಮುಂದಾಗಿರುವುದನ್ನ ನಾವು ಕಾಣ್ತೀವಿ ಅಂತ. ಹಲೋ, ನನ್ನ ಮಾತು ರೀಚ್ ಆಗ್ತಿದೆಯಲ್ವಾ ಮೇಡಮ್? ಸರ್ ಆಗ್ತಿದೆ, ತೊಂದ್ರೆ ಇಲ್ಲ, ಮಾತಾಡಿ. ಆಗ್ತಾ ಇದೆ ಮೇಡಮ್. ಹಾಗಾಗಿ ಬಸವಣ್ಣ
ಆ ಒಂದು ಪಂಪನ ಮಾತನ್ನ ನಿಜದ ಅರ್ಥದಲ್ಲಿ ಅದನ್ನ ಪರಿಣಾಮಕಾರಿಯಾಗಿ ಪ್ರತಿಪಾದಿಸಿರು ಅಂತ ನನಗನ್ಸುತ್ತೆ 12ನೇ ಶತಮಾನದಲ್ಲಿ. ಯಾಕಂದ್ರೆ ಎಲ್ಲಾ ಜಾತಿ ವರ್ಗದವರನ್ನ ಸೇರಿಸಿ ಅನುಭವ ಮಂಟಪದ ಒಳಗಡೆ ಚರ್ಚೆಗಳನ್ನ, ಲೋಕ ಕಲ್ಯಾಣಕ್ಕಾಗಿ ಚರ್ಚೆಗಳನ್ನ ನಡೆಸಿದ್ದಲ್ಲದೆ ಒಬ್ಬ ನಾವು ಈ ಹುಟ್ಟಿನಿಂದ ಜಾತಿ ಅಂತೇವಲ್ಲ, ಹುಟ್ಟಿನಿಂದ ಅಲ್ಲ, ಅದು ಆಕ್ಚುಲಿ ನಮ್ಮ ಕಾಯಕದಿಂದ ಸೃಷ್ಟಿಯಾಗಿರುವಂತ ಜಾತಿ ಪರಿಕಲ್ಪನೆ. ಆದ್ರೆ ಅಲ್ಲಮ್ಮ ಪ್ರಭುನನ್ನ ಆ ಅನುಭವ ಮಂಟಪದ ಅಧ್ಯಕ್ಷರನ್ನಾಗಿ ನೇಮಕ ಮಾಡ್ಕೊಂಡು ಅವರ ಅಡಿಯಲ್ಲಿ ಇಡೀ ವಚನಕಾರನ್ನೆಲ್ಲರನ್ನು, ಎಲ್ಲಾ ಜಾತಿ ವರ್ಗದವ್ರನ್ನ, ಜೊತೆಗೆ ಮಹಿಳೆಯರನ್ನ, ಅಲ್ಲಿ ಅಂಬಿಗರ ಚೌಡಯ್ಯ, ಸೂಳೆ ಸಂಕಂಬೆ, ಕದಿರೆ ರೇಮವ್ವೆ, ಇಂಥ ಅನೇಕರು, ಮಾದರ ಚೆನ್ನಯ್ಯ, ಹೀಗೆ ಕೆಳ ಹಂತದವರು ಕೂಡ ಅಲ್ಲಿ ನೆಲೆಸಿ, ಹೆಣ್ಣು ಗಂಡು ಎನ್ನದ ಎಲ್ಲರೂ ಕೂಡ ಆ ಒಂದು ಸಭೆಗಳಲ್ಲಿ ಭಾಗವಹಿಸಿ ಚರ್ಚೆ ಮಾಡಿ ಲೋಕ ಕಲ್ಯಾಣವನ್ನ ಬಯಸುವಂತದ್ದು ಇದೆಯಲ್ಲ, ಅಷ್ಟು ಸಣ್ಣ ಸುಲಭದ ಮಾತಾಗಿರ್ಲಿಲ್ಲ. ಇವತ್ತೇ ಅನೇಕ ಸಂದರ್ಭಗಳಲ್ಲಿ ಜಾತಿ ಹೆಸರು ಹೇಳ್ಕೊಂಡು ವೇದಿಕೆಯನ್ನ ಕೊಡಂತರು ನಾವು ನೋಡ್ತೀವಿ. ಜಾತಿ ಹೆಸರು ಹೇಳ್ಕೊಂಡು ಅನೇಕ ಬೇರೆ ಬೇರೆಯ ಅಧಿಕಾರ ಹುದ್ದೆಗಳನ್ನ ಕೊಡಂತರು ನಾವು ನೋಡ್ತಿದೀವಿ. ಅಂತ ಹೊತ್ತಿನ ಒಳಗಡೆ ಕೆಳವರ್ಗದ ಅವತ್ತು ವರ್ಣ ವ್ಯವಸ್ಥೆ ಎಂಬಂಥದ್ದು, ಜಾತಿ ವ್ಯವಸ್ಥೆ ಎಂಬಂಥದ್ದು, ಲಿಂಗ ಅಸಮಾನತೆ ಎಂಬಂಥದ್ದು ತುಂಬಿ ತುಳುಕ್ತಿರುವಂತ ಹೊತ್ತಿನ ಒಳಗಡೆ ಬಸವಣ್ಣನವರು ಎಲ್ಲರನ್ನೂ ಕೂಡ ಒಗ್ಗೂಡಿಸ್ಕೊಂಡು ಹೋಗುವಂತ ನಿಲುವಿಗೆ ಹೆಜ್ಜೆಯನ್ನು ಹಾಕಿದ್ರಲ್ಲ, ಅದು ಸಣ್ಣ ಸುಧಾರಣೆ ಅಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಹಾಗಾಗಿ ಅಂತ ಬಸವಣ್ಣ ಎಲ್ಲಿ ಜನಿಸಿದ್ರು, ಹೇಗೆ ಅವರು ಬೆಳೆದ್ರು ಎಂಬುದನ್ನ ನೋಡೋದಾದ್ರೆ 1134ರಲ್ಲಿ ಅವರು ಬಿಜಾಪುರ ಅಂತಿದೀವಿ ಹಿಂದೆ, ಈಗ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಇಂಗಳೇಶ್ವರ ಎಂಬಂತ ಗ್ರಾಮದಲ್ಲಿ 1134ರಲ್ಲಿ ಅವರು ಮಾದರಾಸ ಮತ್ತು ಮಾದಲಾಂಬಿಕೆ ದಂಪತಿಗಳ ಪುತ್ರರಾಗಿ ಅವರು ಜನಿಸ್ತಾರೆ. ಬಾಲ್ಯದಲ್ಲಿಯೇ ಅವರು ವೈದಿಕ ಸಂಸ್ಕೃತಿಯ ಈ ಕರ್ಮಾಚರಣೆಗಳೆಲ್ಲ ಇರ್ತಾವಲ್ಲ, ಅಂತವ್ರ ಬಗ್ಗೆ ಅವರಿಗೆ ತುಂಬಾ ವಿರೋಧ ಕೂಡ ಇರುವಂತದ್ದು. ಅವರ ಮನೆಯಲ್ಲಿ ಜನಿವಾರವನ್ನ ತೊಡಿಸುವಂತ ಹೊತ್ತಿನ ಒಳಗಡೆ ನನ್ನ ಅಕ್ಕನಿಗೆ ತೊಡಿಸಿ ಮೊದಲು, ನಾಗಮ್ಮ ಇದಾರಲ್ಲ ಅಂತ ಅಂದಾಗ, ಹಾಗೆಲ್ಲ ಬರೋದಿಲ್ಲ, ನಾವು ಪುರುಷರು ಮಾತ್ರ ತೊಡಿಸುವಂತದ್ದು ಅಂದಾಗ ಬಸವಣ್ಣನವರು ಅದನ್ನ ವಿರೋಧಿಸೋದಕ್ಕೆ ಶುರು ಮಾಡ್ತಾರೆ. ಅವರ ಹೆಜ್ಜೆಗಳು ಅಲ್ಲಿಂದ ಶುರುವಾಗ್ತವೆ ಈ ಅಸಮಾನತೆಯ ವಿರುದ್ಧವಾಗಿ. ಹಾಗಾಗಿ ಅಲ್ಲಿಂದನೇ ಅವರು ಮನೆಯನ್ನ ತೊರೆದು ಕೂಡಲ ಸಂಗಮದಲ್ಲಿ ಹೋಗಿ ನೆಲೆಸಿ 12 ವರ್ಷಗಳ ಕಾಲ ಶಿಕ್ಷಣವನ್ನ ಪಡಿತಾರೆ. ಬಸವಣ್ಣನವರ ಬಾಲ್ಯದಲ್ಲಿ ಒಂದು ನೋಡಿ, ಯಾವ್ದಾದ್ರು ಕವಿತ್ವದ ಬೀಜ ಪ್ರತಿಭೆ ಅಂತೀವಲ್ಲ, ಒಂದು ಕವಿತ್ವದ ಬೀಜ ಒಳಗಡೆ ಇರುತ್ತೆ ಅಂತ. ಹಾಗೆ ಬಾಲ್ಯದಲ್ಲಿ ಕೆಲವೊಂದು ಅವಿದ್ರೆ ಅವು ದೊಡ್ಡರಾಗ್ತಾ ಬಂದಾಗ ತುಂಬಾ ಹೆಚ್ಚು ಫಲವನ್ನು ಕೊಡ್ತೇವೆ ಅಂತ ನಾವು ಹೇಳ್ತೀವಿ. ಹಾಗಾಗಿ ಬಸವಣ್ಣನವರಲ್ಲಿ ಅವತ್ತೇ ಆ ಬೀಜ ಅಂಕುರಿಸಿತ್ತು. ನಾವು ಮನುಷ್ಯರೆಲ್ಲರೂ ಒಂದೇ, ಅವರಲ್ಲಿ ಏನಿದೆ ಅಂತ, ನಾನು ತಾಯಿಯ ಗರ್ಭದಲ್ಲಿ ಹೊರ ಬಂದಂತವನು, ಇವರಲ್ಲಿ ಹೆಣ್ಣು ಗಂಡು ಎಂಬಂತ ಭೇದ ಭಾವ ಯಾಕೆ, ನನ್ನ ಅಕ್ಕ ಅವಳು ಹಿರಿಯವಳು, ಪ್ರೀತಿ ಎಲ್ಲವೂ ಅವಳ ಮೇಲೆ ಇದೆ, ಹಾಗಾಗಿ ಎಲ್ಲಾ ಸ್ಥಾನಮಾನಗಳು ಅವಳಿಗೆ ದಕ್ಕಬೇಕು ಎಂಬಂತದ್ದು ಆಶಯ ಅವ್ರು ತೋರಿಸುವಂತದ್ದು ಅಲ್ಲಿ ಅಕ್ಕನಿಂದ ಶುರುವಾದ್ರೆ, ಆಮೇಲೆ ಆ ಒಂದು ಅಕ್ಕನ ಆ ಸ್ಥಾನ ಇಡೀ ಒಂದು ಸಮಾಜಕ್ಕೆ ಅವರು ಕೊಡ್ತಾರೆ, ಮಹಿಳಾ ಸಮಾಜಕ್ಕೆ ಅವ್ರು ಕೊಡ್ತಾರೆ ಆ ಸ್ಥಾನವನ್ನ. ಬರೀ ಅವ್ರಿಗೆ ಅಷ್ಟೇ ಅಲ್ಲ, ಉಳಿದೆಲ್ಲರಿಗೂ ಕೂಡ ಸ್ಥಾನಮಾನಗಳು ಸಿಗ್ಬೇಕು ಎಂಬಂತ ಒಂದು ದೊಡ್ಡ ಸಂಗತಿಯನ್ನ ಅವ್ರ ಒಳಗಡೆ ಬಸವಣ್ಣನವರು ಇಟ್ಕೊಂಡಿದ್ರು ಎಂಬುದನ್ನ ಕೂಡ ನಾವು ಇಲ್ಲಿ ತಿಳ್ಕೊಬಹುದು ಅಂತ. ನಂತರದಲ್ಲಿ ಅವರು ಶಿಕ್ಷಣವನ್ನು ಪಡಿತಾರೆ, ಗಂಗಾಂಬಿಕೆಯನ್ನ ಮದುವೆ ಕೂಡ ಆಗ್ತಾರೆ. ಎಲ್ಲರಿಗೂ ತಿಳಿದಂತ ಹಾಗೆ ಅನೇಕರನ್ನ ಕೂಡ ಅವರು ಅಂತರ್ಜಾತಿ ವಿವಾಹವನ್ನ ಕೂಡ ಮಾಡಿಸ್ತಾರೆ. ಯಾಕಂದ್ರೆ ಮನುಷ್ಯರನ್ನ ಮದುವೆ ಆಗ್ಬೇಕು ಅನ್ನೋಂಥದ್ದು, ನಿನ್ಯಾರು ನಾವು ಬೇರೆಯವ್ರ ಮದುವೆ ಆಗೋದಿಲ್ಲ ಅಲ್ವಾ. ಹಾಗಾಗಿ ಎಲ್ಲರೂ ಒಂದೇ ಅನ್ನುವಂಥದ್ದು, ಅದರಲ್ಲಿ ಯಾವುದು ಮೇಲಲ್ಲ ಯಾವುದು ಕೀಳಲ್ಲ ಎಂಬಂಥದ್ದು. ನಮ್ಮ ಹುಟ್ಟನ್ನ ಹಾಗೆ ಶೋಧಿಸ್ತಾ ಹೋದಾಗ ನಾವ್ ಹೇಗೆ ಈ ನಮ್ಮ ನಾಡಿನ ಒಳಗಡೆ ಈ ಭೂಮಿ ಮೇಲೆ ಜನಿಸಿದೀವಿ ಎಂಬುದಂತ ಚರ್ಚೆಯನ್ನು ಎತ್ಕೊಂಡಾಗ ವೈಜ್ಞಾನಿಕತೆ ಬೇರೆ ಬೇರೆನೆ ವ್ಯಕ್ತಪಡಿಸುತ್ತೆ. ಹಾಗೆ ಈ ಜಾತಿ ತಾರತಮ್ಯಗಳು ಎಲ್ಲವೂ ಕೂಡ ಹೀಗೆ ತುಂಬಿ ತುಳುಕ್ತಿರುವಂತ ಹೊತ್ತಿನ ಒಳಗಡೆ
ಒಂದು ಅಂತರ್ಜಾತಿ ವಿವಾಹಗಳು ಆಗುವ ಮೂಲಕವಾಗಿ ಮೇಲು ಕೀಳು ದೂರವಾದೀತ ಎಂಬಂತದ್ದು ಬಸವಣ್ಣನವ್ರನ್ನ ಕಾಡೋದಕ್ಕೆ ಶುರು ಮಾಡಿತ್ತು. ಅವರು ಕೂಡ ಅದಕ್ಕೆ ಮುಂದಾಗಿದ್ರು. ಹಾಗಾಗಿ ಇಲ್ಲಿ ಅದನ್ನ ಜನ ಅನುಕರಿಸೋದಕ್ಕೂ ಕೂಡ ಶುರು ಮಾಡಿದ್ರು. ಅನೇಕ ಸಾವಿರಾರು ವಿವಾಹಗಳು ಕೂಡ ಅವತ್ತಿನ ಕಾಲದ ಒಳಗಡೆ ಆಗಿದ್ವು ಎಂಬುದನ್ನ ಕೂಡ ನಾವು ಗಮನಿಸ್ತೀವಿ ಅಂತ. ಹಾಗಾಗಿ ಇಲ್ಲಿ ಒಂದು ಸಮಾಜದ ಸುಧಾರಣೆಗೆ ವ್ಯಕ್ತಿ ತನ್ನನ್ನು ತಾನು ಒಡ್ಡಿಕೊಂಡು ಇನ್ನೊಬ್ಬರಿಗೆ ನಾವು ಅದನ್ನ ಬದಲಾವಣೆಯ ಅನೇಕ ರೂಪಗಳನ್ನ ಹಿಡಿದಾಗ ಸಮಾಜ ಸ್ವೀಕರಿಸುತ್ತೆ ಎಂಬಂತ ಒಂದು ಮಾತಿದೆ. ಹಾಗಾಗಿ ಬಸವಣ್ಣ ಹಾಗಿದ್ರು ಒಂದು ನೈತಿಕತೆಯ ಪ್ರಶ್ನೆಯಲ್ಲಿ, ಆಚಾರ ವಿಚಾರದ ಪ್ರಶ್ನೆಗಳಲ್ಲಿ, ಮತ್ತು ಅನೇಕ ಬೇರೆ ಬೇರೆಯ ಜ್ಞಾನದಲ್ಲಿ ಕೂಡ, ಭಕ್ತಿಯಲ್ಲಿ ಕೂಡ ಬಸವಣ್ಣ ತುಂಬಾ ಎತ್ತರಕ್ಕೆ ಇರುವಂತ ವ್ಯಕ್ತಿ ಆಗಿದ್ರು ಎಂಬುದನ್ನ ಕೂಡ ನಾವು ಇಲ್ಲಿ ಬಯಸ್ತೇವೆ. ಹಾಗಾಗಿ ಅವರೊಂದು ಬಯಸಿದ್ದು ಸಮಾಜವನ್ನ ಹೇಗ್ ಕಟ್ಟಬೇಕು ಅಂತ ಅನ್ಕೊಂಡಿದ್ದು ಹೇಗಿತ್ತು ಅಂದ್ರೆ, ಅದೊಂದು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಈ ಸಮಾನತೆಯನ್ನ ಕೇಂದ್ರೀಕರಿಸಿಕೊಂಡು ಇಲ್ಲಿ ಒಂದು ಉತ್ತಮವಾಗಿರುವಂತ ಒಂದು ಸರ್ವೋದಯವಾಗಿರುವಂತ ಒಂದು ನಾಡು ನಿರ್ಮಾಣವಾಗಬೇಕು ಎಂಬಂಥದ್ದು ಬಸವಣ್ಣನವರ ಆಶಯ ಕೂಡ ಆಗಿತ್ತು ಅಂತ. ಹಾಗಾಗಿ ಈ ಸರ್ವರ ಉದಯ ಬಯಸುವ ಆದರ್ಶ ಸಮಾಜದ ನಿರ್ಮಾಣದ ಕನಸನ್ನ ಬಸವಣ್ಣ ಹೊಂದಿದ್ರು. ಆ ಮೂಲಕ ಈ ನಂತರದಲ್ಲಿ ವರ್ಣ ವರ್ಗ ಜಾತಿ ರಹಿತ ಈ ಸಮತ ಸಮಾಜ ಕಟ್ಟುವ ಪರಿಕಲ್ಪನೆ 12ನೇ ಶತಮಾನದಲ್ಲಿ ಪ್ರಾಯೋಗಿಕವಾಗಿ ಅನುಷ್ಠಾನಕ್ಕೆ ಬರುವಲ್ಲಿ ಬಸವಣ್ಣನವರ ನಿಲುವುಗಳು, ದೂರದೃಷ್ಟಿಗಳು ತುಂಬಾ ಮುಖ್ಯವಾಗಿದ್ದುವು. ಅವು ಒಂದು ತಳಪಾಯಗಳಾಗಿ ಕೆಲಸವನ್ನ ಮಾಡಿದುವು ಎಂಬುದನ್ನು ಕೂಡ ನಾವು ಇಲ್ಲಿ ಅರಿಬಹುದಾಗಿದೆ ಅನ್ನುವಂಥದ್ದು. ಹಾಗಾಗಿ ಈ ಬಸವಣ್ಣನವರ ಸಮತೆಯ ಸಮಾಜದ ಕನಸುಗಳು ಇವತ್ತು ನಮಗ್ ಬೇಕಾಗಿದೆ. ಇವತ್ತು ಬಸವಣ್ಣ ಏನೆಲ್ಲ ಬಿತ್ತಿದ್ರು, ಏನೆಲ್ಲ ಅವರ ಆಶಯಗಳಿದ್ದುವು. ಹಾಗಾಗಿ ಆಯಾಯ ಜಾತಿ ಬಸವಣ್ಣನವರನ್ನ ಕುರ್ಚಿ ಕಾಲಿಗೆ ಕಟ್ಟಿಕೊಂಡಂತೆ ನನಗೆ ಇವತ್ತು ಭಾಸವಾಗ್ತಾ ಇದೆ. ಬಸವಣ್ಣನ ಆದರ್ಶಗಳು, ಈ ಬಸವಣ್ಣನ ಚಿಂತನೆಗಳು, ಬಸವಣ್ಣನ ಅನುಕರಿಸುವಂತ ಅನೇಕ ವ್ಯಕ್ತಿಗಳು ಅತಿಯಾದ ಜಾತಿಯನ್ನ ಮಾಡ್ಲಿಕ್ಕೆ ಆರಂಭಿಸಿದ್ರ ಎಂಬಂತ ನೋವುಗಳು ಕೂಡ ನನಗೆ ಇರುವಂತದನ್ನ ನನಗೆ ಅನ್ಸುತ್ತೆ ಅನ್ನುವಂಥದ್ದು ನನಗೆ. ಯಾಕೆಂದ್ರೆ ಇತ್ತೀಚೆಗೆ ನನ್ನೂರಿನಿಂದ 10 ಕಿಲೋಮೀಟರ್ ದೂರದಲ್ಲಿ ಇರುವಂತ ಒಂದು ಪಟ್ಟಣ, ಆ ಪಟ್ಟಣಕ್ಕೆ ಹೋಗಿ ಒಂದಷ್ಟು ಈಗ ಒಬ್ರಿಗೆ ಒಂದು ಸಣ್ಣ ಬಾಡಿಗೆ ಮನೆ ಬೇಕಾಗಿತ್ತು ಅಂತ ವಿಚಾರ ಮಾಡುವಂತ ಹೊತ್ತಿನ ಒಳಗಡೆ ಬಸವಣ್ಣನ ಫೋಟೋವನ್ನ ಹಾಕಿಕೊಂಡಂತ ಅನೇಕ ಮನೆಗಳು ನೀವು ಅವರ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡುವುದಿಲ್ಲ. ನೀವು ಮಧ್ಯಮ ಜಾತಿಯವರ ಅಥವಾ ಕೆಳ ಜಾತಿಯವರ, ಅದು ಏನ್ ಹೇಳ್ಬೇಕಂತ ನನಗೆ ಗೊತ್ತಾಗ್ತಿಲ್ಲ. ನೀವು ನಮ್ಮವ್ರು ಅಲ್ಲ ಅಂದ್ರೆ ನಾವು ಮನೆಯನ್ನು ಕೊಡುವುದಿಲ್ಲ, ಬಾಡಿಗೆ ಮನೆ ಅಂತ 8 ಮನೆಗಳಲ್ಲಿ ಹೇಳಿದಂತ ಉದಾಹರಣೆ, ನಮ್ಮವರು ಒಬ್ಬರಿಗೆ ಕೇಳಕ್ ಹೋದಂತ ಹೊತ್ತಿನ ಒಳಗಡೆ ಹೇಳಿದಂತ ಉದಾಹರಣೆಗಳು ಇದಾವೆ ಅಂತ. ಅವರು ಮಠಮಾನ್ಯಗಳಲ್ಲಿ ಹೋಗಿ ಅನೇಕ ಉಪನ್ಯಾಸಗಳನ್ನ ಕೇಳ್ತಾರೆ, ಶಿವಾನುಭವಗಳಲ್ಲಿ ತೊಡಗ್ತಾರೆ, ದೊಡ್ಡ ದೊಡ್ಡ ಪ್ರವಚನಗಳನ್ನ ಬೋಧಿಸ್ತಾರೆ, ಎಲ್ಲ ಮಾಡ್ತಾರೆ. ಒಂದು ಬಾಡಿಗೆ ಮನೆ ಇರುವಂತ ಬಾಡಿಗೆ ಮನೆ ಬಿಟ್ಟು ಹೋಗಂತ ಹೊತ್ತಿನಲ್ಲಿ ಪೇಂಟ್ ಹೊಡ್ಕೊಡ್ತಾರೆ, ಸ್ವಚ್ಛತೆಯನ್ನ ಶುಭ್ರತೆಯನ್ನ ಕಾಪಾಡ್ತಾರೆ. ಒಬ್ಬ ಸಿವಿಲ್ ಇಂಜಿನಿಯರಿಗೆ, ಗೌರ್ಮೆಂಟ್ ಸಿವಿಲ್ ಇಂಜಿನಿಯರಿಗೆ ಬಾಡಿಗೆ ಕೊಡ್ಲಿಲ್ಲ. ಒಂದ್ 8 ಮನೆಗಳಲ್ಲಿ ವಿಚಾರ ಮಾಡಿದ್ರು ಕೂಡ ನೀವು ಆ ಜಾತಿಯರ ಮನೆ ಕೊಡಲ್ಲ. ಒಬ್ಬ ಸಿವಿಲ್ ಇಂಜಿನಿಯರಿಗೆ ಇವತ್ತಿನ 21ನೇ ಶತಮಾನದಲ್ಲಿ ನಾನು ಮಾತಾಡ್ತಾ ಇದ್ದೇನೆ ಅಂತ ಅಂದ್ರೆ ನಾವ್ ಎಲ್ಲಿ ಬಂದ್ ನಿಂತಿದ್ದೇವೆ? ಹಂಗಾರೆ ಬಸವಣ್ಣ ನಮ್ಮ ಬಾಯಲ್ಲಿ ಏನಾಗಿದ್ದಾನೆ? ಹಾಗಾಗಿ ಆಯಾಯ ಜಾತಿ ಬಾಂಧವರು ಏನ್ ಬಸವಣ್ಣನ ಯಾವ ನಿಟ್ಟಿನಲ್ಲಿ ಅವರು ಅನುಕರಿಸಿದ್ದಾರೆ ಅನ್ನೋಂಥದ್ದು. ಹಾಗಾಗಿ ನನಗೆ ಈ ಬಗ್ಗೆ ತುಂಬಾ ನೋವಿದೆ. ಬಸವಣ್ಣನ ಫೋಟೋನ ಹಾಕೊಳ್ಳುವ ಹೊತ್ತಿನಲ್ಲಾರು ಒಂದಷ್ಟು ನೈತಿಕತೆಯನ್ನ ಇಟ್ಕೊಳ್ಳುವ, ಬಸವಣ್ಣನ ಬಗ್ಗೆ ಅಥವಾ ಬಸವಣ್ಣ ಇಂಥ ಒಬ್ಬ ಮಾನವತಾವಾದಿ ಎಂಬುದರ ಬಗ್ಗೆ ಮಾತಾಡುವಂತ ಹೊತ್ತಿನ ಒಳಗಡೆ ಮತ್ತು ವಿಭೂತಿಯನ್ನ ಹಣೆಯಲ್ಲಿ ಧರಿಸುವ ಹೊತ್ತಿನ ಒಳಗಡೆ ಒಂದಷ್ಟು ಬಸವಣ್ಣ ಚಿಂತನೆಗಳನ್ನ, ಆತನನ್ನ ಒಬ್ಬ ಯಾವುದೋ ಒಬ್ಬ ಸಮುದಾಯದವನು ಅಂತ ನಾವು ಸ್ವೀಕರಿಸದೆ ಆತನ ಚಿಂತನೆಗಳನ್ನ, ನಾನು ಬಸವಣ್ಣನ ಅಷ್ಟೇ ಕೇಂದ್ರೀಕರಿಸ್ಕೊಂಡು ಈ ಮಾತನ್ನ ಆಡ್ತಿಲ್ಲ, ಅನೇಕ ಎಲ್ಲಾ ಜಾತಿ ವರ್ಗ ಸಮುದಾಯಗಳಲ್ಲಿ ಕೂಡ
ಅನೇಕರು ಕೂಡ ಚಿಂತಕರು, ದಾರ್ಶನಿಕರು ಎಲ್ಲರೂ ಕೂಡ ಇದ್ದಾರೆ. ಹಾಗಾಗಿ ಅವರೆಲ್ಲರೂ ಕೂಡ ಈ ನಿಟ್ಟಿನ ಒಳಗಡೆ ಒಂದ್ ಸ್ವಲ್ಪ ಮಾನವ ಕುಲ, ಮನುಷ್ಯರೆಲ್ಲ ನಾವೆಲ್ಲ ಒಂದು ಎಂಬಂಥದ್ದು ಬಂದ್ರೆ ಒಂದು ಒಳ್ಳೆಯ ಸಮಾಜ ನಿರ್ಮಾಣವಾಗ್ಬೋದಾ ಎಂಬಂಥದ್ದು ಕೂಡ ನನಗೆ ಅನ್ಸುತ್ತೆ ಅನ್ನುವಂಥದ್ದು. ಹಾಗಾಗಿ ಈ ಬಸವಣ್ಣ 12ನೇ ಈ 12 ವರ್ಷಗಳ ಕಾಲ ಈ ಕೂಡಲ ಸಂಗಮದಲ್ಲಿ ಅಧ್ಯಯನ ಮಾಡಿರ್ತಾರೆ. ಆ ನಂತರದಲ್ಲಿ ಅವರು ದೂರದೃಷ್ಟಿಯನ್ನ ಬೆಳೆಸ್ಕೊಂಡು ದೇವರು ಒಬ್ಬ ಹಾಗೂ ಅವನು ಮಾನವನಲ್ಲಿದ್ದಾನೆ ಎಂಬುದನ್ನ ಕಂಡ್ಕೊಳ್ತಾರೆ. ದೇವರು ಒಬ್ಬ ಹಾಗೂ ಆತ ಮಾನವನಲ್ಲಿದ್ದಾನೆ ಹೊರತು ಗುಡಿ ಗುಂಡಾರಗಳಲ್ಲಿ ಅಲ್ಲ ಎಂಬುದನ್ನ ಇಟ್ಕೊಂಡು ಕೆಲಸ ಮಾಡಿ ಜೀವನ ನಡೆಸಬೇಕೆ ಹೊರತು ಇನ್ನೇನೋ ಮಾಡಿ ಅಲ್ಲ ಎಂಬುದನ್ನ ಬಸವಣ್ಣ ಕರೆ ಕೊಡ್ತಾನೆ. ಅದು ತುಂಬಾ ನಮಗೆ ಮುಖ್ಯ. ಗುಡಿ ಚರ್ಚು ಮಸೀದಿಗಳ ಬಿಟ್ಟು ಹೊರ ಬನ್ನಿ ಅಂತ ನಾವು ಮಾತಾಡ್ತೀವಲ್ಲ, ದಾರ್ಶನಿಕರು ಹೇಳ್ತಾರಲ್ಲ, ಹಾಗೆ ಅದೆಲ್ಲ ಬಿಟ್ಟು ಬನ್ನಿ, ನಮ್ಮ ಒಳಗೆ ಇದ್ದಾರೆ ಅಂತ. ಉಳ್ಳವರು ಅದು ಶಿವಾಲಯವನ್ನ ಮಾಡುವಯ್ಯ, ನಾನೇನ ಮಾಡಲಿ ಬಡವನಯ್ಯ, ಎಲ್ಲ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಎಂಬ ಸಂದೇಶವನ್ನ ಬಸವಣ್ಣ ಕೊಡ್ತಾನೆ. ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂತದ್ದು. ಒಂದು ನನ್ನೊಳಗೆ ಯಾವ ಸಂದರ್ಭಗಳಲ್ಲಿ ಇಲ್ಲಿ ನಾವು ಈ ದೇವರು ದಿಂಡ್ರು ಹೆಸರಿನ ಒಳಗಡೆ ಒಂದ್ ಗ್ಯಾಪ್, ಒಂದ್ ಅಂತರವನ್ನ ನಿರ್ಮಾಣ ಮಾಡ್ತೀವಿ ಸಮಾಜ. ಅಂದಿನಿಂದ ಇಲ್ಲಿವರೆಗೂ ಕೂಡ ಅಂತರ ತುಂಬಾ ದೂರವಾಗಿಲ್ಲ ಅಂತ ನನಗೆ ಎಲ್ಲೋ ಒಂದ್ ಕಡೆ ಅನ್ಸುತ್ತೆ. ಒಂದಷ್ಟು ಸುಧಾರಣೆ ಆಗಿದೆ, ಇಲ್ಲ ಅಂತನೂ ಅಲ್ಲ. ಆದ್ರೆ ನಾರಾಯಣ ಗುರುಗಳು ನೆನಪಾಗ್ತಾರೆ ಇಂಥ ಹೊತ್ತಿನ ಒಳಗಡೆ. ನಿಮಗೆ ಕೇರಳದಂತ ಒಂದು ಇವತ್ತು ಸಾಕ್ಷರತೆಯಲ್ಲಿ ಉತ್ತುಂಗದಲ್ಲಿರುವಂತ ಒಂದು ನಾಡು ಕೇರಳ. ಆದ್ರೆ ಒಂದ್ ಕಾಲಕ್ಕೆ ವಿವೇಕಾನಂದರೇ ಅಂತಾರಂತೆ, ಇದೊಂದು ಹುಚ್ಚರ ಆಸ್ಪತ್ರೆ ಇದ್ದಂತೆ, ಇದನ್ನ ಸರಿ ಮಾಡ್ಲಿಕ್ಕೆ ಸಾಧ್ಯವಾಗುವುದಿಲ್ಲವೇನೋ ಅಂತ. ಅಷ್ಟು ಮಟ್ಟಿಗೆ ಅದೊಂದು ಈ ಜಾತಿ, ಅಸ್ಪೃಶ್ಯತೆ, ಈ ತಾರತಮ್ಯಗಳಿಂದ ಅದೊಂದು ಅದೇ ಹುಚ್ಚರ ಆಸ್ಪತ್ರೆಯಂತೆ ನಿರ್ಮಾಣವಾಗಿತ್ತು ಎಂಬುದನ್ನ ಹೇಳ್ತಾರೆ. ಹಾಗಾಗಿ ಅಂಥದನ್ನ ನಾರಾಯಣ ಗುರುಗಳು ನಿರಂತರ ಹೋರಾಟ ಮಾಡುವ ಮುಖೇನವಾಗಿ ಆ ನಾಡನ್ನು ಇವತ್ ನೋಡಿ ಒಂದು ಸಾಕ್ಷರತೆಯಲ್ಲಿ ಮೇಲ್ಪಂಕ್ತಿಯವಾಗಿ ಇರುವಂತ ಒಂದು ರಾಜ್ಯವಾಗಿ ಕೂಡ ಇವತ್ತು ಕೇರಳ ಇದೆ. ಅದೊಂದು ಹೋರಾಟದ ಪ್ರತಿಫಲ. ಅವರು ಹೊಸ ದೇವಸ್ಥಾನಗಳನ್ನ ನಿರ್ಮಾಣ ಮಾಡ್ತಾರೆ ನಾರಾಯಣ ಗುರು. ನಮ್ಮ ದೇವಸ್ಥಾನ ಅಂತ ಒಂದು ಕಲ್ಲನ್ನಿಟ್ಟು ಶಿವನನ್ನ ದೇವಸ್ಥಾನವನ್ನ ನಿರ್ಮಾಣ ಮಾಡುವ ಮೂಲಕ ಅದು ಉಳ್ಳವರ ದೇವಸ್ಥಾನ, ಉಳ್ಳವರ ಶಿವ, ಇದು ನಮ್ಮ ಶಿವ ಈತ ಅಂತ ಹೇಳ್ಬಿಟ್ಟು ಈ ಹಿಂದುಳಿದ ವರ್ಗ ಮತ್ತು ತಳ ಸಮುದಾಯದವರಿಗೆ ಹೊಸ ದೇವಸ್ಥಾನವನ್ನ ಕಟ್ಟಿ ಅಲ್ಲಿ ಅವರನ್ನ ಸಂಘಟಿತರನ್ನಾಗಿ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಆದ್ರೆ ಬಸವಣ್ಣ ಇನ್ನೂ ಒಂದ್ ಸ್ವಲ್ಪ ವಿಶಿಷ್ಟವಾಗಿ ಹಿಂದೆಯೇ ಯೋಚನೆ ಮಾಡಿದ್ದ ಅನ್ನುವಂಥದ್ದು. ಅದೇನು ಅಂತಂದ್ರೆ, ಈ ಗುಡಿ ದೇವಸ್ಥಾನಗಳಿಗೆ ಉಳ್ಳವರ ಬಿಟ್ಟು ಮೇಲ ಜಾತಿಯವರನ್ನ ಬಿಟ್ಟು ಮತ್ತಾರನ್ನು ಕೂಡ ಅಲ್ಲಿ ಬರಮಾಡಿಕೊಳ್ಳುವ ಅಥವಾ ಅಲ್ಲಿ ಪ್ರವೇಶಿಸುವಂತ ಅವಕಾಶಗಳು ಇಲ್ಲದೆ ಇರುವಂತ ಹೊತ್ತಿನ ಒಳಗಡೆ ಅಂತ ದೇವಸ್ಥಾನಗಳಿಗೆ ಹೋಗುವಂತ ಅಗತ್ಯತೆನೇ ಇಲ್ಲ ಅಂತ ಬಸವಣ್ಣ ಸಾದರಪಡಿಸಿದ್ದೆಲ್ಲ ನಿಜಕ್ಕೂ ಗ್ರೇಟ್ ಅಂತ ಅನ್ಸುತ್ತೆ ಅನ್ನುವಂಥದ್ದು. ನನ್ನ ಒಳಗೆ ಎಲ್ಲರೂ ಇದ್ದಾರೆ ಅಂತ ಫಸ್ಟ್ ನಿಜ ಅನ್ಸ್ಬಿಡುತ್ತೆ. ಈಗ ನನ್ನನ್ನ ನಾನು ಕಟ್ಟಿಕೊಳ್ಳುವ, ನನ್ನನ್ನ ನಾನು ಇಲ್ಲಿ ಸಮಾಜದಲ್ಲಿ ಅನಾವರಣಗೊಳಿಸಿಕೊಳ್ಳುವ ನಿಟ್ಟಿನ ಒಳಗಡೆ ನಾನು ಸ್ವಚ್ಛ, ಶುದ್ಧ, ಪ್ರಾಮಾಣಿಕವಾಗಿ ಹೆಜ್ಜೆ ನಿಟ್ರೆ ಆ ದೇವರು ಕೂಡ ನನ್ನ ಕೆಲಸವನ್ನ ಮೆಚ್ತಾನೆ ಎಂಬಂಥದ್ದು ಆಶಾಭಾವ. ಹಾಗಾಗಿ ಆ ದೇವರ ಹೆಸರಿನಲ್ಲಿ ತಾರತಮ್ಯ ಮಾಡುವರ ಹತ್ತಿರ ನೀವ್ಯಾರು ಹೋಗುವಂತ ಅಗತ್ಯತೆ ಇಲ್ಲ. ಹಾಗಾಗಿ ನಮ್ಮ ಒಳಗೆ ನನ್ನ ಕೆಲಸದಲ್ಲಿ ಅಲ್ಲಿ ಕಾಯಕ ಯಾರೋ ಒಬ್ರು ಮ್ಯೂಟ್ ಮಾಡ್ಕೊಳ್ಳಿ ಸರ್. ಶಿವರಾಜ್ ಸರ್ ಒಂದ್ ಸ್ವಲ್ಪ ಮ್ಯೂಟ್ ಮಾಡಿ. ಇಲ್ಲಿ ಈ ಮೂಲಕ ನೋಡಿ ಇನ್ನೊಂದು ಪುರೋಹಿತಶಾಹಿ ವ್ಯವಸ್ಥೆಯನ್ನ 12ನೇ ಶತಮಾನದಲ್ಲೇ ಆ ಮೂಲಕನೂ ಕೂಡ ಖಂಡಿಸ್ತಾರೆ ಅಂತ.
ದುಡಿದು ತಿನ್ಬೇಕು. ನಾನು ಕಾಯಕದ ಪರಿಕಲ್ಪನೆಯಲ್ಲಿ ನಾ ಮಾತಾಡ್ತಿದ್ದೀನಿ. ದುಡಿದು ತಿನ್ಬೇಕು ಅಂತ, ಜನರನ್ನ ವಂಚಿಸಿ ಅಲ್ಲ, ಇನ್ಯಾವುದೋ ಆ ಮೂರ್ತಿಗಳನ್ನ ಪೂಜೆ ಮಾಡಿ ಅನ್ನುವಂಥದ್ದಲ್ಲ, ದುಡಿದು ತಿನ್ಬೇಕು ಅಂತ ಕಾಯಕ ಬಸವಣ್ಣ ಸಾರಿದಂತದ್ದು. ಹಾಗೆ ನನ್ನೊಳಗೆ ಎಲ್ಲವೂ ಇದ್ದಾನೆ, ನನ್ನ ಆತ್ಮವನ್ನ ಶುದ್ಧವಾಗಿಟ್ಕೊಂಡು ನನ್ನ ಕೆಲಸವನ್ನ ನಾನು ಪ್ರಾಮಾಣಿಕವಾಗಿ ನನ್ನನ್ನ ನಾನು ಈ ಸಮಾಜಕ್ಕೆ ತೋರ್ಪಡಿಸ್ಕೊಂಡು, ಹಾಗಾಗಿ ದುಡಿಬೇಕು ಅಂತ, ಶ್ರಮಿಸ್ಬೇಕು ಅಂತ, ಆ ಮೂಲಕ ಅದು ನನ್ನನ್ನ ನನಗೆ ಅದ್ ದಕ್ಕುತ್ತೆ ಅನ್ನುವಂಥದ್ದು. ಯಾವುದು ಅಲ್ಲ ಅನ್ನುವಂಥದ್ದು. ದೇವರಿದ್ದಾನೆ ಅಥವಾ ದೇವರಿದ್ದಾನೆ ಅನ್ನುವಂತ ಪರಿಕಲ್ಪನೆ ಬಗ್ಗೆ ನಾನು ಮಾತಾಡ್ತಿಲ್ಲ, ಯಾಕಂದ್ರೆ ಅದೊಂದು ವಿಶಿಷ್ಟ ಕಲ್ಪನೆ, ಅವ್ರವರಿಗೆ ಅವರವರ ಹಾವಭಾವಕ್ಕೆ ಬಿಟ್ಟಿರುವಂತ ವಿಷಯಗಳು. ನಂಬಿಕೆ ಇದೆ, ಆದ್ರೆ ಮೌಢ್ಯಗಳು ಅದ್ರ ಬಗ್ಗೆ ಸಲ್ಲದ್ದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಈ ಮಧ್ಯವರ್ತಿಗಳ ಸ್ಥಾನವನ್ನ ದೂರ ಮಾಡ್ಲಿಕ್ಕಾಗಿ ಬಸವಣ್ಣ ಸ್ಪಷ್ಟವಾಗಿರುವಂತ ನಿಲುವನ್ನ ತಾಳ್ತಾನೆ. ಈ ಮೂಲಕ ಭಕ್ತಿ ಭಂಡಾರಿ ಬಸವಣ್ಣ ಅಂತಾನೆ ಹೆಸರನ್ನ ಪಡೆದಿರುವಂತದ್ದನ್ನ ಕೂಡ ನಾವು ನೋಡ್ತೀವಿ. ಆ ಮೂಲಕವಾಗಿ ಒಂದು ಹೊಸ ಸಂದೇಶವನ್ನ ಕೊಡುವ ಮೂಲಕವಾಗಿ, ಅಷ್ಟೇ ಅಲ್ಲದೆ ಬಸವಣ್ಣನವರ ವಿಚಾರಗಳಿದಾವಲ್ಲ, ಸಮಾಜ ಸುಧಾರಣೆಗಳಾಗಿರ್ಬೋದು, ಭಕ್ತಿ ಬಗ್ಗೆ, ಆಧ್ಯಾತ್ಮದ ಬಗ್ಗೆ, ಇವೆಲ್ಲ ಲೋಕ ಕಲ್ಯಾಣದ ಬಗ್ಗೆ, ಇವೆಲ್ಲ ವಿಷಯಗಳು ಆತನನ್ನ ಜಗಜ್ಯೋತಿ ಬಸವೇಶ್ವರನಾಗಿ ರೂಪವನ್ನು ಪಡಿತವೆ. ಮತ್ತು ಅನೇಕ ಇದಕ್ಕೆ ಒಂದು ಎದುರಾಳಿಗಳು ಸರ್ವೇ ಸಾಮಾನ್ಯವಾಗಿ ಇದ್ದೇ ಇರ್ತಾರೆ. ಎಲ್ಲವನ್ನೂ ಕೂಡ ಸಹಿಸ್ಕೊಂಡು ಹೋಗುವಂತ ಸಂಸ್ಕೃತಿ ನಮ್ದಾಗಿರುವುದಿಲ್ಲ. ಹಾಗಾಗಿ ಅನೇಕ ಸಂದರ್ಭಗಳಲ್ಲಿ ಕ್ರಾಂತಿಗಳನ್ನೇ ಮಾಡ್ಬೇಕಾಗುತ್ತೆ. ಅದಕ್ಕಾಗಿ ಕ್ರಾಂತಿಕಾರಿ ಬಸವಣ್ಣ ಅಂತನೂ ಕೂಡ ಹೆಸರನ್ನ ಪಡ್ಕೊಂಡಿರುವಂತದ್ದು. ಮತ್ತು ಎಲ್ಲಾ ವರ್ಗದವ್ರನ್ನ, ಎಲ್ಲಾ ಜನತೆಯನ್ನು ಕೂಡ ಅದು ಮುನ್ನೆಲೆಗೆ ತರಬೇಕೆಲ್ಲವನ್ನೂ ಅಂತ, ಎಲ್ಲರನ್ನ ಸ್ವಾತಂತ್ರ್ಯವನ್ನ ಬಯಸಬೇಕು ಅಂತ, ಎಲ್ಲರಿಗೂ ಒಳ್ಳೆಯ ಒಂದು ಬದುಕನ್ನ, ಸ್ವಾಭಿಮಾನದ ಬದುಕನ್ನ ಕಲ್ಪಿಸ್ಬೇಕು ಎಂಬಂತ ಉದ್ದೇಶದಿಂದ ಎಲ್ಲರೂ ಒಂದೇ ದೃಷ್ಟಿಕೋನದಲ್ಲಿ ಕಾಣುವಂತ ನಿಟ್ಟಿನ ಒಳಗಡೆ ಬಸವಣ್ಣ ಮಾನವತಾವಾದಿಯಾಗಿ ಪರಿವರ್ತನೆ ಹೊಂದಿರುವುದನ್ನ ಕೂಡ ನಾವು ಇಲ್ಲಿ ಕಾಣ್ತೀವಿ ಅನ್ನುವಂಥದ್ದು. ಈ ಕಾಯಕ ಮತ್ತು ಈ ದಾಸೋಹದ ಮೂಲಕ ಸರ್ವರಿಗೂ ಸಮಪಾಲು, ಸಮಬಾಳು, ಹಾಗೇನೆ ಇಲ್ಲಿ ಸರ್ವೋದಯಕ್ಕೆ ಎಲ್ಲರೂ ಕೂಡ ಅರ್ಹರು ಎಂಬಂತ ಸಂದೇಶಗಳನ್ನ ಕೂಡ ಇಲ್ಲಿ ಬಸವಣ್ಣ ತಮ್ಮ ಜೀವನದುದ್ದಕ್ಕೂ ಕೂಡ ಅದನ್ನ ಸಾದರಪಡಿಸ್ತಾ ಹೋಗಿರುವುದನ್ನ ನಾವು ಕಾಣ್ತೀವಿ. ಕಾಯಕವೇ ಕೈಲಾಸ ಎಂಬಂತ ಒಂದು ಅವರ ಒಂದು ಸಂದೇಶ ಇದೆಯಲ್ಲ, ಅದೊಂದು ಸಣ್ಣದಲ್ಲ. ಅದು ಭಾರತದ ಆರ್ಥಿಕತೆಯ ಒಳಗಡೆನೂ ಕೂಡ ಅದನ್ನ ನಾವು ಚರ್ಚೆಯನ್ನ ಮಾಡ್ಬೋದು. ಇವತ್ತು ಪ್ರತಿಯೊಬ್ರು ದುಡಿಬೇಕು ಅಂತ ನೋಡಿ, ಒಬ್ರು ಇವತ್ತು ಕುಟುಂಬದಲ್ಲಿ ಒಬ್ರು ದುಡಿದ್ರು ಸಾಲದಿಲ್ಲ ಅನ್ನೋಷ್ಟು ಮಟ್ಟಿಗೆ ಇವತ್ತು ನಾವು ನಿಂತಿದ್ದೇವೆ. ಇವತ್ತು ಗಂಡನಿಗೆ ಜಾಬ್ ಇದ್ರೆ ಹೆಂಡತಿನೂ ಜಾಬ್ ಇರ್ಬೇಕು ಎಂಬಷ್ಟು ಮಟ್ಟಿಗೆ ಬಂದು ಇವತ್ತಿನ ಆಧುನಿಕ ನಮ್ಮ ನಾಡು ಬಂದ್ ನಿಂತಿದೆ. ಅಂದ್ರೆ ಎಲ್ಲರೂ ದುಡಿದು ಅವ್ರ ಕೈಲಾಸವನ್ನ ಕಾಣ್ಬೇಕೆ ವಿನಃ ಇನ್ಯಾವುದೋ ಉಪದೇಶಗಳಿಂದ ಅಲ್ಲ, ಪೂಜೆಗಳಿಂದ ಅಲ್ಲ, ಇನ್ಯಾವುದೋ ಮೌಢ್ಯಗಳ ಆಚರಣೆಗಳಿಂದ ಅಲ್ಲ, ಯಾವುದೋ ಕಳ್ಳತನ ಸುಲಿಗೆಗಳಿಂದ ಅಲ್ಲ. ಹಾಗಾಗಿ ನಾವು ನಿಜವಾಗಿ ದುಡಿದು, ಹಾಗಾಗಿ ಜನಪದರು ಹಿಂದೆ ಹೇಳಿದ್ದಾರೆ, ದುಡಿಮೆಯೇ ದುಡ್ಡಿನ ತಾಯಿ ಅಂತ ನಮ್ಮ ಜನಪದರು ಹಿಂದೆ ಹೇಳಿದ್ದಾರೆ. ಹಾಗಾಗಿ ಕೈ ಕೆಸರಾದ್ರೆ ಬಾಯಿ ಮೊಸರು ಎಂಬಂತ ಮಾತನ್ನ ಕೂಡ ನಾವು ನೋಡಿದ್ವಿ. ಹಾಗೆ ಇಲ್ಲಿ ಕಾಯಕವೇ ಕೈಲಾಸ ಎಂಬಂತ ಮಾತಿದೆಯಲ್ಲ ಬಸವಣ್ಣನವ್ರದ್ದು, ಅದೊಂದು ವಿಶೇಷವಾಗಿರುವಂತ ಒಂದು ಸಂದೇಶ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅದ್ರ ಜೊತೆಗೆ ದಯೆಯೇ ಧರ್ಮದ ಮೂಲ, ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ ಎಂದು ಸಾರುವ ಮೂಲಕ ಮಾನವತಾವಾದವನ್ನ ಪ್ರತಿಪಾದಿಸಿರುವುದನ್ನ ಕೂಡ ನಾವು ಕಾಣ್ತೀವಿ ಅನ್ನುವಂಥದ್ದು. ಇವತ್ತು ಧರ್ಮದ ಕಚ್ಚಾಟಗಳ ನಡುವೆ ಇವತ್ತು ನೋಡಿ, ನಮಗೆ ಕಾಶ್ಮೀರದ ಘಟನೆಯನ್ನ ನೋಡಿದಾಗ ನಾವು ನೀವೇ ಅಂತ ತಿಳ್ಕೊಳ್ಳಿ, ನಾವು ನೀವೇ ಯಾರೋ ನಮ್ಮ ಕುಟುಂಬದವರ ಜೊತೆಗೆ ಹೋದಾಗ ಇಂಥ ಒಂದು ಘಟನೆಗಳು ಈ ನಾಡಿನ ಒಳಗಡೆ ವಸುದೈವ ಕುಟುಂಬಕಂ ಎಂಬಂತ ಸಂದೇಶವನ್ನ ಸಾರಿದಂತ ನಾಡಿನ ಒಳಗಡೆ, ಮಾನವ ಕುಲ ಒಂದೇ ಅಂತ ಸಾರಿದಂತ ನಾಡಿನ ಒಳಗಡೆ ಇಲ್ಲಿ ಹೀಗೆಲ್ಲ ಘಟನೆಗಳು ಆಗ್ತಾ ಹೋದ್ರೆ ಏನಾದೀತು ಅಂತ ಬಸವ ತತ್ವ, ಬಸವಣ್ಣನವರು ಜಗಜ್ಯೋತಿ ಬಸವಣ್ಣ ಅಂತೀವಿ, ವಿಶ್ವ ಮಾನವತ್ವವನ್ನ ಸಾರಿದಂತ ಬಸವಣ್ಣ ಅಂತ ನಾವು ಅಂತೀವಿ. ಆತನನ್ನ ನಾವು ಅನುಕರಿಸಿದಲ್ಲಿ ಎಷ್ಟೆಲ್ಲ ಬದಲಾವಣೆಗಳಾಗ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು.
ಹಾಗಾಗಿ ಆದ್ರೆ ಅವತ್ತು ಆಗದೆ ಹೋದಂತ ಹೊತ್ತಿನ ಒಳಗಡೆ ಹೇಗೆ ಸಂಘರ್ಷಗಳು, ರಕ್ತಪಾತಗಳು, ತಾರತಮ್ಯಗಳು ಇಂಥವೆಲ್ಲವೂ ಹೇಗೆ ಆ ದಳ್ಳೂರಿಗಳಾಗಿ ಉರಿದಕ್ಕೆ ಶುರು ಮಾಡ್ತವೆ ಅನ್ನುವಂಥದ್ದನ್ನು ಕೂಡ ನಾವು ನೋಡ್ಬೋದು ಅನ್ನುವಂಥದ್ದು. ಹಾಗಾಗಿ ಇವತ್ತು ಎಲ್ಲರೂ ಒಗ್ಗೂಡಿ ಬದುಕಿದಾಗ ಅದಕ್ಕೊಂದು ಬದುಕಿಗೊಂದು ಅರ್ಥ ಇರುತ್ತೆ ಎಂಬುದನ್ನ ಬಸವಣ್ಣ ಸಾದರಪಡಿಸಿರುವುದನ್ನ ಕೂಡ ನಾವು ಕಾಣ್ತೀವಿ ಅನ್ನುವಂಥದ್ದು. ಇಲ್ಲಿ ಆ ಇಂಥ ಒಂದು ಆ ಬಸವಣ್ಣನವರ ಚಿಂತನೆಗಳು ಬರೀ ಚರ್ಚೆಗಳಾಗಿ ಅಷ್ಟೇ ಉಳಿಯುವುದಿಲ್ಲ. ಈ ಯಾರೆಲ್ಲ ಹಿಂದುಳಿದವರಿದ್ರು, ಕೆಳವರ್ಗದವ್ರು ಇದ್ರು, ಅವ್ರನ್ನ ಶಿಕ್ಷಣ ಪಡೆಯೋದಕ್ಕೆ ಕೂಡ ಅವರು ಒತ್ತು ನೀಡಿರುವುದನ್ನ ಕೂಡ ನಾವು ಕಾಣ್ತೀವಿ. ಅವ್ರ ಕರೆಯನ್ನ ಕೊಡ್ತಾರೆ, ನೀವು ಶಿಕ್ಷಣ ವಂತರಾಗ್ರಿ ಅಂತ. ಆ ಮೂಲಕ ಪ್ರತಿಯೊಬ್ರು ಕೂಡ ಕಾಯಕ ಜೀವಿಗಳಾಗ್ರಿ ಅಂತ ಬಸವಣ್ಣ ವಿಶೇಷವಾಗಿ ಕರೆ ಕೊಡುವುದನ್ನ ನಾವು ನೋಡ್ತೀವಿ ಅನ್ನುವಂಥದ್ದು. ಹಾಗಾಗಿ ಸುಮ್ಮನೆ ಇರುವಂತದ್ದಲ್ಲ, ಅದು ಆಲಸ್ಯ ಒಳ್ಳೇದಲ್ಲ ಅಂತ ಬಸವಣ್ಣ ಹೇಳ್ತಾರೆ. ದರೋಡೆಗಳು, ಸುಳ್ಳು, ವಂಚನೆ, ಮೋಸ, ದಗ ಇವ್ಯಾವು ಮನುಷ್ಯನನ್ನ ಕಟ್ಟಿ ಬೆಳೆಸುವುದಿಲ್ಲ. ಹಾಗಾಗಿ ನಾವು ದುಡಿದು ತಿನ್ಬೇಕು ಮತ್ತು ಪ್ರಾಮಾಣಿಕತೆಯನ್ನ ಇಟ್ಕೋಬೇಕು ಮತ್ತು ಶಿಕ್ಷಣ ಬೇಕು ಎಂಬುದನ್ನ ಇಲ್ಲಿ ಕಟ್ಕೊಡ್ತಾರೆ. ಆ ನಂತರದಲ್ಲಿ ಇಲ್ಲಿ ಒಂದು ಈ ಜಾತಿ ಪರಿಕಲ್ಪನೆ ಕೆಳವರ್ಗದವರಲ್ಲಿ ಇತ್ತಲ್ಲ, ಹಾಗಾಗಿ ನಾವು ಕೀಳ್ ಜಾತಿಯವರೇ ಎಂಬಂತದ್ದು ಪರಿಕಲ್ಪನೆ ಅವರಲ್ಲಿ ಇತ್ತಲ್ಲ. ಆ ನಂತರದಲ್ಲಿ ಆ ಕಾಯಕದ ಮೂಲಕ ಜಾತಿಯನ್ನ ಗೌರವಿಸುವ, ಅಭಿಮಾನ ವ್ಯಕ್ತಪಡಿಸುವ ನಿಟ್ಟಿನ ಒಳಗಡೆ ಬಸವಣ್ಣ ಆ ಒಂದು ಅವರಲ್ಲಿರುವಂತ ಆ ಕೀಳರಿಮೆಯನ್ನ ಭಾವನೆಗಳನ್ನ ತೊಡೆದು ಹಾಕಿ ಆಯಾಯ ಜಾತಿಗರು ತಮ್ಮ ಕಾಯಕವನ್ನ ಪೂಜಿಸುವ ನೆಲೆಗಟ್ಟಿಗೆ ತಗೊಂಡ್ಬಂದು ನಿಲ್ಲಿಸ್ತಾರೆ ಅಂತ. ಅದೊಂದು ವಿಶೇಷ ಸುಧಾರಣೆಯ ಒಂದು ನಿಲುವು ಅಂತಾನೆ ನಾನು ಭಾವಿಸ್ಕೊಂಡಿದ್ದೀನಿ ಅನ್ನುವಂಥದ್ದು. ಹಾಗಾಗಿ ಇವತ್ತು ಎಲ್ಲಾ ವರ್ಗದವರು ಕೂಡ ಅಂಬಿಗರ ಚೌಡಯ್ಯ, ತೆದರೆ ರೇಮವ್ವೆ, ಮಾದರ ಚೆನ್ನಯ್ಯ, ಹಡಪದ ಅಪ್ಪಣ್ಣ, ಸೂಳೆ ಸಂಕವೆ, ಹೀಗೆ ಅವರೆಲ್ಲರೂ ಕೂಡ ತಮ್ಮ ತಮ್ಮ ಕಾಯಕವನ್ನ ಪೂಜನೀಯ ಮನೋಭಾವನೆಯಲ್ಲಿಯೇ ಇವತ್ತು ಕಾಣ್ತಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಆ ಕಾಯಕದ ಆಧಾರದವಾಗಿ ಜಾತಿಗಳು ನಿರ್ಮಾಣವಾಗಿದ್ದಾವೆ ಎಂಬುದನ್ನ ಬಸವಣ್ಣ ಖಚಿತಪಡಿಸ್ತಾರೆ ಹೊರತು ಹುಟ್ಟಿನಿಂದಲ್ಲ ಅಂತ. ನಾವು ಹುಟ್ಟಿನಿಂದಲ್ಲ, ಹುಟ್ಟು ಎಲ್ಲೇ ಆಗ್ಬೋದು, ಯಾವುದೋ ಒಂದು ಧರ್ಮದಲ್ಲಿ ಆಗಿರ್ಬೋದು ನನ್ನ ಹುಟ್ಟು, ಅಥವಾ ಯಾವುದೋ ಒಂದು ಜಾತಿಯಲ್ಲಿ ಆಗಿರ್ಬೋದು, ಸಮುದಾಯದಲ್ಲಿ ಆಗಿರ್ಬೋದು. ಹಾಗಾಗಿ ದೇಶ ಅಥವಾ ಗಡಿಯನ್ನ ಮೀರಿ ಯಾವುದೋ ಒಂದು ಪ್ರದೇಶದಲ್ಲಿ ಆಗಿರ್ಬೋದು, ಅದಲ್ಲ. ಅದ್ರ ಆಚೆಗೆ ನಮ್ಮ ಕೆಲಸದ ನೆಲಗಟ್ಟಿನ ಒಳಗಡೆ ಅದು ಬರುತ್ತೆ ಅನ್ನುವಂಥದ್ದು. ಹಾಗಾಗಿ ಕೊಲ್ಲುವವನೇ ಮಾದಿಗ, ಹೊಲಸು ದಿಂಬವನೇ ಹೊಲಿಯ ಎಂಬಂತ ಮಾತನ್ನ ಅವ್ರು ಬಳಸಿರುವಂತದ್ದು ಅದೇ ನಿಟ್ಟಿನ ಒಳಗಡೆನೆ ಅಂತ ನನಗನ್ಸುತ್ತೆ. ಹಾಗಾಗಿ ಅದನ್ನ ಈ ಕೊಲ್ಲೋದು ಮತ್ತು ತಿಂಬದು ಎಂಬಂತ ಶಬ್ದಗಳಿದಾವಲ್ಲ, ಇವತ್ತಿನ ಆಧುನಿಕತೆಗೂ ಕೂಡ ಸಂದರ್ಭಗಳಲ್ಲಿ ಇವತ್ತು ಅನೇಕ ಈ ಕೊಲ್ಲುವ ಮನಸ್ಥಿತಿಗಳು, ಅದು ಶಿಕ್ಷಣವನ್ನ ಕೊಲ್ಲುವಂತದ್ದಾಗಿರ್ಬೋದು, ಸಾಮಾಜಿಕತೆಯನ್ನ ಕೊಲ್ಲುವಂತದ್ದಾಗಿರ್ಬೋದು, ಅದನ್ನಲ್ಲಿರುವಂತ ಪ್ರತಿಭೆಯನ್ನ ಕೊಲ್ಲುವಂತದ್ದಾಗಿರ್ಬೋದು, ಅವಕಾಶಗಳನ್ನ ಕೊಲ್ಲುವಂತದ್ದಾಗಿರ್ಬೋದು, ಇಂಥವನ್ನೆಲ್ಲವನ್ನು ನಾವು ಇವತ್ತು ಇರುವಂತ ದಾರ್ಶನಿಕತೆಯನ್ನ ಕೊಲ್ಲುವಂತದ್ದಾಗಿರ್ಬೋದು, ಆ ನಾಡಿನ ಶ್ರೀಮಂತಿಕೆಯನ್ನ ಕೊಲ್ಲುವಂತದ್ದಾಗಿರ್ಬೋದು, ಅದು ಕೆಳ ಹಂತದಿಂದ ಮೇಲ್ ಹಂತದವರೆಗೂ, ರಾಜಕಾರಣಿಗಳಿಂದ ಅಧಿಕಾರಿಗಳವರೆಗೂ, ಜನಸಾಮಾನ್ಯರಿಂದ ಇದು ಅಸಾಮಾನ್ಯರವರೆಗೂ ಕೂಡ ಅದು ಇಟ್ಕೊಂಡಿರುವಂತ ಪರಿಕಲ್ಪನೆ ಅದು. ಹಾಗೇನೆ ಈ ಹೊಲಸು ತಿನ್ನುವಂಥದ್ದು ಬಸವಣ್ಣ ಪರಿಶುದ್ಧ ಮನಸ್ಥಿತಿಗೆ ಹೆಚ್ಚು ಒತ್ತನ್ನು ಕೊಡ್ತಾನೆ ಅಂತ. ಹಾಗಾಗಿ ಇವತ್ತು ಭ್ರಷ್ಟಾಚಾರ ತಾಂಡವವಾಡ್ತಾ ಇರುವಂತದ್ದಾಗಿರ್ಬೋದು, ಇವತ್ತು ಬೇರೆ ಬೇರೆ ರೀತಿನ ಒಳಗಡೆ ಬೇರೆಯ ಒಂದು ನಾನು ಏನ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಹಾಗಾಗಿ ಅಂತ ಜೀವನ ಮಾಡುವಂತರ ಸಂಖ್ಯೆ ಹೆಚ್ಚಳವಾಗ್ತಿರುವಂತದ್ದು ಕೂಡ ಇವತ್ತಿನ ಬಸವಣ್ಣನ ಜಯಂತಿಯ ದಿನ ಅದನ್ನ ನೆನಪಿಸಿಕೊಳ್ಳೋದಕ್ಕೂ ಕೂಡ ಬೇಸರವಾಗುವಂತ ಸಂಗತಿ ಅಂತ ನಾನಾದ್ರೂ ಭಾವಿಸ್ಕೊಂಡಿದ್ದೀನಿ ಅಂತ. ಹಾಗಾಗಿ ಇಲ್ಲಿ ಬಸವಣ್ಣನವರ ಚಿಂತನೆಗಳನ್ನ ಅರ್ಥೈಸಿಕೊಳ್ಳುವ ನೆಲೆಗಟ್ಟಿನ ಒಳಗಡೆ ನಮ್ಮ ನಾಡಿನ ಒಂದಷ್ಟು ಜನ ಹಿಂದುಳಿದಿದ್ದಾರ ಅಂತ ನನಗೆ ಬಹಳ ಸರಿ ಅನಿಸ್ತಾ ಇರುತ್ತೆ. ಹಾಗಾಗಿ ಒಂದು ಈ ಅಶುದ್ಧತೆ, ಭ್ರಷ್ಟಾಚಾರ, ವಿಕೃತ ಮನಸ್ಸು, ಇದರಿಂದ ನಾವೆಲ್ಲ ಹೊರಗಡೆ ಬಂದು ಒಂದು ಒಳ್ಳೆಯ ಬಸವ ತತ್ವದ ನಾಡನ್ನ ಕಟ್ಟೋದಕ್ಕೆ ನಾವೆಲ್ಲರೂ ಮುಂದಾಗ್ಬೇಕು ಅಂತ ನಾನಾದ್ರೂ ಭಾವಿಸ್ತೀನಿ ಅಂತ. ಇಲ್ಲಿ ಅವ್ರದ್ದೊಂದು ವಚನ ಒಂದು ಬರುತ್ತೆ, ಕಳಬೇಡ, ಕೊಲಬೇಡ, ಹುಸಿಯಲು ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ.
ನಮ್ಮ ಕೂಡಲ ಸಂಗಮನ್ ದೇವನ್ ಒಲಿಸುವ ಪರಿ ಅಂತ ಈ ಮೂಲಕವಾಗಿ ಒಂದು ಈ ಸಾಮಾಜಿಕ ಕ್ರಾಂತಿಗೆ ಒಂದು ಮುನ್ನುಡಿಯನ್ನ ಬರೆಯುವಂತ ನಿಟ್ಟಿನ ಒಳಗಡೆ ಬಸವಣ್ಣನವರು ಹೋಗ್ತಾರೆ. ಹಾಗಾಗಿ ಈ ನಾವು ಇವತ್ತಿನ ಭಾರತದಂತ ಕರ್ನಾಟಕದಂತ ಒಂದು ನಾಡಿನ ಒಳಗಡೆ ನಾವು ಇದ್ದು ಯೋಚನೆ ಮಾಡೋದಂತಾದ್ರೆ ಈ ವಚನ ಮತ್ತೆ ನಮ್ಮನ್ನ ಹೊರಗೆ ಹಚ್ಚುತ್ತೆ. ಮತ್ತೆ ಬಸವಣ್ಣನ ವಿಚಾರ ಕ್ರಾಂತಿಗಳನ್ನ ಈ ಜನತೆಗೆ ಮತ್ತೆ ತಲುಪಿಸ್ಬೇಕು, ಎಚ್ಚರಗೊಳಿಸ್ಬೇಕು ಎಂಬಂತ ಸಂದೇಶವನ್ನ ಸಾರುತ್ತೆ. ಯಾಕೆಂದ್ರೆ ಒಬ್ಬ ಮೇಲ್ವರ್ಗದ ಬಸವಣ್ಣನ ಚಿಂತನೆಗಳು, ಆ ಬಸವಣ್ಣ ಕೆಳವರ್ಗದಲ್ಲಿ ಜನಿಸಿದ್ರೆ ಆತನ ಚಿಂತನೆಗಳು ಹೀಗಿದ್ರು ಕೂಡ ಅವು ಮುಡ್ತಾ ಹೋಗ್ತಿದ್ವೋ ಏನೋ ಅಂತ ನನಗೆ ಒಂದೊಂದ್ಸರಿ ಅನ್ಸ್ಬಿಡುತ್ತೆ. ಆದ್ರೆ ಮೇಲ್ವರ್ಗದಲ್ಲಿ ಜನಿಸಿದಂತ ಬಸವಣ್ಣ ಈ ಕೊಡುವಂತ ಸಂದೇಶಗಳು, ಪಾಲಿಸಿದಂತ ನಿಲುವು, ಅವರು ಮೈಗೂಡಿಸ್ಕೊಂಡಂತ ರೀತಿ, ಇವೆಲ್ಲವೂ ಕೂಡ ಜನಸಾಮಾನ್ಯರನ್ನ ಮತ್ತೆ ಹೊರಗೆ ಹಚ್ಚಿ ಬೆಳೆಸುವಲ್ಲಿ ಕೂಡ ಪ್ರಮುಖ ಪಾತ್ರವನ್ನ ವಹಿಸಿದಾವೆ ಅಂತ ನನಗೆ ಅನಿಸ್ತಾ ಇರುತ್ತೆ ಅಂತ. ಹಾಗಾಗಿ ಇಂಥ ಬಸವಣ್ಣನವರ ಚಿಂತನೆಗಳನ್ನ ಇಟ್ಟುಕೊಂಡು ಅಲ್ಲಮ್ಮ ಪ್ರಭುಗಳು ಕೂಡ ಒಂದು ಮಾತನ್ನು ಹೇಳ್ತಾರೆ. ಅವರ ಚಿಂತನೆಗಳು, ಆದರ್ಶಗಳು, ಅವರ ನೈತಿಕ ಮೌಲ್ಯಗಳು, ಅವರ ತುಡಿತಗಳು, ಸಮಾಜಮುಖಿ ಯೋಚನೆಗಳು, ಇವೆಲ್ಲವುಗಳನ್ನ ಇಟ್ಕೊಂಡು ಅಲ್ಲಮ್ಮ ಪ್ರಭುಗಳು ಯುಗದ ಉತ್ಸಾಹಿ ಅಂತ ಬಸವಣ್ಣನವರನ್ನ ಕರೆದಿರುವಂತದ್ದು ಕೂಡ ಔಚಿತ್ಯಪೂರ್ಣವಾಗಿದೆ ಎಂಬುದನ್ನ ನಾವು ತಿಳ್ಕೊಳ್ಬೇಕಾಗತ್ತೆ ಅನ್ನುವಂಥದ್ದು. ಇಲ್ಲಿ ಮನುಷ್ಯನನ್ನು ಸಾಮಾಜಿಕ ಸಮಸ್ಯೆಗಳಿಂದ ಹೊರತಂದು ಆರ್ಥಿಕ, ಶೈಕ್ಷಣಿಕವಾಗಿ ಹಾಗೇನೆ ಅವರನ್ನ ಸರ್ವತೋಮುಖವಾಗಿ ಬಲವರ್ಧನೆಗೊಳಿಸಲು ನೆರವಾದವರನ್ನ ದೇವರಿಗೆ ಹೋಲಿಸುವ ಸಂಸ್ಕೃತಿ ನಮ್ದು. ಈಗ ನಮ್ ಕಷ್ಟದಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಆದ ಅಂತ ತಕ್ಷಣ ಆತ ನಮ್ಮ ಪಾಲಿ ದೇವರಾಗಿ ಬಂದ್ರು ಅಂತ ನಾವು ಸಾಮಾನ್ಯವಾಗಿ ಅಂದ್ಕೊಳ್ತೇವೆ ನಾವೆಲ್ಲರೂ ಕೂಡ. ಹಾಗಾಗಿ ಇಲ್ಲಿ ಬಸವಣ್ಣನನ್ನ ಕಟ್ಕೊಡುವಂತ ನಿಟ್ಟಿನ ಒಳಗಡೆ ಇಲ್ಲಿ ಹರಿಹರ ಕವಿ ಬಸವರಾಜ ದೇವರ ರಗಳೆ ಅಂತ ಬರೀತಾರೆ ನೋಡಿ. ಒಂದು ಕೃತಿಯನ್ನ ಬರೆಯುವ, ಕಾವ್ಯವನ್ನ ಬರೆಯುವ ಮೂಲಕವಾಗಿ ಬಸವಣ್ಣನನ್ನ ದೇವ್ರನ್ನಾಗಿಸುವ, ಆತನನ್ನ ರಾಜನಾಗಿಸುವಂತ ಒಂದು ಯೋಚನಾ ಕ್ರಮಗಳು ಆ ಕೃತಿಯ ಮೂಲಕವಾಗಿ ಬಂದಿರುವಂತದ್ದು ಇದೆಯಲ್ಲ, ಸಾಮಾನ್ಯವಾಗಿದ್ದಲ್ಲ ಅಂತ. ಇವತ್ತು ಸಾಹಿತಿಗಳು ಆದಂತರು, ವಿಮರ್ಶಕರಾದಂತರು ಒಬ್ಬ ವ್ಯಕ್ತಿನ ಅಷ್ಟು ಸುಲಭಕ್ಕೆ ದೇವರಿಗೆ, ರಾಜನಿಗೆ ಹೋಲಿಕೆ ಮಾಡಲಿಕ್ಕೆ ಹಿಂದೇಟನ್ನ ಹಾಕುವಂತ ಹೊತ್ತಿನ ಒಳಗಡೆ, ಹರಿಹರ ಹೊತ್ತಿನ ಕಾಲದ ಒಳಗಡೆ ಬಸವಣ್ಣನನ್ನ ದೇವರಿಗೆ ಹೋಲಿಕೆ ಮಾಡುವಂತ ಸಂಗತಿ ಇದೆಯಲ್ಲ, ಅದು ಸಣ್ಣದಲ್ಲ ಅಂತ. ಬಸವಣ್ಣನ ನಡೆನುಡಿಗಳು ಒಂದಾಗಿ ಬದುಕುವಂತ ವ್ಯಕ್ತಿ ಆಗಿದ್ದಕ್ಕೆ ಅದು ಸಾಧ್ಯವಾಯಿತು ಎಂಬುದನ್ನ ಕೂಡ ನಾವು ಇಲ್ಲಿ ನೆನಪಿಸ್ಕೊಳ್ಬಹುದಾ ಅನ್ನುವಂಥದ್ದು. ಹಾಗಾಗಿ ಆ ನಿಟ್ಟಿನ ಒಳಗೆಯೇ ಪಂಪನ ಮಾತು ಮತ್ತೆ ಕನಕನ ಮಾತುಗಳು, ಕನಕನ ವಚನ ಕೀರ್ತನೆ ಮತ್ತೆ ನಮ್ಮನ್ನ ಈ ನಿಟ್ಟಿನ ಒಳಗಡೆ ಎಚ್ಚರಿಸುವುದಕ್ಕೆ ಕೂಡ ಕಾರಣವಾಗ್ತವೆ ಅನ್ನುವಂಥದ್ದು. ಈ ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿಯಾಗಿದ್ದ ಬಸವಣ್ಣ ಇದನ್ನ ಮನುಷ್ಯ ಮಾಡುವ ಪ್ರತಿ ಕಾಯಕಕ್ಕೂ ತನ್ನದೇ ಆದಂತ ಮಹತ್ವ, ಶ್ರೇಷ್ಠತೆ, ಘನತೆ ಇದೆ ಎಂದು ಆತ ಸಾರ್ತಾನೆ. ಈಗ ಕೆಲವೊಬ್ಬರಿಗೆ ತಾವು ಮಾಡುವಂತ ಕೆಲಸಗಳು ತುಂಬಾ ಕಡಿಮೆ ಅಂತ ಅನ್ಸ್ಬಿಡುತ್ತೆ. ಹಾಗಾಗಿ ನಮ್ದು ಅಷ್ಟು ಒಂದ್ ರೀತಿಯಲ್ಲಿ ಒಂದು ಏಕಮುಖವಾಗಿರುವಂತ ಡೆವಲಪಿಂಗ್, ನಮ್ದು ಡೆವಲಪ್ಡ್ ಅಲ್ಲ ನಮ್ದು ನಮ್ಮ ದೇಶ. ಹಾಗಾಗಿ ಕುವೆಂಪುರವರ ಒಂದು ಕಾವ್ಯವನ್ನ ನನಗೆ ನೆನಪಾಗುತ್ತೆ, ಕೋಗಿಲೆ ಮತ್ತು ಸೋವಿಯತ್ ರಷ್ಯಾ ಎಂಬಂತ ಒಂದು ಕಾವ್ಯ. ಅದರಲ್ಲಿ ಕುವೆಂಪುರವರು ರಷ್ಯಾಕ್ಕೆ ಹೋಗಿ ಕೋಗಿಲೆ ಮೊಟ್ಟೆಗಳನ್ನ ತಗೊಬರ್ತಾರಂತೆ. ಮೊಟ್ಟೆಗಳನ್ನ ತಗೊಬಂದು ಈ ಭಾರತದಲ್ಲಿ ಅವನ್ನ ಮರಿ ಮಾಡಿಸೋಣ ಅಂತ. ಯಾಕಂದ್ರೆ ಆಲ್ ಆರ್ ಈಕ್ವಲ್ ಅಂತ. ಒಬ್ರು ಮೇಲ್ ಪೋಸ್ಟ್ ಅಲ್ಲಿ ಇರ್ಬೋದು, ಒಬ್ರು ಕೆಳ ಪೋಸ್ಟ್ ಅಲ್ಲಿ ಇರ್ಬೋದು, ಆದ್ರೆ ಅಲ್ಲಿ ಯಾವುದೂ ಕೂಡ ತುಂಬಾ ರೆಸ್ಪೆಕ್ಟ್ಫುಲ್ ಆಗಿ ಒಂದು ಅವ್ರ ಅಡಿಯಲ್ಲಿ ಒಂದು ರೀತಿಯಲ್ಲಿ ಜೀತದ ರೀತಿಯ ಒಳಗಡೆ ಇರುವಂತ ಪರಿಪಾಠ ಇಲ್ಲ. ಅವ್ರವ್ರ ಹುದ್ದೆಗೆ ತಕ್ಕಂತೆ ಅವರ ಕೆಲಸವನ್ನ ಮಾಡ್ಕೊಂಡು ಹೋಗುವಂತ ಪರಿಪಾಠ. ಅದನ್ನ ಇಲ್ಲಿ ಜೀತ ಪದ್ಧತಿ, ಇನ್ನೇನೋ ನಮ್ಮಲ್ಲಿ ಇವೆಲ್ಲ ಜಾತಿ ಪದ್ಧತಿ ತಾಂಡವಾಡ್ತಾ ಇದ್ವಲ್ಲ, ಅಸಮಾನತೆಗಳು. ಹಾಗಾಗಿ ಇಂಥ ಒಂದು ಪ್ರದೇಶದ ಒಳಗಡೆ ಅಂತ ಒಂದು ರಷ್ಯಾದ ಪರಿಕಲ್ಪನೆಯನ್ನು ಬೆಳೆಸ್ಬೇಕು ಅಂತ ಮೊಟ್ಟೆಗಳನ್ನ
ಎತ್ಕೊಂಡು ಬಂದಾಗ ಭಾರತದ ಗಡಿಯಲ್ಲಿ ಬಿದ್ದು ಆ ಮೊಟ್ಟೆಗಳು ಒಡೆದೋದವು. ಒಂದು ಸಂಗತಿ ಇದೆಯಲ್ಲ. ಹಾಗಾಗಿ ಇಲ್ಲಿ ನಾವು ಮತ್ತೆ ಇದನ್ನ ಒಪ್ಕೊಳಕ್ ರೆಡಿ ಇಲ್ಲ ಅಂತ, ಮತ್ತೆ ಇದನ್ನ ನಾವು ಒಪ್ಕೊಳಕ್ ರೆಡಿ ಆಗ್ತಿಲ್ಲ ಅಂತ. ಹಾಗಾಗಿ ಮೊನ್ನೆ ಬಂದಂತ ಜಾತೀಯ ಜನಗಣತಿ ನೋಡಿ, ಎಷ್ಟೊಂದು ಅಯ್ಯೋ ಅದೇ ಮಾಧ್ಯಮಗಳಲ್ಲಿ ಪ್ರತಿಯೊಂದು ಅದೇ ಕುಂತಲ್ಲಿ ನಿಂತಲ್ಲಿ ಅದೇ ಚರ್ಚೆಗಳು ನಡೀತಾ ಇದ್ದಾವೆ. ಹಾಗಾಗಿ ನಮ್ಮ ನಾಡು ಹಾಗಿದ್ರೆ ಎತ್ಲ ಹೊರಟಿದೆ ಎಂಬಂಥದ್ದು ನಾವು ಸ್ವಲ್ಪ ಅವಲೋಕನವನ್ನ ಕೂಡ ಇವತ್ತು ನಾವು ಮಾಡಿಕೊಂಡು ಒಂದಷ್ಟು ಸುಧಾರಣೆಯ ಹಂತಕ್ಕೆ ಹೋಗ್ಬೋದಾ ಅನ್ನುವಂಥದ್ದು. ಹಾಗಾಗಿ ಈ ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿ ಆಗಂತ ಹೊತ್ತಿನ ಒಳಗಡೆ ಒಂದಷ್ಟು ಆಡಳಿತಾತ್ಮಕ ಅನುಭವ ಇರುವಂತ ಬಸವಣ್ಣ ಇಲ್ಲಿ ಪ್ರತಿ ಕಾಯಕಕ್ಕೂ ಅವ್ರದೇ ಆದಂತ ಶ್ರೇಷ್ಠತೆ ಇದೆ ಎಂಬುದನ್ನ ಇಲ್ಲಿ ಮನಗಾಣ್ತಾನೆ. ಹಾಗಾಗಿ ಅವ್ರನ್ನೆಲ್ಲ ಪೂಜಿಸುವ ಮನೋಭಾವನೆಯಲ್ಲಿ ಅವ್ರನ್ನ ಒಂದು ಹತ್ತಿರಕ್ಕೆ ಸೆಳೆಕೊಳ್ಳುವಂತ ಮನೋಭಾವನೆ ಒಳಗಡೆ ಬಸವಣ್ಣ ಮುಂದಾಗುವುದನ್ನ ಕೂಡ ನಾವು ನೋಡ್ತೀವಿ ಅಂತ. ಆದ್ರೆ ಒಂದು ಕಾಯಕಗಳು ಶುದ್ಧ ಪ್ರಾಮಾಣಿಕ ಶುಚಿ ಮನಸ್ಸಿನಿಂದ ಅವೆಲ್ಲವೂ ನಡೀತಿರ್ಬೇಕು ಎಂಬಂತ ಆಶಯ ಅವರಲ್ಲಿ ಇರುತ್ತೆ ಅಂತ. ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನು ಕೂಡ ಕಾಯಕದಲ್ಲಿ ತೊಡಗಬೇಕು. ಕಾಯಕವೇ ಕೈಲಾಸ ಎಂಬಂತ ಒಂದು ವಿಶ್ವಮಾನ್ಯ ಆರ್ಥಿಕ ಸಿದ್ಧಾಂತವನ್ನ ಬಹುದೊಡ್ಡ ತತ್ವವನ್ನಾಗಿ ಕೂಡ ಅವರು ಪ್ರತಿಪಾದಿಸ್ತಾರೆ. ಹಾಗಾಗಿ ಇಲ್ಲಿ ಒಂದು ಕಾಯಕದಿಂದ ಮಾತ್ರ ವ್ಯಕ್ತಿಗೆ ಏಳಿಗೆಯ ಸಾಧ್ಯವೇ ಹೊರತು ಇನ್ಯಾವುದೋ ಬೇರೆ ರೀತಿಯ ನಿಲುವುಗಳಿಂದ ಅಲ್ಲ ಎಂಬುದನ್ನ ಕೂಡ ಇಲ್ಲಿ ಇಂದಿನ ಸಮಾಜ ಅನುಕರಿಸುವಂತ ನಿಟ್ಟಿನ ಒಳಗಡೆ ಮುಂದಾಗ್ಬೇಕಾಗಿದೆ ಅನ್ನುವಂಥದ್ದು. ಅದಕ್ಕೆ ಒಂದು ವಚನವನ್ನ ಕೊಡ್ತಾರೆ. ಕಾಸಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ, ಹಾಸನಿಕ್ಕಿ ಸಾಲಿಗನಾದ, ವೇದವನ್ನೋದಿ ಹಾರವನಾದ, ಕರ್ಣದಲ್ಲಿ ಜನಿಸದವರು ಉಂಟ ಜಗದೊಳಗೆ, ಇದು ಕಾರಣ ಕೂಡಲ ಸಂಗಮ ದೇವ ಲಿಂಗ ಸ್ಥಳವನ್ನರಿದವನೇ ಕುಲಜನು ಅಂತ. ಹಾಗಾಗಿ ಇಲ್ಲಿ ನಮಗೆ ದೋಣಿಯನ್ನ ನಡೆಸುವಂತವರಿಗೆ ಅಂಬಿಗರು ಅಂತೀವಿ, ಕ್ಷೌರಿಕ ವೃತ್ತಿಯನ್ನ ಮಾಡುವಂತವರಿಗೆ ನಾವು ಇಲ್ಲಿ ಹಡಪದವರು ಅಂತ ಹೇಳ್ತೀವಿ, ಬಟ್ಟೆ ಒಗೆಯೋರಿಗೆ ಮಡಿವಾಳರು ಅಂತೀವಿ, ಚರ್ಮ ಹದ ಮಾಡುವವರಿಗೆ ನಮಗೆ ಚಮ್ಮಾರರು ಅಂತೀವಿ, ಕಬ್ಬಿಣ ಕಾಯಿಸುವ ಅವರಿಗೆ ಕಮ್ಮಾರು ಅಂತೀವಿ. ಹೀಗೆ ಬೇರೆ ಬೇರೆ ನೂಲನ್ ತೆಗೆಯುವ ಬೇರೆ ಬೇರೆ ಕಾಯಕವನ್ನ ಮಾಡುವಂತವ್ರನ್ನೆಲ್ಲರನ್ನೂ ಕೂಡ ಒಂದು 108 ಸಮುದಾಯಗಳನ್ನ ಕಾಯಕ ವೃತ್ತಿಯ ಮೂಲಕ ಒಗ್ಗೂಡಿಸಿ ಸಮಾನತೆ ಸಾರಿದವರು ಬಸವಣ್ಣ ಅಂತ. ವಚನ ಸಾಹಿತ್ಯ ಧಾರ್ಮಿಕ ಸಾಮಾಜಿಕ ಅಸಮಾನತೆಯ ಪ್ರತಿರೋಧವಾಗಿ ಕೆಲಸವನ್ನ ಮಾಡ್ಲಿಕ್ಕೆ ಸಾಧ್ಯವಾಗಿದ್ದು ಬಸವಣ್ಣನವರ ಮೂಲಕ ಎಂಬುದನ್ನ ನಾವು ಪ್ರಬಲವಾಗಿ ಅದನ್ನ ಪ್ರತಿಪಾದಿಸ್ಬೇಕಾಗತ್ತೆ ಅಂತ. ಮನೆ ನೋಡ ಬಡವರು, ಮನ ನೋಡ ಘನಸೊಂಕಿನಲ್ಲಿ ಶುಚಿ, ಸವಾಂಗ ಕಲಿಗಳು ಪಸರ ಕನವಿಲ್ಲ ಬಂದ ತತ್ಕಾಲಕ್ಕೆ ಉಂಟು, ಕೂಡಲ ಸಂಗನ ಶರಣರು ಸ್ವತಂತ್ರ ಧೀರರು ಎಂದು ಕಾಯಕ ಜೀವಿಗಳಾಗಿರುವ ಆಯ್ದಕ್ಕಿ ಲಕ್ಕಮ್ಮ ಮತ್ತು ಮಾರಯ್ಯ ಅವರ ಬಗ್ಗೆ ಈ ಕಟ್ಟಿದಂತ ಒಂದು ವಚನ ಅವರು ಒಂದು ವಿಶೇಷವಾಗಿದೆ ಅಂತ. ಅಂದ್ರೆ ಇವತ್ತು ನಮಗೆ ಯಾರ್ದೋ ಮಾತನ್ನ ನೋಡಿ ನಾವೆಲ್ಲ ಮರುಳಾಗುವಂತ ಕಾಲಘಟ್ಟದ ಒಳಗಡೆ ಮನಸ್ಸು ತುಂಬಾ ಮುಖ್ಯ, ಶುಚಿ ಮುಖ್ಯ, ಹಾಗೇನೆ ವಿಚಾರಗಳು ಮುಖ್ಯ, ಎಲ್ಲನ್ನ ಒಗ್ಗೂಡಿಸ್ಕೊಂಡು ಹೋಗುವಂಥದ್ದು ಮುಖ್ಯ ಎಂಬಂತ ನಿಟ್ಟಿನ ಒಳಗಡೆ ಇಲ್ಲಿ ಐದಕ್ಕಿ ಲಕ್ಕಮ್ಮ ಮತ್ತು ಮಾರಯ್ಯ ಕಾಯಕದ ಪರಿಕಲ್ಪನೆ ಬಗ್ಗೆ ಕಟ್ತಾರೆ. ಹಾಗಾಗಿ ಇಲ್ಲಿ ಗುರುಲಿಂಗ ಜಂಗಮಕ್ಕೆ ಕಾಯಕವೇ ಮುಖ್ಯ ಎಂಬಂತ ಮಾತುಗಳನ್ನ ಇಲ್ಲಿ ನುಲಿಯ ಚಂದಯ್ಯ ಅವರು ವ್ಯಕ್ತಪಡಿಸಿರುವುದನ್ನ ಕೂಡ ನಾವು ಕಾಣ್ತೀವಿ ಅನ್ನುವಂಥದ್ದು. ಐದಕ್ಕಿ ಲಕ್ಕಮ್ಮ, ಕಾಳವ್ಯ ಇತ್ಯಾದಿ ಅನೇಕ ವಚನಕಾರರು ಈ ಕಾಯಕದ ಪರಿಕಲ್ಪನೆಯ ಬಗ್ಗೆ ಕಟ್ಕೊಡ್ತಾರೆ. ಅದ್ರಾಗೂ ಈ ಕಾಯಕದ ಪರಿಕಲ್ಪನೆ ಇದೆಲ್ಲ ಅದು ತಳ ಸಮುದಾಯದವರಲ್ಲಿ ಹೆಚ್ಚು ಅಂತ. ಈ ಒಬ್ಬ ಸೂಳೆ ಸಂಕಪ್ಪೆ ತನ್ನ ಸೂಳೆಗಾರಿಕೆ ವೃತ್ತಿಯನ್ನ ಹೇಗೆ ಪುರುಷರು ಕಾಮುಕರು ಹೇಗೆ ನಮ್ಮನ್ನ ನಡೆಸ್ಕೊಳ್ತಾರೆ ಅಂತ ಅನಾವರಣ ಮಾಡ್ತಾಳೆ. ಕದಿರ ರೇಮವೇ ನೂಲನ್ನ ತೆಗೆಯುವಂಥದ್ದು ಹೇಗೆ ಅಂತ, ಅದು ಒಂದು
ಮನಸ್ಸಿಗೆ ಮತ್ತು ಅದೊಂದು ದೈಹಿಕತೆಗೆ ಅದೊಂದು ಆಧ್ಯಾತ್ಮಿಕತೆಯ ಮೂಲವಾಗಿ ಹೇಗೆ ಅದು ಎಷ್ಟು ಜಾಣ್ಮೆ ಬೇಕು ಎಂಬಂತದ್ದು ಅನಾವರಣ ಮಾಡ್ತಾಳೆ. ಹೀಗೆ ಇಲ್ಲಿ ನಮಗೆ ಅಂಬಿಕರ ಚೌಡಯ್ಯ ಕೂಡ ಒಂದು ವಚನವನ್ನ ಕಾಯಕದ ಬಗ್ಗೆ ಕಟ್ಟಿಕೊಡ್ತಾನೆ. ಈ ತಡೆನೆಲೆ ಇಲ್ಲದ ಮಹಾನದಿ, ತಡೆ ನೆಲೆ ಎಲ್ಲವೂ ಇಲ್ಲ ಈ ಮಹಾನದಿ, ಅದು ಒಡಲಿಲ್ಲದಂಬಿಗ ಬಂದಿದ್ದೇನೆ, ಹಿಡಿದ ಬಿಡುವ ಮನದ ಬೆಲೆಗೊಟ್ಟಡೆ, ಕಡೆ ಹಾಯಿಸುವೆ ನಿನ್ನ ಮಹಾಹೊಳೆಯ, ನುಡಿ ಇಲ್ಲದ ನಿಸ್ಸೀಮ ಗ್ರಾಮದಲ್ಲಿರಿಸುವೆಂದಾತ ಗಂಬಿಗರ ಚೌಡಯ್ಯ ಅಂತ. ಈ ಅಂಬಿಗರ ಚೌಡಯ್ಯ ಒಂದು ಒಳ್ಳೆಯ ವಚನಕಾರ, ಬಸವಣ್ಣನಿಗೆ ತುಂಬಾ ಇಷ್ಟವಾಗಿರುವಂತ ವಚನಕಾರ, ನೇರ ನುಡಿಯ ವಚನಕಾರ. ಹಾಗಾಗಿ ಅದು ವೈಚಾರಿಕ ಪ್ರಜ್ಞೆಯನ್ನ ಅತಿಯಾಗಿ ನಂಬಿದಾತ ಅಂಬಿಗರ ಚೌಡಯ್ಯ. ಹಾಗಾಗಿ ಈತ ಒಂದು ರೀತಿಯಲ್ಲಿ ಈ ಅಂಬಿಗರ ವೃತ್ತಿಯನ್ನ, ದೋಣಿಯನ್ನ ನಡೆಸುವಂತದ್ದು ಒಂದು ಕಾಯಕ. ಆದ್ರೆ ಆ ಕಾಯಕದ ನೆಲೆಗಟ್ಟಿನಲ್ಲಿ ಆತನ ಮನಸ್ಸಿಗೂ ಆಧ್ಯಾತ್ಮಕ್ಕೂ ಆ ಕಾಯಕಕ್ಕೂ ಸಮೀಕರಿಸ್ಕೊಂಡು ಅದನ್ನ ನೋಡುವಂತ ಪ್ರಯತ್ನಕ್ಕೆ ಹೋಗ್ತಾನೆ ಆತ. ಹಾಗಾಗಿ ಇದ್ಯಾವುದು ಮಹಾನದಿ, ಇದಕ್ಕೆ ಯಾವುದು ತಡೆಕೊಡೆ ಇಲ್ಲ, ನಮ್ಮ ಮನಸ್ಸಪ್ಪ. ಹಾಗಾಗಿ ನಮ್ಮ ಮನಸ್ಸಿಗೆ ಈಗ ನಾವು ನನ್ನ ಮಾತುಗಳನ್ನ ಕೇಳ್ತಾನೆ ಅನೇಕರ ಮನಸ್ಸುಗಳು ಹಿಂದೆಲ್ಲ ಹೋಗಿರುತ್ತೆ. ಹಾಗೆ ಈ ಸಹಜವಾಗಿರುವಂತದ್ದು ಒಬ್ಬ ಮನುಷ್ಯನಿಗೆ. ಹಾಗಾಗಿ ಒಡೆದಿಲ್ಲ ನಂಬಿಗ ಬಂದಿದ್ದೇನೆ, ನನಗೆ ಯಾವುದೇ ವಿಚಾರಗಳು, ಯಾವುದೇ ಪರಿಕಲ್ಪನೆಗಳು ನಮಗಿಲ್ಲ, ನಾನು ಬಂದಿದ್ದೇನೆ, ಹಿಡಿದು ಬಿಡುವ ಮನದ ಬೆಲೆ ಕೊಟ್ಟಡೆ ಆ ಮನಸ್ಸನ್ನ ನೀವು ಏಕಾಗ್ರತೆಯಿಂದ ನೋಡಿದ್ರೆ ಕಡೆ ಹಾಯಿಸ್ಬೆ ನೀವು ಮಹಾವಳೆಯ. ನಿಮ್ ಈ ಕಡೆ ನೋಡ್ಕೊಂಡ್ರೆ, ಜಾಗೃತಗೊಂಡ್ರೆ, ನಾನು ನಿಮ್ಮ ಒಂದು ವಿಚಾರವನ್ನ, ಆಧ್ಯಾತ್ಮಿಕತೆಯನ್ನ ನಾನು ಅದನ್ನ ಮುಂದೆ ಸಾಗಿಸ್ತೀನಿ ಎಂಬಂತ ಅರ್ಥದ ಒಳಗಡೆ ಅದನ್ನ ಕಟ್ಕೊಡುವಂತದ್ದು ಇದೆಯಲ್ಲ, ಒಂದು ನದಿಯನ್ನ, ದಡವನ್ನ ಸೇರುವಂತ ಪರಿಕಲ್ಪನೆ. ಇನ್ನೊಂದು, ನಾವು ನಮ್ಮ ಅನೇಕ ವಿಚಾರಗಳನ್ನ ನಾವು ನಮ್ಮ ಗುರಿಯನ್ನ ಮುಟ್ಟೋದಕ್ಕೆ ಬೇಕಾಗಿರುವಂತ ಏಕಾಗ್ರತೆಯ ಭಾವನೆಗಳನ್ನ ಕೂಡ ಈ ವಚನದಲ್ಲಿ ಕಟ್ಕೊಡುವಂತ ನಿಟ್ಟಿನಲ್ಲಿ ಹೋಗಿರುವುದನ್ನ ಕೂಡ ನಾವು ನೋಡ್ತೀವಿ ಅನ್ನುವಂಥದ್ದು. ಈ ಗುರುವಾಗುವ, ನಾಯಕವಾಗುವ ದೂಸಿನತ್ತ ಬಂದ ಕಾಲದಲ್ಲಿ ಇವತ್ತು ಬಹಳಷ್ಟು ಸಂದರ್ಭಗಳನ್ನ ನೋಡಿ, ನಾವು ಈಗ ಗುರು ಅನ್ಬೇಕು ನಮ್ಮನ್ನ ಅಂತ ಒಂದು ಪರಂಪರೆ ಇದೆ, ನಮಗೆ ನಾಯಕನಾಗ್ಬೇಕು ಎಂಬಂತ ಪರಂಪರೆ ಇದೆ. ನಾನು ಒಬ್ಬ ಪತ್ರಿಕೆ ರಿಪೋರ್ಟರ್ ಆಗಿ ಕೆಲವೊಮ್ಮೆ ಸ್ವಾಮೀಜಿ ಅಂತ ಅನೇಕರ ಮಾತುಗಳನ್ನು ಸ್ವಾಮೀಜಿ ಎಂತ ಸ್ವಾಮೀಜಿದಾರ ಆಗಿರ್ಲಿ, ಸ್ವಾಮೀಜಿ ಹೇಳಿದ್ರು ಅಂತ ಬರೆದಾಗ ಕೆಲವೊಬ್ರು ನಮಗೆ ಮಹಾ ಸ್ವಾಮೀಜಿ ಅಂತ ಹೇಳಿ ಶ್ರೀ ಅಂತ ಹಾಕಿ ಅಂತ ಹೇಳಿ ಕೆಲವೊಬ್ರು ಫೋನ್ ಮಾಡೋಂಥದ್ದು ಕೂಡ ಇದೆ. ಅಂದ್ರೆ ಅವರಷ್ಟಕ್ಕೆ ಅವರೇ ಮಹಾ ಅಂತ ಅಂದ್ಕೊಳ್ಳುವ, ಅವರಷ್ಟಕ್ಕೆ ಅವರೇ ನಾವು ತುಂಬಾ ಎತ್ತರದಲ್ಲಿ ಅಂತ ಇದ್ದೇವೆ ಅಂತ ಅಂದ್ಕೊಳ್ಳುವಂತವ್ರ ಮಧ್ಯ ಅಂಥವ್ರಿಗೆ ಬಸವಣ್ಣ ಸರಳವಾಗಿ ಎಲ್ಲರೊಳಗೆ ಒಂದಾಗಿ ಇರುವಂತ ಬಸವಣ್ಣ ಅವರನ್ನ ಒಂದಷ್ಟು ಅವರಿಗೆ ಒಂದು ಅನುಕರಣೀಯವಾಗಬೇಕು ಎಂಬಂತ ಆಶಯ ನನ್ನದು. ಇಂಥ ಕಾಲಘಟ್ಟದ ಒಳಗಡೆ ಜನರಿಂದ ಬಸವಣ್ಣ ಜಗಜ್ಯೋತಿ ಬಸವಣ್ಣ ಆಗ್ಬಿಡ್ತಾನೆ. ಜನರಿಂದ ಬಸವಣ್ಣ ವಿಶ್ವ ಮಾನವತ್ವವನ್ನ ಸಾರ್ತಾನೆ, ವಿಶ್ವ ಮಾನವತಾವಾದಿ ಆಗ್ತಾನೆ, ವಿಶ್ವ ಗುರು ಆಗ್ತಾನೆ. ಹಾಗಾಗಿ ಜನ ಒಬ್ಬ ಗುರುವನ್ನ, ಒಬ್ಬ ನಾಯಕನನ್ನ ನಿರ್ಮಾಣ ಮಾಡ್ಬೇಕೇ ವಿನಃ ಅವರಷ್ಟಕ್ಕೆ ಅವರೇ ನಿರ್ಮಾಣ ಮಾಡ್ಕೊಳ್ಳುವಂಥದ್ದಲ್ಲ ಎಂಬಂಥದ್ದನ್ನು ಕೂಡ ನಾವು ನೋಡ್ಬೋದು ಅಂತ. ಹಾಗಾಗಿ ಅನುಭವ ಮಂಟಪದ ಅಧ್ಯಕ್ಷರಾಗಿ ಅಲ್ಲಮ ಪ್ರಭುವನ್ನ ಕೂರಿಸುವ ಮೂಲಕವಾಗಿ ಬಸವಣ್ಣ ಅಲ್ಲಿ ನಾನು ಅಧ್ಯಕ್ಷನಾಗ್ಲಿಲ್ಲ ಎಂಬಂತ ನಿಟ್ಟಿನ ಒಳಗಡೆ ಆಗ್ಲಿಲ್ಲ. ಅದು ಆ ಮೂಲಕ ಇನ್ನೂ ಎತ್ತರಕ್ಕೆ ಬೆಳೆದಂತ ವ್ಯಕ್ತಿಯಾಗಿ ಕಂಡು ಬಂದಿರುವಂತದ್ದು ಇದೆಯಲ್ಲ, ಅದು ನಮಗೆ ಇವತ್ತು ಬೇಕಾಗಿದೆ ಅಂತ. ಹಾಗಾಗಿ ಅದನ್ನ ಹಿಂಗ್ ಮಾತಾಡ್ತಾನೆ, ನಿಮ್ಮ ಮನವ ತನುವ ಸಂತೈಸ್ಕೊಳ್ಳಿ ಎಂದು ಬಸವಣ್ಣ ಸುಮ್ನೆ ಹೇಳಿದ್ದಂಥದ್ದಲ್ಲ. ನನ್ನ ಮನವನ್ನ ಸಂತೈಸ್ಕೊಳ್ಬೇಕು, ತನುವನ್ನ ಸಂತೈಸ್ಕೊಳ್ಬೇಕು. ನಾವು ಎಲ್ಲರ ಒಳಗೆ ಒಂದಾಗಿ ಬದುಕುವಂತ ನಿಟ್ಟಿನೆಲ್ಲ ನಾವು ಮುಂದಾದಾಗ ಮಾತ್ರ ನಮ್ ಬದುಕು ಸಾರ್ಥಕವಾಗುತ್ತೆ ಅನ್ನೋಂಥದ್ದು. ಕರ್ನಾಟಕದ ಮಾರ್ಟಿನ್ ಲೂಥರ್ ಅಂತ ಇಲ್ಲಿ ಸರ್ ಆರ್ಥರ್ ಮೈಲರ್ ಅವರು ಬಸವಣ್ಣನವ್ರನ್ನ ಕರೆಯುವಂತ ಧೋರಣೆ ಇದೆಯಲ್ಲ, ಅಷ್ಟು ಸುಲಭದಲ್ಲ ಅಂತ ನಾ ಭಾವಿಸ್ಕೊಂಡಿದ್ದೇನೆ. ಹಾಗಾಗಿ ಇಡೀ ನಮ್ಮ ಇವತ್ತು ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ
ಇವತ್ತು ಆಧುನಿಕ ಕನ್ನಡ ಸಾಹಿತ್ಯಗಳು ಆಗಿರ್ಬೋದು, ಮತ್ತು ಈ ದಲಿತ ಬಂಡಾಯ ಸಾಹಿತ್ಯ ಆಗಿರ್ಬೋದು, ನವೋದಯ ಕಾಲಘಟ್ಟ ಆಗಿರ್ಬೋದು, ಅವು ಒಂದೊಂದು ಹಂತದ ಸಂದರ್ಭಗಳಲ್ಲಿ ಕಾಲದ ಸ್ಥಿತ್ಯಂತರಕ್ಕೆ ಅನುಗುಣವಾಗಿ ಅನೇಕ ಸಂದೇಶಗಳನ್ನ ನೀಡ್ತಾ ಬಂದಿರುವುದನ್ನ ಕೂಡ ನಾವು ಕಾಣ್ತೀವಿ. ಹಾಗಾಗಿ ಇವತ್ತು ವಚನ ಸಾಹಿತ್ಯ ಅದೊಂದು ಅನುಭವದ ಸಾಹಿತ್ಯ, ಅದೊಂದು ವಾಸ್ತವದ ಸಾಹಿತ್ಯ, ಅದೊಂದು ಕಲ್ಪನೆ ಅಲ್ಲ, ಅದು ನಿಜದ ವಾಸ್ತವತೆಯ ಒಂದು ಇಲ್ಲಿ ಇರುವಿಕೆಯ ಸಂದೇಶವಾಗಿ ಕೂಡ ವಚನ ಸಾಹಿತ್ಯ ಇದೆ. ಆ ಸಾಹಿತ್ಯವನ್ನ ನಾವೆಲ್ಲರೂ ಅನುಕರಿಸುವಂತ ನಿಟ್ಟಿನಲ್ಲಿ ಮುಂದಾಗಂತ ಅಗತ್ಯತೆ ಕೂಡ ಇದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಇವತ್ ನಮಗೆ ಬಸವಣ್ಣನನ್ನ ರಾಜ್ಯ ಸರ್ಕಾರ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಕೂಡ ಮಾಡಿದೆ. ಮತ್ತು ಸಂಸ್ಕೃತಿ ಬೇರೆ, ಸಾಂಸ್ಕೃತಿಕ ಬೇರೆ. ಸಾಂಸ್ಕೃತಿಕತೆಯ ಒಳಗಡೆ ಎಲ್ಲವೂ ಇದೆ. ಸಮಾಜ ಇದೆ, ಶಿಕ್ಷಣ ಇದೆ, ಕಲೆ ಇದೆ, ಒಂದು ವಸ್ತು ವಿಷಯಗಳಿದಾವೆ, ಇಡೀ ಬದುಕಿದೆ, ಜೀವನ ಕ್ರಮಗಳಿದಾವೆ. ಹಾಗಾಗಿ ಇಡೀ ನಾಡಿನ ಲೋಕ ಕಲ್ಯಾಣದ ಸಂಗತಿಗಳು ಅದರಲ್ಲಿ ಇದಾವೆ. ಹಾಗಾಗಿ ಅಂತ ಲೋಕ ಕಲ್ಯಾಣಕ್ಕೆ ಶ್ರಮಿಸಿದಂತ, ಚಿಂತನೆ ಮಾಡಿದಂತ, ಅಂತ ಸಂದೇಶಗಳನ್ನ ರವಾನಿಸಿದಂತ ಮಹಾನ್ ವ್ಯಕ್ತಿ ಬಸವಣ್ಣ ಎಂಬುದನ್ನ ಗುರುತಿಸಿ ಸಾಂಸ್ಕೃತಿಕ ನಾಯಕ ಎಂಬಂತ ಒಂದು ಆತನಿಗೆ ಒಂದು ಬಿರುದನ್ನ ಆತ ಇಲ್ಲದೆ ಇರುವಂತ ವಚನ ಒಳಗಡೆ ಇವತ್ತು ಮನಗಂಡು ನೀಡಿದಂತದ್ದು ಇದೆಯಲ್ಲ, ಅದೊಂದು ಒಳ್ಳೆಯ ಬೆಳವಣಿಗೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಬಸವಣ್ಣನ ವಿಚಾರಗಳು ವೈಚಾರಿಕತೆಯ ಪ್ರಜ್ಞೆಯ ಒಳಗಡೆ, ಕಾಯಕದ ಒಳಗಡೆ, ದಾಸೋಹದ ಒಳಗಡೆ ಎಲ್ಲ ಜನರನ್ನ ತಲುಪ್ಲಿ ಎಂಬಂತ ಸದಾಶಯವನ್ನ ಕೂಡ ನಾನು ಬಯಸ್ತೇನೆ. ನಾನು ನಿಮ್ಮೆಲ್ಲರಿಗಿಂತ ಕಿರಿಯ, ಹುದ್ದೆಯಲ್ಲಿ ಕೂಡ, ವಯಸ್ಸಿನಲ್ಲಿ ಕೂಡ. ನನಗೆ ಅಲ್ಲಲ್ಲಿ ಕಾಣುತ್ತಿರುವಂತ ಫೋಟೋಗಳು ತುಂಬಾ ಹಿರಿಯರು, ಚಿಂತಕರು, ದಾರ್ಶನಿಕರು, ಧಾರವಾಡ ಸೀಮೆಯ ಬುದ್ಧಿವಂತ ಜನರೆಲ್ಲ ಇದಿರಿ. ಹಾಗಾಗಿ ನನ್ನ ಮೊದಲು ನುಡಿಗಳನ್ನ ನೀವೆಲ್ಲರೂ ಕೇಳಿಸ್ಕೊಂಡಿದ್ದೀರಿ. ಒಂದಷ್ಟು ಚಿಕ್ಕವನಾಗಿ ಒಂದಷ್ಟು ಮಾತುಗಳನ್ನ ನಾನು ಆಡಿದ್ದೇನೆ. ಹಾಗಾಗಿ ವಿಜಯಲಕ್ಷ್ಮಿ ದಾನರೆಡ್ಡಿ ಮೇಡಮ್ ಅವರು ಇಂತ ಮಾತುಗಳನ್ನ ಆಡ್ಲಿಕ್ಕೆ ಒಂದಷ್ಟು ಇಲ್ಲಿ ವೇದಿಕೆಯಲ್ಲಿ ಅವಕಾಶವನ್ನ ಮಾಡಿಕೊಟ್ರು. ಹಾಗಾಗಿ ಈ ಕಾರ್ಯಕ್ರಮದ ಗೌರವಾನ್ವಿತ ಅಧ್ಯಕ್ಷರು, ಹಾಗೇನೆ ಎಲ್ಲ ಕಾರ್ಯದರ್ಶಿಗಳು, ಸದಸ್ಯರು, ನನ್ನ ಚಿಕ್ಕವನ ಈ ಮಾತುಗಳನ್ನು ಕೇಳಿಸ್ಕೊಂಡಂತ ಎಲ್ಲ ಹಿರಿಯ ಸಹೃದಯ ಬಂಧುಗಳು, ನಿಮ್ಮೆಲ್ಲರಿಗೂ ಪ್ರೀತಿಯ ನಮಸ್ಕಾರಗಳನ್ನ ಸಲ್ಲಿಸ್ತೇನೆ. ಹಾಗಾಗಿ ಒಳ್ಳೆಯ ವಿಷಯಗಳಿದ್ರೆ ನಿಮ್ಮ ಮನಸ್ಸಿನಲ್ಲಿ ಹಾಕೊಳ್ಳಿ. ಹಾಗಾಗಿ ಇದರಲ್ಲಿ ಚಿಕ್ಕವನಾಗಿ ಎಲ್ಲರೂ ಒಂದಷ್ಟು ತಪ್ಪುಗಳು ನನ್ನಿಂದ ಅನ್ಸಿತ್ತು ಅಂದ್ರೆ ನಿಮ್ಮ ಹೊಟ್ಟೆಯಲ್ಲಿ ಹಾಕೊಳ್ಳಿ ಅಂತ ಹೇಳ್ತಾ ನನ್ಗೆ ತುಂಬಾ ಖುಷಿ ಆಗಿದೆ. ಹಾಗಾಗಿ ನನಗೆ ಒಂದಷ್ಟು ಮುಕ್ತವಾಗಿ ನಾನು ಮಾತಾಡಿದ್ದೇನೆ. ಈ ಅವಕಾಶ ಮಾಡಿಕೊಟ್ಟಿದ್ದ ನಿಮ್ಮೆಲ್ಲರಿಗೂ ಪ್ರೀತಿಯ ನಮಸ್ಕಾರ, ವಂದನೆಗಳು. ಸರ್, ಧನ್ಯವಾದಗಳು. ಮತ್ತೆ ನಿಮ್ಮ ಜೊತೆಗೆ ಮಾತು ಮುಂದುವರಿಯುತ್ತೆ ಚರ್ಚೆನಲ್ಲಿ. ಈಗ ಧಾರವಾಡ ಕಟ್ಟೆಯ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವಂತ ಪ್ರೊಫೆಸರ್ ಬಸವರಾಜ್ ಡೋಣು ಸರ್ ಅವರು ಕೆಲವು ಪೂರಕ ಮಾತುಗಳನ್ನ ಆಡ್ಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ವಿಜಯಲಕ್ಷ್ಮಿ, ನನ್ನ ಧ್ವನಿ ಕೇಳಿಸ್ತದಲ್ಲ ಸರ್? ಕೇಳಿಸುತ್ತೆ ಸರ್. ದಯವಿಟ್ಟು ಉಮಾಕಾಂತ ಪಾಟೀಲ್ ಅವರು ತಮ್ಮ ಆಡಿಯೋನ್ನ ಮ್ಯೂಟ್ ಮಾಡ್ಕೋಬೇಕು. ಧಾರವಾಡ ಕಟ್ಟೆಯ ಎಲ್ಲ ಸಂಗಾತಿಗಳೇ, ಸ್ನೇಹಿತರೆ, ಸಾಹಿತ್ಯಾಸಕ್ತರೇ, ಹಿರಿಯರೇ, ಎಲ್ಲರಿಗೂ ನಮಸ್ಕಾರ. ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಪತ್ರಕರ್ತರಾಗಿ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ನೀಲೇಶ್ ಎಸ್.ಎಂ. ಅವರು ಬಸವಣ್ಣನ ವಚನಗಳಲ್ಲಿ ಕಾಯಕದ ಪರಿಕಲ್ಪನೆ ಎಂಬ ವಿಷಯದ ಕುರಿತು ಇಲ್ಲಿಯವರೆಗೆ ಮಾತನಾಡಿದ್ದಾರೆ. ಸುಮಾರು 60 ನಿಮಿಷಗಳ ಕಾಲ ಬಸವಣ್ಣನ ಬಗ್ಗೆ, ಶರಣರ ಬಗ್ಗೆ, ವಚನ ಸಾಹಿತ್ಯದ ಬಗ್ಗೆ ಮತ್ತು 12ನೇ ಶತಮಾನದಲ್ಲಿ ಬಾಳಿ ಬದುಕಿದ ಒಂದು ಸಮಾಜವನ್ನು ನಿರ್ಮಿಸಲು ಪ್ರಯತ್ನಿಸಿದ ಮತ್ತು ಮಾನವ ಕುಲಕೋಟಿಗೆ ಅನೇಕ ರೀತಿಯಲ್ಲಿ ಅದ್ಭುತವಾದ ಕೊಡುಗೆಗಳನ್ನು ನೀಡಿದ ಶಿವಶರಣರ ಬಗ್ಗೆ ಮಾತನಾಡಿದರು.
ಬಸವಣ್ಣನ ಕುರಿತು ಮಾತನಾಡುವಾಗ, ಅಲ್ಲಮನ ಕುರಿತು ಮಾತನಾಡುವಾಗ ಸಹಜವಾಗಿ ನಾವು ಅನೇಕ ವಿಷಯಗಳನ್ನ ಪ್ರಸ್ತಾಪ ಮಾಡಬೇಕಾಗ್ತದೆ. ಚರ್ಚೆಗೆ ಅವಕಾಶವಿರುವಂತ ಮಾತುಗಳನ್ನು ಕೂಡ ಆಡ್ಬೇಕಾಗ್ತದೆ ಮತ್ತು ಅನೇಕ ಸಲ ಬಹಳ ನೇರವಾಗಿ ಮುಕ್ತವಾಗಿ ಮಾತನಾಡುವ ಅನಿವಾರ್ಯತೆ ತಂತಾನೆ ಸೃಷ್ಟಿಯಾಗ್ತದೆ. ಹೀಗಾಗಿ ಇದು ಬಹಳ ಸಹಜ ಎಂದುಕೊಂಡಿದ್ದೇನೆ. ನೀಲೇಶ್ ಅವರ ಒಂದು ಒಳ್ಳೆಯ ಉಪನ್ಯಾಸ ನಾವು ಇಲ್ಲಿಯವರೆಗೆ ಕೇಳಿದ್ದೇವೆ. ನಾನು ಕೆಲವು ಸಂಗತಿಗಳನ್ನ ನಿಮ್ಮೊಂದಿಗೆ ಹಂಚಿಕೊಡ್ತೀನಿ. ಆಮೇಲೆ ನೀವು ಅವರೊಂದಿಗೆ ಸಂವಾದವನ್ನ ಮತ್ತು ಚರ್ಚೆಯನ್ನ ಮುಂದುವರಿಸಬಹುದು. ಜಾತೀಯತೆಯ ಬಗೆಗೆ ಮತ್ತು ಜಾತಿ ಆಧಾರಿತ, ಲಿಂಗಾಧಾರಿತ ತಾರತಮ್ಯದ ಬಗೆಗೆ, ಕಾಯಕದ ಬಗೆಗೆ, ಭಕ್ತಿಯ ಬಗೆಗೆ, ದಾಸೋಹದ ಬಗೆಗೆ ಮತ್ತು ಬಸವಣ್ಣನ ಕನಸುಗಾರಿಕೆಯ ಬಗೆಗೆ, ಕ್ರಿಯಾಶೀಲತೆಯ ಬಗೆಗೆ, ಅವನ ನಿಷ್ಠೆಯ ಬಗೆಗೆ ನೀಲೇಶ್ ಅವರು ಅನೇಕ ಮಾತುಗಳನ್ನ ಆಡಿದ್ರು. ಹೆಚ್ಚು ಕಡಿಮೆ ಅವರ ಬಹುತೇಕ ಮಾತುಗಳಿಗೆ ನನ್ನ ಸಹಮತ ಇದೆ. ಕೆಲವು ಸಂಗತಿಗಳಲ್ಲಿ ಒಂದು ಸ್ವಲ್ಪ ನಾನು ಭಿನ್ನಾಭಿಪ್ರಾಯ ಅಂತ ಹೇಳೋದಿಲ್ಲ. ನಾನು ನನ್ನದೇ ಆದ ಬೇರೆಯಾದ ಕಲ್ಪನೆಗಳನ್ನ ಹೊಂದಿದ್ದೇನೆ. ಜಾತಿ ನಿರ್ಮೂಲನೆ ಬಸವಣ್ಣನ ಕನಸಾಗಿತ್ತು. ಜಾತಿ ನಿರ್ಮೂಲನೆ ಅನೇಕ ಜನ ಭಾರತೀಯ ತತ್ವಜ್ಞಾನಿಗಳ, ದಾರ್ಶನಿಕರ, ವಿಭೂತಿ ಪುರುಷರ ಆಚಾರ್ಯರ ಕನಸು ಆಗಿತ್ತು. ಯಾವಾಗ ಈ ನೆಲದಲ್ಲಿ ಅಥವಾ ಈ ಮಣ್ಣಿನಲ್ಲಿ ಜಾತೀಯತೆ ಹುಟ್ಟಿತೋ ಆ ಕಾಲದಿಂದಲೂ ಕೂಡ ಅದರ ವಿರುದ್ಧ, ಆ ಜಾತೀಯತೆಯ ವಿರುದ್ಧ, ಜಾತೀಯತೆಯನ್ನ ನಿರ್ಮೂಲನೆ ಮಾಡಬೇಕೆಂಬ ಆಶಯವನ್ನ ಅನೇಕ ಜನರು ಹೊತ್ತು ಬಂದಿದ್ದರು. ಅದಕ್ಕೆ ಇತಿಹಾಸವೇ ಸಾಕ್ಷಿ ಇದೆ. ಮತ್ತೊಂದು, ಆ ಕಾಲದಲ್ಲಿ ಅಂದ್ರೆ 12ನೇ ಶತಮಾನದಲ್ಲಿ ಸಮಾಜದಲ್ಲಿ ಜಾತೀಯತೆ ಇತ್ತು ಅಂತ ನೀಲೇಶ್ ಅವರು ಹೇಳಿದ್ರು. ಇದು ಅದರ ಬಗ್ಗೆ ತಕರಾರು ಇಲ್ವೇ ಇಲ್ಲ. ಆದ್ರೆ ಆ ಕಾಲದಲ್ಲಿ ಎಲ್ಲರೂ ಜಾತೀಯತೆಯನ್ನ ಮಾಡ್ತಾ ಇದ್ರು ಅನ್ನುವ ಒಂದು ತೀರ್ಮಾನಕ್ಕೆ ನಾವು ಬರುವ ಹಾಗಿಲ್ಲ. ಹಾಗಿದ್ದಿದ್ರೆ ಬಸವಣ್ಣನಂತವನು ಅಂತ ಒಂದು ಅದ್ಭುತವಾದ ಕ್ರಾಂತಿಯನ್ನ ಮಾಡ್ಲಿಕ್ಕೆ ಸಾಧ್ಯ ಇರಲಿಲ್ಲ. 20ನೇ ಶತಮಾನದಲ್ಲಿ ಅಂಬೇಡ್ಕರ್ ಅಂತವರು ಒಂದು ದೊಡ್ಡ ಇದರ ಈ ಜಾತೀಯತೆಯ ವಿರುದ್ಧ ಒಂದು ದೊಡ್ಡ ಹೋರಾಟವನ್ನ ಮಾಡ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಅಂತ ಒಂದು ಪರಿಸರ ನಮ್ಮ ಸಮಾಜದಲ್ಲಿ ಇದೆ. ಭಾರತೀಯ ಸಮಾಜ ಬಹಳ ಮುಕ್ತವಾದ ಸಮಾಜ. ಇಲ್ಲಿ ಅನೇಕ ಭಿನ್ನಾಭಿಪ್ರಾಯಗಳಿಗೆ ಅವಕಾಶ ಇದೆ. ಹೀಗಾಗಿ ನಾವು ಬಹಳ ಮುಕ್ತವಾಗಿ ಮಾತನಾಡ್ತೇವೆ. ಬೇರೆ ಯಾವ ಧರ್ಮದಲ್ಲೂ ಕೂಡ ಇಷ್ಟು ಮುಕ್ತವಾಗಿ ಧರ್ಮದ ಬಗ್ಗೆ, ದೇವರುಗಳ ಬಗೆಗೆ ಮಾತನಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅದರ ವಿವರಣೆ, ವಿಶ್ಲೇಷಣೆ ನಾನು ಮಾಡ್ಲಿಕ್ಕೆ ಹೋಗೋದಿಲ್ಲ. ಆದ್ರೆ 12ನೇ ಶತಮಾನದಲ್ಲಿ ಜಾತೀಯತೆ ಇತ್ತು. 20ನೇ ಶತಮಾನದಲ್ಲಿ ಏನಿದೆ, 21ನೇ ಶತಮಾನದಲ್ಲಿ ಏನಿದೆ ಎಂಬ ಪ್ರಶ್ನೆಯನ್ನ ನಾವು ತಿಳ್ಕೊಳ್ಬೇಕಲ್ಲ. ಜಾತೀಯತೆ ಈಗ ಹೆಚ್ಚಾಗ್ತಾ ಇದೆ ಅಂತ ನಾವೆಲ್ಲರೂ ಮಾತನಾಡ್ತಾ ಇರ್ತೇವೆ. ಆದ್ರೆ ಈ ಜಾತೀಯತೆಯನ್ನ ನಿರ್ಮೂಲನೆ ಮಾಡದ ಹೊರತು ನಾವು ಅದ್ಭುತವಾದ ಭಾರತವನ್ನ ನಿರ್ಮಿಸಲಿಕ್ಕೆ ಸಾಧ್ಯವಿಲ್ಲ. ಈಗ ಇದು ಎಲ್ಲರಿಗೂ ಮನದಟ್ಟಾಗಿದೆ, ಎಲ್ಲರಿಗೂ ಮನವರಿಕೆ ಆಗಿದೆ. ಆದ್ರೂ ನಾವು ಜಾತೀಯತೆಯನ್ನ ಮಾಡ್ತಾ ಇದ್ದೇವೆ. ಯಾಕೆಂದ್ರೆ ಈ ಜಾತೀಯತೆ ಅನ್ನೋದೇನಿದೆಯಲ್ಲ, ಇಟ್ ಹ್ಯಾಸ್ ಬಿಕಮ್ ಎ ಪೊಲಿಟಿಕಲ್ ಇಶ್ಯೂ. ಇಟ್ಸ್ ನಾಟ್ ಜಸ್ಟ್ ಎ ಸೋಷಿಯಲ್ ಕಲ್ಚರಲ್ ಇಶ್ಯೂ, ಇಟ್ ಇಸ್ ಎ ಪೊಲಿಟಿಕಲ್ ಇಶ್ಯೂ. ಇಟ್ ಇಸ್ ಡೈರೆಕ್ಟ್ಲಿ ಲಿಂಕ್ ಟು ಪವರ್. ಈ ಶಕ್ತಿ ರಾಜಕಾರಣಕ್ಕೂ ಮತ್ತು ಜಾತೀಯತೆಗೂ ಒಂದು ನೇರವಾದ ಸಂಬಂಧ ಇರೋದರಿಂದ ಈಗ ಎಲ್ಲರೂ ಅದನ್ನ ಬಹಳ ಮುಕ್ತವಾಗಿ ಮಾತನಾಡ್ತಾರೆ. ಜಾತಿ ಪ್ರಸ್ತಾಪ ಇಲ್ಲದೆ ಯಾವ ಚರ್ಚೆ, ಸಂವಾದಗಳು ಆಗ್ತಾ ಇಲ್ಲ. ಆದ್ರೆ ನಾವೆಲ್ಲರೂ ಅದರ ವಿರುದ್ಧವಾಗಿ ಹೋಗ್ಬೇಕಾಗಿದೆ. ಯಾಕಂದ್ರೆ ನಾವು ಕೂಡಿಸಿ ಎಲ್ಲರೂ ಒಂದಾಗಿ, ಅದೇ ಬಸವಣ್ಣನ ಕನಸಾಗಿತ್ತು, ಅದೇ ಅಲ್ಲಮನ ಕನಸಾಗಿತ್ತು, ಅದೇ 12ನೇ ಶತಮಾನದ ಎಲ್ಲಾ ಶಿವಶರಣರ ಕನಸಾಗಿತ್ತು. ಅದಕ್ಕೂ 12ನೇ ಶತಮಾನಕ್ಕಿಂತಲೂ ಮುಂಚೆ ಬಂದಂತ ಅನೇಕ ವಿಭೂತಿ ಪುರುಷರ, ಆಚಾರ್ಯರ ಅಥವಾ ತತ್ವಜ್ಞಾನಿಗಳ ಆಶಯ ಕೂಡ ಅದೇ ಆಗಿತ್ತು ಎಂಬ ಮಾತನ್ನ ನಾನು ಅಲ್ಲಿ ಹೇಳಬೇಕಾಗಿದೆ. ಬಸವಣ್ಣನು ಒಂದು ಜಾತಿಯಲ್ಲಿ ಹುಟ್ಟಿದ್ದು ಆಕಸ್ಮಿಕ. ಯಾಕಂದ್ರೆ ಹುಟ್ಟು ಯಾರ ಕೈಯಲ್ಲೂ ಇರುವುದಿಲ್ಲ. ನಾವು ಎಲ್ಲೇ ಹುಟ್ಟಿದ್ರು, ಯಾವ ಪ್ರದೇಶದಲ್ಲಿ ಹುಟ್ಟಿದ್ರು, ಯಾವ ದೇಶದಲ್ಲಿ ಹುಟ್ಟಿದ್ರು, ಒಂದು ಧರ್ಮದಲ್ಲಿ, ಒಂದು ಜಾತಿಯಲ್ಲಿ, ಒಂದು ಸಮುದಾಯದಲ್ಲಿ, ಒಂದು ಸಾಹಿತ್ಯಿಕ, ಸಾಂಸ್ಕೃತಿಕ, ಭಾಷಿಕ ಪರಿಸರದಲ್ಲಿ ಹುಟ್ಟಿಕೊಡ್ತೇವೆ. ಯಾಕಂದ್ರ ಮೇಲೆ ನಮಗೆ ನಿಯಂತ್ರಣ ಇರೋದಿಲ್ಲ. ಆದ್ರೆ ತಿಳುವಳಿಕೆ ಬಂದ ಮೇಲೆ ನಾವು ಹೇಗೆ ನಡೆದುಕೊಳ್ಳುತ್ತೇವೆ ಎಂಬುದು ಬಹಳ ಮುಖ್ಯ. ಬಸವಣ್ಣನ ಆ ದೃಷ್ಟಿಯಿಂದ ನಾವು ನೋಡ್ಬೇಕು. ಆದ್ರೆ ಬಸವಣ್ಣನಿಗೆ ಯಾವುದೇ ಜಾತಿಯ ಸೋಂಕಿನಿಂದ ಅವನು ಸಂಪೂರ್ಣವಾಗಿ ಬಿಡುಗಡೆ ಹೊಂದಿದ್ದ ಅನ್ನೋದು ಬಹಳ ಮುಖ್ಯ.
ಆದ್ರೆ ಯಾವ ಜಾತೀಯತೆಯ ವಿರುದ್ಧ ಯಾವ ತಾರತಮ್ಯದ ವಿರುದ್ಧ ಬಸವಣ್ಣ ಹೋರಾಟ ತನ್ನ ಇಡೀ ಜೀವನದುದ್ದಕ್ಕೂ ಹೋರಾಟ ಮಾಡಿದನೋ ಈಗ ಆತನನ್ನು ಅಂಥದೇ ಒಂದು ಜಾತಿಯ ಚೌಕಟ್ಟಿನಲ್ಲಿ ಕಟ್ಟಿ ಹಾಕುವ ಒಂದು ಪ್ರಯತ್ನ ನಡೆದಿದೆ. ಬಸವಣ್ಣ ಶಿವಶರಣರು ಯಾವುದೇ ಒಂದು ಜಾತಿ, ಒಂದು ಪಂಗಡ, ಒಂದು ಉಪಜಾತಿಯ ಆಸ್ತಿ ಅಲ್ಲ. ಬಸವಣ್ಣ ಕನ್ನಡದ ಆಸ್ತಿ, ಬಸವಣ್ಣ ಭಾರತದ ಆಸ್ತಿ. ಹೀಗೆ ಎಲ್ಲರೂ ಹಾಗೇನೆ. ಈಗ ಅಂಬೇಡ್ಕರರು ಕೇವಲ ದಲಿತರ ಆಸ್ತಿ ಅಲ್ಲ, ಅಥವಾ ವಾಲ್ಮೀಕಿ ಒಂದು ಜನಾಂಗದ ಆಸ್ತಿ ಅಲ್ಲ. ಏನಾಗಿದೆ ಅಂದ್ರೆ ನಾವು ಎಲ್ಲರನ್ನು ಡಿವೈಡ್ ಮಾಡ್ಕೊಂಡಿದ್ದೇವೆ. ನೋಡ್ರಿ, 12ನೇ ಶತಮಾನದಲ್ಲಿ ಬಸವಣ್ಣ, ನೀವ್ ಹೇಳಿದ್ರಲ್ಲ, ಡೋಹರ ಕಕ್ಕಯ್ಯ, ಮಾದರ ಚೆನ್ನಯ್ಯ, ಅಂಬಿಗರ ಚೌಡಯ್ಯ, ಸಿದ್ದರಾಮ, ಎಲ್ಲಾ ಜಾತಿಯ ಸಮುದಾಯದ ಜನರನ್ನ ಒಟ್ಟುಗೂಡಿಸಿಕೊಂಡು ಮಹಾಮನೆಯನ್ನ ಕಟ್ಟಿದ ಮತ್ತು ಅನುಭವ ಮಂಟಪವನ್ನ ನಿರ್ಮಿಸಿದ. ಈಗ ಈ ಎಲ್ಲಾ ಶರಣರನ್ನ ಆಯಾ ಜಾತಿಗಳು ಕಬಳಿಸಿಕೊಂಡಿವೆ. ನಾನು ಅದ್ರ ಹೆಸರಿಸ್ಲಿಕ್ಕೆ ಹೋಗುದಿಲ್ಲ. ಒಂದು 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 ಸಂದರ್ಭ ಹೀಗೆ ಬರ್ತದಲ್ಲ ಕರ್ನಾಟಕದಲ್ಲಿ, ಬಸವಣ್ಣನಿಗೇನೆ ಜಾತಿ ಇಲ್ಲ. ಸೊ ನಾಳೆ ಬಸವಣ್ಣನನ್ನು ಯಾರು ಕೈ ಹಿಡಿಯೋದಿಲ್ಲ. ಯಾಕಂದ್ರೆ ಈಗ ನಾವೇನೋ ಲಿಂಗಾಯತರಲ್ಲಿ ಜಾತಿಗಳದಾವಲ್ಲ, ಬಸವಣ್ಣನ ಜಾತಿ ಯಾವುದು? ಉಳಿದ್ಗೆಲ್ಲ ಆಯ್ತು. ಮಾದರ ಚೆನ್ನಯ್ಯನಿಗೆ ಒಂದು ಬಂತು, ಡೋರ ಕಕ್ಕಯ್ಯನಿಗೆ ಒಂದು ಬಂತು, ಒಬ್ರು ಗಾಣಗಿರಿ ಹಿಡಿದ್ರು, ಒಬ್ರು ಪಂಚಮ ಸಾಲಿಗರು ಹಿಡಿದ್ರು, ಒಬ್ರು ಅವ್ರು ಹಿಡಿದ್ರು, ಜಂಗಮರು ಇನ್ನೊಂದೆಲ್ಲ ಹಿಡಿದ್ರು. ಬಸವಣ್ಣನ ಹಿಡಿಯೋರು ಯಾರು? ದೊಡ್ಡ ಸಮಸ್ಯೆ ಇದೆ ಇದು. ಇದನ್ನ ಈಗ ಈ ಎಲ್ಲಾ ಜಾತಿಗಳು ಇದನ್ನ ಅರ್ಥ ಮಾಡಿಕೊಳ್ಬೇಕು. ಇಡೀ ಕನ್ನಡ ಜನಾಂಗ ಇದನ್ನ ಅರ್ಥ ಮಾಡ್ಕೋಬೇಕು. ಬಹಳ ದೊಡ್ಡ ಒಂದು ಸಮಸ್ಯೆಯನ್ನ ಎದುರಿಸ್ಬೇಕಾಗ್ತದೆ. ಆಮೇಲೆ ಬಸವಣ್ಣನ ವಚನಗಳನ್ನ ಅರ್ಥ ಮಾಡಿಕೊಳ್ಳೋ ಒಂದು ವಿಧಾನ ಬದಲಾಗ್ಬೇಕು. ನಾವು ಈ ಮಾರ್ಕ್ಸ್ವಾದದ ಕಣ್ಣಿನಿಂದ, ಅಥವಾ ಈ ಸೂಡೋ ಸೆಕ್ಯುಲರಿಸಂ ಕಣ್ಣಿನಿಂದ, ಅಥವಾ ಬೇರೆ 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 ಮಾನದಂಡಗಳಿಂದ ನಾವು ಬಸವಣ್ಣನ ನೋಡ್ಲಿಕ್ಕೆ ಆಗೋದಿಲ್ಲ. ನಮ್ಮ ಎಲ್ಲ ಈ ಲೆನ್ಸಸ್ಗಳನ್ನ ತೆಗೆದು ಹಾಕಿ ಮುಕ್ತವಾಗಿ ನೋಡ್ಬೇಕು. ವಚನಗಳಿದಾವಲ್ಲ, ನಾವೇನು ವಚನಗಳನ್ನ ಬಹಳ ಶುದ್ಧ ಮನಸ್ಸಿನಿಂದ ಬಹಳ ಮುಕ್ತವಾಗಿ ವಚನಗಳನ್ನ ಓದುವುದನ್ನ ನಾವು ಕಲಿತುಕೊಳ್ಬೇಕು. ಹಾಗೆ ನಾವು ಮಾಡ್ತಾ ಇಲ್ಲ. ಕೆಲವು ವಚನಗಳನ್ನ ಇಟ್ಕೊಂಡು ನಾವು ಆ ಬಸವಣ್ಣನ ತಾತ್ವಿಕತೆಯ ಅನೇಕ ಆಯಾಮಗಳನ್ನ ನಾವು ಇವತ್ತು ತಳ್ಳಿ ಹಾಕ್ತಾ ಇದ್ದೀವಿ. ಮೂರ್ತಿ ಪೂಜೆ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಅದನ್ನ ಹೇಗೆ ಗ್ರಹಿಸ್ಲಿಕ್ಕೆ ಸಾಧ್ಯ ಇದೆ ಹೇಳಿ? ಹೌದು, ಹೇಳಿದ ಎನ್ನ ಕಾಲವೇ ಕಂಬ ಶರವೇ ಬನ್ನ ಕಳಸವಯ್ಯ ಅಂದ ಬಸವಣ್ಣ ಅಂದ. ಆದ್ರೆ ಈಗ ನಾವು ಬೇರೆ ಬೇರೆ ಧರ್ಮಗಳ ಬಗ್ಗೆ ಬೇರೆ ಬಗ್ಗೆ ಎಲ್ಲ ಮಾತಾಡ್ತಾ ಇರ್ತೇವೆ. ಬಟ್ ಬಸವಣ್ಣನ ಹೆಸರಿನಲ್ಲೇ ನಾವು 10,000 ಕೋಟಿ ಖರ್ಚು ಮಾಡಿ ಗುಡಿಯನ್ನ ಕಟ್ತಾ ಇದ್ದೇವಲ್ಲ, ಹೇಗೆ ಇದನ್ನ ಮಾಡೋದು? ಸೊ ಹೀಗಾಗಿ ಬಸವಣ್ಣನ ಹೋರಾಟವನ್ನ, ಕನಸುಗಾರಿಕೆಯನ್ನ, ಸೃಜನಶೀಲ ಶಕ್ತಿಯನ್ನ ಬೇರೆ ಬೇರೆ ನೆಲೆಯಿಂದ ಗ್ರಹಿಸ್ಲಿಕ್ಕೆ ಪ್ರಯತ್ನ ಮಾಡ್ಬೇಕಾಗ್ತದೆ. ಅದರ್ವೈಸ್ ಏನಾಗ್ತೈತಿ ಅಂದ್ರೆ ನಾವು ಬಸವಣ್ಣನನ್ನ ಮೂರ್ತಿ ಭಂಜಕನಂತೆ ಚಿತ್ರಣ ಮಾಡೋದಲ್ಲ. ಅದು ಸರಿಯಾದ ಕ್ರಮ ಅಲ್ಲ. ಅವನು ಪುರೋಹಿತಶಾಹಿಯನ್ನ ಹೀಗೆ ಮಾಡಿದ, ಗುಡಿಗುಂಡಾರಗಳು, ಅವನು ಯಾರನ್ನೂ ದ್ವೇಷ ಮಾಡಲಿಲ್ಲ. ಬಸವಣ್ಣ ಮಹಾಮಾನವತಾವಾದಿ. ಯಾವನು ಮಹಾಮಾನವತಾವಾದಿ ಹೇಳಿ? ಯಾರನ್ನಾದ್ರೂ ಗುರಿಯನ್ನಾಗಿಟ್ಟುಕೊಂಡು, ಯಾವುದೇ ಜಾತಿ ಧರ್ಮವನ್ನು ಗುರಿಯನ್ನಾಗಿಟ್ಟುಕೊಂಡು ಮಾತನಾಡುವ ಮಹಾಮಾನವತಾವಾದಿ ಆಗೋದಿಲ್ಲ. ಹೀಗಾಗಿ ಬಸವಣ್ಣ ಮೂರ್ತಿ ಭಂಜಕನಾಗಿರಲಿಲ್ಲ. ಹಿ ವಾಸ್ ನಾಟ್ ಎನ್ ಅನಾರ್ಕಿಸ್ಟ್. ಹಿಂಸೆಯನ್ನ ಸೃಷ್ಟಿಸುವುದು, ಸಮಾಜವನ್ನ ಒಡೆಯುವುದು, ಜನರ ಮನಸ್ಸನ್ನು ಒಡೆಯುವುದು, ಈ ಕೆಲಸವನ್ನ ಮಾಡಲಿಲ್ಲ ಅವನು. ಎಲ್ಲರೂ ಬರೀ ನನ್ನ ಹತ್ರ ಅಂತಂದ್ರು. ಅವನು ಎಲ್ಲರನ್ನ ಸೇರಿಸಿಕೊಂಡು ಅಲ್ಲಿ ಆ ಕಾಲದ ಎಲ್ಲಾ ಸಮುದಾಯಗಳು ಅಲ್ಲಿದ್ರು. ನೇಮ್ ಎನಿ ಕಾಸ್ಟ್ ಕಮ್ಯುನಿಟಿ ಆಫ್ 12th century, ಅವ್ರೆಲ್ಲರೂ ಬಸವಣ್ಣನ ಹತ್ರ ಇದ್ರು, ಮಹಾಮನೆಯಲ್ಲಿ ಇದ್ರು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಇನ್ನು ಅವರು ಉದಾಹರಣೆ ಕೊಟ್ಟರು, ಲಿಂಗಾಯತರು ಮನೆಯನ್ನ ಕೊಟ್ಟಿಲ್ಲ. ಇದು ಬಹಳ ಸತ್ಯವಾದ ಮಾತು. ಅದ್ರ ಬಗ್ಗೆ ಡಿಸ್ಪ್ಯೂಟ್ ಇಲ್ವೇ ಇಲ್ಲ. ಆದ್ರೆ ಇದು ಬಹಳ ಸಂಕೀರ್ಣವಾದಂತ ಒಂದು ಸಮಸ್ಯೆ. ಇದ್ರ ಬಗ್ಗೆ ನಾವು ಮಾತನಾಡ್ಬೇಕು. ಆದ್ರೆ ವಚನಗಳನ್ನ ಓದಿದ್ರೆ, ಸರಿಯಾಗಿ ಬಸವಣ್ಣನನ್ನ ಓದಿಕೊಂಡ್ರೆ, ಅಕ್ಕಮ್ಮ ಅಥವಾ ಬೇರೆ ಯಾವುದೇ ವಚನಕಾರನ ನಾವು ಓದಿದ್ರೆ, ನಮ್ಮಲ್ಲಿ ಅಂತ ಒಂದು ಕ್ಷುದ್ರವಾದಂತ ಭಾವನೆಗಳು, ಕೆಟ್ಟ ಭಾವನೆಗಳು, ನೀಚ ಭಾವನೆಗಳು ಬರೋದಿಲ್ಲ. ಈಗ ಎಲ್ಲರೂ ಯಾರು ನೋಡಿದ್ರು ಇವ ನಮ್ಮವ ಅಂತ ಅನಿಸ್ಬೇಕು. ದಿಸ್ ಈಸ್ ದಿ ಫಿಲಾಸಫಿ ಆಫ್ ಬಸವ ಅಲ್ವೇ? ಇವನಾರವನೆಂದೆನಿಸದಿರಯ್ಯ, ಇವ ನಮ್ಮವನೆಂದೆನಿಸಯ್ಯ ಅನ್ನೋದೇ ಅವನ ಮನೆಯ ಮಗನೆಂದೆನಿಸಯ್ಯ ಅಂತ ನಾವು ಕೂಡಲ ಸಂಗಮ ದೇವರಿಗೆ ನಿಮ್ಮನ್ನು ನೋಡಿದ್ರೆ, ಎಸ್, ಈಗ ನೀಲೇಶ್ ನೋಡಿದ್ರೆ ನೀಲೇಶ್ ಯಾರು ಅಂತಂದ್ರೆ ನಾನು ತಮ್ಮ ಅಂತ ಅನ್ನಬೇಕು. ನನಗೆ ಇನ್ನೊಬ್ರು ಯಾರು ನೋಡಿದ್ರೆ ನನಗೆ ಕಾಕ ಅನ್ಬೇಕು, ನನ್ನ ತಂಗಿ ಅನಿಸ್ಬೇಕು, ನನ್ಗೆ ಅಕ್ಕ ಅನಿಸ್ಬೇಕು. ಅಂತ ಒಂದು ಮನಸ್ಥಿತಿ, ಅಂತ ಒಂದು ಪರಿಸ್ಥಿತಿ ಭಾರತದಲ್ಲಿ ನಿರ್ಮಾಣ ಆಗ್ಬೇಕು ಅಂತಂದ್ರೆ ನಾವು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ಬೇಕಾಗ್ತದೆ. ಆದ್ರೆ ಬಸವಣ್ಣನ ಹೆಸರಿನಲ್ಲಿ ಸಮಾಜವನ್ನು ಒಡೆಯುವುದು ಈ ಕೆಲಸ ಬಹಳ ವ್ಯಾಪಕವಾಗಿ
ನಡೆದಿದೆ. ಬೆಳಗ್ಗಿಂದ ಸಂಜೆವರೆಗೆ ಅವ್ರು ಹೇಳ್ತಾರಲ್ಲ, ಇವನಾರವ ಜಾತಿ ಕೇಳಿದವನು ಶರಣನಾಗುವುದಿಲ್ಲ. ನೀನಾರು ಅಂತಂದ್ರೆ ಯು ಆರ್ ನಾಟ್ ಎ ಫಾಲೋವರ್ ಆಫ್ ಬಸವಣ್ಣ. ಬಸವಣ್ಣನ ಅನುಯಾಯಿ ಆಗುವುದು ಬಹಳ ಬಹಳ ಕಷ್ಟದ ಕೆಲಸ. ಯಾಕಂದ್ರೆ ಮೊದಲ ಪ್ರಶ್ನೆ ಅಂದ್ರೆ ಇವ ನಮ್ಮವ ಅನ್ಬೇಕು. ನೀವೆಲ್ಲರೂ ನಮ್ಮವರೇ ಅನ್ಬೇಕು. ನಿಮ್ಮ ಮನೆಯ ಮಗ ನೆಂದೆನಿಸಯ್ಯ ಅಂತಾನೆ. ಅಂತ ಅದ್ಭುತವಾದಂತ ಮನಸ್ಸು ಬಸವಣ್ಣನಂತೂ, ಅದ್ಭುತವಾದ ಮನಸ್ಸು, ಅದ್ಭುತವಾದಂತ ಕನಸು. ಆ ಮನಸ್ಸು ನಮಗೆ ಇಲ್ಲ, ಆ ಕನಸು ನಮಗೆ ಇಲ್ಲ. ಹೀಗಾಗಿ ಈಗ ನೋಡ್ರಿ, ನಾವೆಲ್ಲ ಚಿಕ್ಕವರಿದ್ದಾಗ ಕಿತ್ತೂರು ಚೆನ್ನಮ್ಮ ಅಂದ್ರೆ ಯಾರು? ಕಿತ್ತೂರು ಚೆನ್ನಮ್ಮ ಅಂದ್ರೆ ಕನ್ನಡದ ರಾಣಿ. ಕನ್ನಡದ ರಾಣಿ, ಕನ್ನಡಕ್ಕಾಗಿ ಹೋರಾಡಿದವಳು. ಇವಾಗ ಅವ್ರನ್ನ ಕಿತ್ತೂರು ಚೆನ್ನಮ್ಮನ್ನ ಒಂದು ಸಮುದಾಯದವರು ಆಕೆ ಫೋಟೋನ ಹಾಕೊಂಡು ಇವರು ನಮ್ಮವರು ಅಂತ ಹೇಳ್ಬಿಟ್ರು. ಅವಾಗ ಏನಾಗ್ತಿತ್ತು? ಉಳಿದವ್ರಿಗೆ ನಿಮಗೆಲ್ಲ ಆಯ್ತು, ನಿಮಗೆ ಒಂದು ಅಸ್ಮಿತೆ ಸಿಕ್ತು ಈ ಸಮುದಾಯದವಳು ಅಂತ ಹೇಳ್ಕೊಂಡು. ಅದು ಕನ್ನಡದ ಅಸ್ಮಿತೆ ಆಗಿದ್ದ ಕಿತ್ತೂರು ಚೆನ್ನಮ್ಮ ಒಂದು ಜಾತಿಯ ಅಸ್ಮಿತೆ ಆಗೋದೇನಿದೆಯಲ್ಲ, ಇಡೀ ವಿಶ್ವಗುರು ಬಸವಣ್ಣ ಯಾರು? ವಿಶ್ವಗುರು ಆದಂತ ಬಸವಣ್ಣ ಕೆಲವು ಜಾತಿ ಉಪಜಾತಿಗಳ ಅಸ್ಮಿತೆ ಆದಾಗ ಆ ಫಿಲಾಸಫಿನೇ ಬಿದ್ದು ಹೋಗ್ಬಿಡ್ತದೆ ಅನ್ನೋದು ಇದು ಮಾತು. ಹಾಗೇನೆ ಅಂಬೇಡ್ಕರ್ ಪುಸ್ತಕಗಳನ್ನ ಓದ್ಬೇಕು, ಅವ್ರ ಬರಹವನ್ನು ಓದ್ಬೇಕು. ಅವಾಗ ನಮ್ಗೆ ಅರ್ಥ ಆಗ್ತದೆ. ಅವರೆಲ್ಲ ಇಡೀ ಮಾನವ ಕುಲಕೋಟಿಗಾಗಿ, ಮನುಷ್ಯ ಜಗತ್ತಿಗಾಗಿ, ಮನುಷ್ಯರಿಗಾಗಿ ಶ್ರಮಿಸಿದವರು. ವಿವೇಕಾನಂದ ಅವರಾಗಿರ್ಬೋದು, ರಾಮಕೃಷ್ಣ ಪರಮಹಂಸ ಅವರಾಗಿರ್ಬೋದು, ಆಮೇಲೆ ಈ ಎಲ್ಲ ಜನರು, ವಚನಕಾರರು, ದಾಸರು, ಶರಣರು, ಇವರೆಲ್ಲರೂ ಅದೇ ದಿಕ್ಕಿನಲ್ಲೇ ಸಾಗಿ ಬಂದವರು. ಈ ಕಾಯಕದ ಬಗ್ಗೆ ಒಂದೆರಡು ಮಾತನ್ನ ಹೇಳ್ತೀನಿ. ಭಕ್ತಿ ಎಂಬುದು ಕೂಡ ಒಂದು ರೀತಿಯಲ್ಲಿ ಕಾಯಕವೇ ಬಸವಣ್ಣನ ದೃಷ್ಟಿಯಲ್ಲಿ. ಈ ಕಾಯಕ ಅನ್ನೋದು ಏನಿದೆಯಲ್ಲ, ನಾವು ಮಾಡುವುದೆಲ್ಲ ಕಾಯಕ ಅಲ್ಲ. ನಾವು ಮಾಡುವುದು ಕಾಯಕವೂ ಅಲ್ಲ, ಸೇವೆ ಅಲ್ಲ. ನಾವು ಕೆಲಸ ಮಾಡ್ತಾ ಇದ್ದೇವೆ, ಸಂಬಳ ತೆಗೆದುಕೊಂಡು, ನಿಗದಿತವಾಗಿ ಸಂಬಳ ತೆಗೆದುಕೊಂಡು, ಎಲ್ಲಾ ಸರ್ಕಾರದ ಸೌಲಭ್ಯಗಳನ್ನ ಪಡೆದುಕೊಂಡು ನಾವು ಕೆಲಸವನ್ನ ಮಾಡ್ತಾ ಇದ್ದೇವೆ. ಯಾವ ಸರ್ಕಾರಿ ನೌಕರನು ಸೇವೆಯನ್ನು ಸಲ್ಲಿಸೋದಿಲ್ಲ. ಹಾಗೆ ನಮ್ಮ ಮಠಗಳಾಗಿರ್ಬೋದು, ನಮ್ಮ ರಾಜಕಾರಣಗಳಾಗಿರ್ಬೋದು, ಎಲ್ಲವೂ ಏನಾಗಿದೆ ಅಂದ್ರೆ ಒಂದು ರೀತಿಯ ಉದ್ಯಮ ಆಗಿದೆ, ಒಂದು ರೀತಿಯ ಕೊಡುಕೊಳ್ಳುವಿಕೆ ಆಗಿದೆ. ಸೇವಾ ಮನೋಭಾವ ನಮ್ಮಲ್ಲಿ ಕಡಿಮೆ ಆಗ್ತಾ ಇದೆ. ಭಾರತದಲ್ಲಿ ಯಾರ ಬಳಿಯೂ ಯಾರು ಸೇವಾ ಮನೋಭಾವನೆ ಹೊಂದಿಲ್ಲ ಎಂಬ ಸರಳ ತೀರ್ಮಾನಕ್ಕೆ ನಾನು ಬರುವುದಿಲ್ಲ. ಆದ್ರೆ ಅನೇಕ ಜನರಲ್ಲಿ ಸೇವಾ ಮನೋಭಾವ ಇಲ್ಲ. ಕಾಯಕ ಅಂತಂದ್ರೆ ಸೇವಾ ಮನೋಭಾವ, ಅದು ಕಾಯಕ ನಿಷ್ಠೆ ಅನ್ನೋದು ಬಹಳ. ಕಾಯಕ ನಿಷ್ಠೆ ಬಗ್ಗೆ ನಾವು ತಿಳಿದುಕೊಳ್ಬೇಕು. ಯಾಕಂದ್ರೆ ಕಾಯಕ ನಿಷ್ಠೆ ಧರ್ಮದ ಬುನಾದಿಯಾಗಿತ್ತು. ಅಂತೂ ಧರ್ಮದ ಬುನಾದಿ ಆಗ್ಬೇಕು. ಈಗ ಅನ್ನ, ಆಹಾರ ಏನಿದೆಯಲ್ಲ, ಆಹಾರ ಮನುಷ್ಯನ ಬಹಳ ಮೂಲಭೂತವಾದಂತ ಒಂದು ಅವಶ್ಯಕತೆ. ಇದನ್ನ ಉತ್ಪಾದಿಸುವ ಮಾಧ್ಯಮವೇ ಕಾಯಕ. ಸೊ ಹೀಗಾಗಿ ಕಾಯಕದಲ್ಲಿ ದೈವಿಕತೆ ಇರಬೇಕು, ಕಾಯಕದಲ್ಲಿ ತಾರತಮ್ಯ ಇರಬಾರದು, ಕಾಯಕ ಐಚ್ಛಿಕವಾಗಿರ್ಬೇಕು, ಕಾಯಕ ಅಧಿಕ ಫಲ ನಿರಪೇಕ್ಷಿತವಾಗಿರ್ಬೇಕು, ಕಾಯಕ ದಾಸೋಹ ಸಹಿತವಾಗಿರ್ಬೇಕು. ಆಗ ಮಾತ್ರ ಆ ಕಾಯಕಕ್ಕೆ ಮಹತ್ವ ಬರ್ತದೆ. ಇಷ್ಟು ಮಾತುಗಳು ಈ ಸಂದರ್ಭದಲ್ಲಿ ಸಾಕು ಎಂದು ಅನಿಸುತ್ತದೆ. ನೀಲೇಶ್ ಅವರು ಬಹಳ ಒಳ್ಳೆಯ ವಿಚಾರಗಳನ್ನ ಬಹಳ ಪ್ರಭಾವಿಯಾಗಿ ಆಡಿದ್ರು. ಅವರಿಗೆ ಧಾರವಾಡಕಟ್ಟೆಯ ಪರವಾಗಿ ನಾನು ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ನೀವು ಅವರೊಂದಿಗೆ ಸಂವಾದವನ್ನ ನಡೆಸಬಹುದು, ಅಥವಾ ಅವರ ಮಾತಿಗೆ ಪೂರಕವಾಗಿ ಯಾರಾದ್ರೂ ಮಾತನಾಡುವುದಿದ್ರೆ ಮಾತನಾಡಬಹುದು. ಎಲ್ಲರಿಗೂ ನಮಸ್ಕಾರ, ಶುಭವಾಗಲಿ. ಧನ್ಯವಾದಗಳು ಸರ್. ಸರ್ ಧನ್ಯವಾದಗಳು. ಈಗ ಚರ್ಚೆಗೆ ಅವಕಾಶ ಇದೆ. ಯಾರಾದ್ರೂ ಪ್ರಶ್ನೆಗಳಿದ್ರೆ ಅಥವಾ ಪೂರಕವಾಗಿ ತಮ್ಮ ಮಾತುಗಳನ್ನ ಆಡೋ ಹಾಗಿದ್ರೆ ತಮ್ಮ ಆಡಿಯೋನ ಅನ್ಮ್ಯೂಟ್ ಮಾಡ್ಕೊಂಡು ಮಾತನಾಡ್ಬೋದು. ಹಲೋ ನಮಸ್ಕಾರ ಸರ್. ಹಲೋ ಸರ್ ನಮಸ್ತೆ, ಮಾತಾಡಿ ಸರ್. ನಮಸ್ತೆ ಮೇಡಮ್, ಕೇಳ್ತಾ ಇದೆ ಮೇಡಮ್? ಹಾ ಕೇಳ್ತಾ ಇದೆ ಸರ್. ಮೇಡಮ್ ಸರ್, ನಾನು ನಾಗೇಶ್ ಮಾತಾಡೋದು ಸರ್. ಇಲ್ಲಿವರೆಗೆ ಬಸವಣ್ಣನ ಬಗ್ಗೆ ಮಾತಾಡಿದ್ದು ಕೇಳಿದೆ, ತುಂಬಾ ಖುಷಿ ಆಯ್ತು. ಆಮೇಲೆ ಡೋನೂರ್ ಸರ್ ಮಾತಾಡಿದಾಗ ಅದಕ್ಕೊಂದು ಬಹಳ ಬ್ರಾಡರ್ ಆಗಿರ್ತಕ್ಕಂಥ ಪರ್ಸ್ಪೆಕ್ಟಿವ್ ಅನ್ನು ಕೊಟ್ರು.
ಈ ಸಂದರ್ಭದಲ್ಲಿ ಅವರು ಕಾಯಕ ತತ್ವವನ್ನು ಇಟ್ಕೊಂಡು ಮಾತಾಡಿದ್ರಿಂದ ನಾನು ಒಂದು ಪರ್ಟಿಕ್ಯುಲರ್ ವಚನನ ಈ ಸಂದರ್ಭದಲ್ಲಿ ಕೋಟ್ ಮಾಡಬೇಕು ಅಂತ ಬಯಸ್ತೇನೆ. ಎಂಥ ಕಂಪ್ಯಾರಿಸನ್ ಸರ್ ಒಂದು. ಆ ವಚನ ಈ ಸಂದರ್ಭದಲ್ಲಿ ನಾನು ಕೋಟ್ ಮಾಡ್ತೇನೆ. ಆಮೇಲೆ ಪ್ರಾಬಬ್ಲಿ ನಾವು ಇಫ್ ಯು ಹ್ಯಾವ್ ಗಾಟ್ ಟೈಮ್ ವಿ ಕ್ಯಾನ್ ಡಿಸ್ಕಸ್ ಅಬೌಟ್ ಇಟ್. ಅವನು ಹೇಳ್ತಾನೆ ಸರ್, ತನ್ನಾಶ್ರಯದ ರತಿ ಸುಖವನು ತಾನುಂಬ ಊಟವನು ಬೇರೆ ಮತ್ತೊಬ್ಬರ ಕೈಲಿ ಮಾಡಿಸಬಹುದೇ? ತನ್ನ ಲಿಂಗಕ್ಕೆ ತಾನು ಮಾಡಬೇಕಾದ ನಿತ್ಯ ನೇಮವನ್ನು ತಾನು ಮಾಡಬೇಕಲ್ಲದೆ ಬೇರೆ ಮತ್ತೊಬ್ಬರ ಕೈಲಿ ಮಾಡಿಸಬಹುದೇ? ಕೆಮ್ಮನೆ ಉಪಚಾರಕ್ಕೆ ಮಾಡುವರಲ್ಲದೆ ನಿಮ್ಮ ನೆತ್ತಬಲ್ಲರು ಕೂಡಲ ಸಂಗಮ ದೇವ ಅಂತ ಹೇಳ್ತಾನೆ ಸರ್. ಈ ಮಾತನ್ನ, ಈ ವಚನವನ್ನು ಓದಿದಾಗಲೆಲ್ಲ ಸರ್ ನನಗೆ ಮೈ ರೋಮಾಂಚನ ಆಗ್ತದೆ. ಎಂತ ಕಂಪ್ಯಾರಿಸನ್ ಮಾಡ್ತಾನೆ ಸರ್ ಬಸವಣ್ಣ. ತನ್ನಾಶ್ರಯದ ರತಿ ಸುಖವನ್ನು ತಾನುಂಬ ಊಟವನ್ನು ಬೇರೆ ಮತ್ತೊಬ್ಬರ ಕೈಲಿ ಮಾಡಿಸಬಹುದೇ? ಇವತ್ತು ನೋಡಿ ಸರ್, ಜನ ಹೇಗೆ ಮಾಡ್ತಾ ಇದ್ದಾರೆ, ತಮ್ಮ ಕೆಲಸಗಳನ್ನ ಬಕ್ ಪಾಸಿಂಗ್ ಅಂತ ಅಂತೀವಲ್ಲ, ಆ ಥರದ ಕೆಲಸ ನಡೀತಾ ಇದೆ. ಅವತ್ತೂ ಪ್ರಾಬಬ್ಲಿ ಇಂತಹ ಒಂದು ಸಮಸ್ಯೆ ಇದ್ದಿರಬೇಕು ಅನ್ಕೊಳ್ತೀನಿ ನಾನು. ಆದರೆ ಕಾಯಕದ ಬಗ್ಗೆ ಮಾತಾಡುವಾಗ ಈ ವಚನ ನನಗೆ ಅತ್ಯಂತ ಮಾರ್ಮಿಕವಾಗಿರ್ತಕ್ಕಂಥ ವಚನ ಅಂತ ಅನಿಸ್ತದೆ. ಮತ್ತು ಡೋನು ಸರ್ ತುಂಬಾ ಅಪ್ರಾಪ್ರಿಯೇಟ್ ಆಗಿ ಹೇಳಿದ್ರು, ಭಕ್ತಿ ಎಂಬುದು ಸಹ ಒಂದು ಕಾಯಕ, ಭಕ್ತಿಯೇ ಒಂದು ಕಾಯಕ ಅದು. ಸೊ ತನ್ನ ಲಿಂಗಕ್ಕೆ ತಾನು ಮಾಡಬೇಕಾದ ನಿತ್ಯ ನೇಮವನ್ನು ತಾನು ಮಾಡಬೇಕಲ್ಲದೆ ಬೇರೆ ಮತ್ತೊಬ್ಬರು ಕೈಲಿ ಮಾಡಿಸಬಹುದು ಅಂತಕ್ಕಂಥ ಮಾತು ಅತ್ಯಂತ ಮಾರ್ಮಿಕವಾಗಿರ್ತಕ್ಕಂಥ ಮಾತು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ತಮ್ಮ ಜೊತೆಗೆ ನಾನು ಹಂಚಿಕೊಳ್ಳೋದಕ್ಕೆ ಬಯಸ್ತೇನೆ. ಇದ್ರ ಜೊತೆಗೆ ಒಂದು ಡಿಬೇಟ್ ಅಂತ ಅಲ್ಲ, ಬಟ್ ನಾನು ಈ ತರದ ಕೆಲವೊಂದು ಮಾತುಗಳನ್ನ ಕನ್ನಡದ ಅತ್ಯಂತ ಮೇಧಾವಿಗಳು, ಓದಿಕೊಂಡವರು ಮಾತನಾಡುವುದನ್ನ ಮತ್ತು ಬರೆದಿರುವುದನ್ನ ಕೇಳಿದ್ದೇನೆ. ಕಾಯಕವೇ ಕೈಲಾಸ ಅಂತಕ್ಕಂಥ ಒಂದು ಫಿಲಾಸಫಿಯನ್ನ ಬಸವಣ್ಣ ಕೊಟ್ಟ ಅಂತ ನಾವು ಹೇಳ್ತೇವೆ. ಆದರೆ ಈ ಸಂದರ್ಭದಲ್ಲಿ ನಾನು ಅವ್ರ ಹೆಸರನ್ನು ಹೇಳ್ತೇನೆ ಸರ್. ಪ್ರೊಫೆಸರ್ ರಾಜೂರ್ ಅಂತ ಕನ್ನಡ ಅಧ್ಯಯನ ಪೀಠದ ಹೆಡ್ ಆಗಿದ್ರು ಕರ್ನಾಟಕ ಯೂನಿವರ್ಸಿಟಿಯಲ್ಲಿ. ಅವರು ಅದು ಕಾಯಕವೇ ಕೈಲಾಸ ಅಲ್ಲ, ಕಾಯವೇ ಕೈಲಾಸ ಅಂತ ಬಸವಣ್ಣ ಹೇಳಿದಾನೆ ಅಂತ ಒಂದು ಮಾತನ್ನ ಅವ್ರು ಹೇಳ್ತಾರೆ. ಮತ್ತು ನಾನು ಬರೆದಿದ್ದನ್ನು ಓದಿದ್ದೇನೆ. ಇದ್ರ ಬಗ್ಗೆ ನಮಗೆ ಹೆಚ್ಚು ತಿಳ್ಕೊಳ್ಬೇಕು ಅಂತ ಅನಿಸ್ತಾ ಇದೆ. ಇಂತಹ ಒಂದು ವಿಷಯದ ಬಗ್ಗೆ ಮುಂದೆ ಯಾವಾಗಲಾದರೂ ವೇದಿಕೆ ಸೃಷ್ಟಿಯಾದರೆ ನಾವು ತಿಳ್ಕೊಳ್ಬಹುದು, ಡಿಬೇಟ್ ಮಾಡಬಹುದು ಅಂತ ಅನ್ಕೊಳ್ತೇನೆ. ಇವತ್ತಿನ ಈ ಒಂದು ಬಸವ ಜಯಂತಿಯ ದಿನ ಈ ಮಾತುಗಳನ್ನ ಕೇಳಿದ್ದಕ್ಕೆ ನನಗೆ ತುಂಬಾ ಸಂತೋಷ ಆಗಿದೆ. ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ವೇದಿಕೆಗೆ ಮತ್ತು ಗುರುಗಳಾದ ಡೋನರ್ಸ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ನಮಸ್ಕಾರ. ನಾಗೇಶ್, ಈ ಕಾಯಕವೇ ಕೈಲಾಸ ಈ ಸಾಲು ಬಸವಣ್ಣನ ಯಾವ ವಚನಗಳಲ್ಲಿ ನನಗೂ ಕಂಡಿಲ್ಲ. ಕಾಯಕವೇ ಕೈಲಾಸ ಅನ್ನೋ ಈ ಶಬ್ದ ಇದೆಯಲ್ಲ, ಇದು ಬಸವಣ್ಣನ ವಚನಗಳಲ್ಲಿ ನನಗೆ ಇದು ಒಂದು. ಎರಡನೇದು ಕಾಯವೇ ಕೈಲಾಸ ಆಗ್ಬಹುದು, ಬಟ್ ಅದಕ್ಕೆ ಆಧಾರ ಏನು ಗೊತ್ತಿಲ್ಲ ನನಗೆ. ರಾಜೂರ್ ಅವರು ಯಾವ ಆಧಾರದ ಮೇಲೆ ಆ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಅದೊಂದು ಕಲ್ಪನೆ ಬಸವಣ್ಣನ ವಚನಗಳಲ್ಲಿ ಇದೆ. ಈಗ ದೇಹವೇ ದೇಗುಲ ಅಂದ್ಮೇಲೆ ಕಾಯವೇ ದೇಗುಲ ಅಂತ ಆಗ್ಬಿಡ್ತದೆ. ಅದು ಹೌದು ಸರ್. ದೇಹ ದೇಗುಲ ಆಗ್ಬೇಕು ಅನ್ನೋದ್ರ ಬಗೆಗೆ ಎರಡು ಮಾತುವೇ ಇಲ್ಲ. ಹಾಗಾಗಿನೇ ಅದು ಕಾಯಕ ಶುದ್ಧಿ, ಕಾಯ ಶುದ್ಧಿಗೆ ಹೆಚ್ಚು ಮಹತ್ವ ಕೊಟ್ಟ ಬಸವಣ್ಣ. ಕಾಯ ಶುದ್ಧ ಆಗದ ಹೊರತು ಕೂಡಲ ಸಂಗಮ ದೇವ ಬಂದು ನೆಲೆಸುವುದಿಲ್ಲ. ಮನೆ ಒಡೆಯನೆಲ್ಲ ಕೂಡಲ ಸಂಗಮ ದೇವ ಅಂತಾನಲ್ಲ. ಹೀಗಾಗಿ ನಾವು ಕಾಯವನ್ನ ಇಗ್ನೋರ್ ಮಾಡಿದ್ದೇವೆ. ನೀಲೇಶ್ ಅವ್ರು ಮಾತಾಡ್ಲಿ. ಸರ್, ಆಕ್ಚುಲಿ ಕಾಯಕವೇ ಕೈಲಾಸ ಎಂಬಂತ ಪರಿಕಲ್ಪನೆ ಬಂದಿದ್ದು ಕಾಯಕ ಜೀವಿಗಳನ್ನೆಲ್ಲರನ್ನೂ ಕೂಡ ಒಗ್ಗೂಡಿಸಿದ್ದು ಬಸವಣ್ಣನೇ ಅನ್ನುವಂಥದ್ದನ್ನ ನಾವು ಹೇಳ್ಬೋದಾ ಅಥವಾ ಅನುಭವ ಮಂಟಪದ ಮೂಲಕವಾಗಿ. ಮತ್ತು ಆ ಕಾಯಕ ಜೀವಿಗಳ ಸಂದೇಶಗಳನ್ನು ಕೂಡ, ವಚನಗಳನ್ನು ಕೂಡ ಇವತ್ತು ಅನಾವರಣಗೊಳಿಸ್ಲಿಕ್ಕೂ ಕೂಡ ಸಾಧ್ಯವಾಯ್ತು. ಅವರು ಮುನ್ನೆಲೆಗೆ ಬರ್ಲಿಕ್ಕೂ ಕೂಡ ಆಯ್ತು. ಆ ಹಿನ್ನೆಲೆ ಒಳಗಡೆ ಕಾಯಕವೇ ಕೈಲಾಸ ಅಂದ್ರೆ ಕೆಲಸ ಮಾಡಿದಂತ ವ್ಯಕ್ತಿಗಳು ಕೂಡ ಮುನ್ನೆಲೆಗೆ ಬಂದ್ರು. ಅವರ ಸಂದೇಶಗಳು ನಮ್ಮ ಸಮಾಜಕ್ಕೆ ತಲುಪಿಸ್ತು. ಆಯಾ ಸಮುದಾಯಗಳ ಒಂದು ಉನ್ನತಿಗೆ ಅವು ಅಡಿಪಾಯಗಳಾದವು ಅನ್ನುವಂಥದ್ದು ಇಟ್ಕೊಂಡು, ಮತ್ತು ಬಸವಣ್ಣನು ಈಗ ದುಡಿದು ತಿನ್ನುವ ಬಗ್ಗೆನೇ ಆತನ ಸಂದೇಶಗಳು ಕೂಡ ಇರುವುದರಿಂದ ಒಂದು ಪ್ರಾಮಾಣಿಕತೆ, ಕೆಲಸ, ಕಾಯಕದ ಬಗ್ಗೆ
ದಾಸೋಹದ ಬಗ್ಗೆ. ಹಾಗಾಗಿ ಆ ಕಾಯಕವೇ ಕೈಲಾಸ ಎಂಬಂತದ್ದು, ಅಂದ್ರೆ ಒಂದೊಂದು ದೇವರನ್ನು ಕಾಣುವಂತ ಪರಿಕಲ್ಪನೆ ಹಾಗೆ ಬಂತ ಅಂತ ನನ್ಗೆ ಅನ್ಸ್ತಾ ಇದೆ ಸರ್. ನಿರ್ದಿಷ್ಟವಾಗಿ ವಚನದಲ್ಲೇ ಅದು ಕಟ್ಕೊಟ್ಟಿಲ್ಲ ಸರ್. ಆ, ಇಲ್ಲ, ಅದು ಆ ಕಲ್ಪನೆ ಇತ್ತು, ಕಾಯಕವೇ ಕೈಲಾಸ ಎಂಬ ಕಲ್ಪನೆಯನ್ನ ನಾವು ಗುರುತಿಸಬಹುದು. ಆದ್ರೆ ಬಸವಣ್ಣನ ಯಾವುದೇ ವಚನಗಳಲ್ಲಿ ಇಂಥ ಸಾಲು ಇಲ್ಲ, ಕಾಯಕವೇ ಕೈಲಾಸ ಎಂಬ ಸಾಲು ಇಲ್ಲ. ಕಲ್ಪನೆ ಇತ್ತು, ಕಲ್ಪನೆ ಇತ್ತು. ಧೋರಣೆಗಳು. ಹೌದು ಸರ್, ಹೌದು ಸರ್. ಈ ಒಂದು ವಿಷಯ ಏನಂತಂದ್ರೆ, ಬಸವಣ್ಣನ ವಚನಗಳು ಈಗ ನಾನು ನಿಮಗೆ ಉಪದೇಶ ಮಾಡ್ಲಿಕ್ಕೆ ಅಥವಾ ನೀವು ನನಗೆ ಉಪದೇಶ ಮಾಡ್ಲಿಕ್ಕೆ ಬಸವಣ್ಣನ ವಚನಗಳಿಲ್ಲ. ನನಗೆ ನಾನು ಉಪದೇಶ ಮಾಡಿಕೊಡ್ಬೇಕು. ನನ್ನ ಅಂತರಂಗವನ್ನ ಬಹಿರಂಗವನ್ನ ನಾನು ಶುದ್ಧಗೊಳಿಸುವುದಕ್ಕೋಸ್ಕರ ಬಸವಣ್ಣನನ್ನ ಓದ್ಬೇಕು. ಆದ್ರೆ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ, ನಾನು ನಿಮಗೆ ಹೇಳ್ತೇನೆ, ನೀವು ಇನ್ನೊಬ್ಬರಿಗೆ ಹೇಳ್ತಾ ಇದ್ದೇವೆ, ಬೇರೆಯವರಿಗೇನೆ ಹೇಳ್ತಾ ಹೊರಟಿದ್ದೇವೆ. ಆದ್ರೆ ನಾವು ಮಾತ್ರ ನಮ್ಮಲ್ಲಿ ಒಂದು ದೊಡ್ಡ ಮಟ್ಟದ ಸುಧಾರಣೆಯನ್ನ ನಾವು ತಂದು ಕೊಡ್ತಾ ಇಲ್ಲ ಅಂತ ಅನ್ನಿಸ್ತವೆ. ಹಲೋ ಸರ್ ಮಾತಾಡಿ. ನೀಲೇಶ್ ಅವರು ಸರ್ ನಮಸ್ತೆ. ಕೇಳ್ತಾ ಸರ್ ಇದೀಯಾ? ನಮಸ್ತೆ. ನಮಸ್ತೆ, ಹೇಳಿ ಸರ್. ನಮಸ್ತೆ. ಚೆನ್ನಾಗಿ ಪ್ರಸ್ತುತಪಡಿಸಿದ್ರಿ. ಎಲ್ಲಾ ವಿಚಾರಗಳನ್ನು ಕವರ್ ಮಾಡಿದ್ರಿ. ಬುದ್ಧ ದೇವರಿಲ್ಲದ ಧರ್ಮವನ್ನು ಕಟ್ಟಿದ, ಬಸವಣ್ಣ ದೇಗುಲವಿಲ್ಲದ ಧರ್ಮವನ್ನು ಕಟ್ಟಿದ ಅನ್ನೋ ವಿಚಾರ ಇಟ್ಕೊಂಡು ಹೇಳೋದಾದ್ರೆ, ಎಲ್ಲ ಪ್ರಸ್ತುತನೇ ಇವೆಲ್ಲ ಚರ್ಚೆ ಮಾಡಿರೋಂಥದ್ದು. ಯಾಕೆ ನಮ್ಗೆ ಇವರು ಮೇಲಿನ ಮೇಲೆ ಪ್ರಸ್ತುತ ಆಗ್ತಾರೆ ಅನ್ನೋದಾದ್ರೆ, ಏನು ಡೋನೋಟ್ ಸರಿನ ಆತಂಕ ಪಡಿಸಿದ್ರಲ್ಲ, ಏನ್ ನಿರೀಕ್ಷೆ ಮಾಡಿದ್ರು ಆ ಬದಲಾವಣೆ ಆಗಿಲ್ಲ ಅನ್ನೋ ಕಾರಣಕ್ಕೆ ಇವತ್ತು ಇವ್ರನ್ನ ಪ್ರಸ್ತುತ ಆಗ್ತಿರೋದು ನಮ್ಗೆ. ಮತ್ತೆ ಮತ್ತೆ ನಾವು ಬಸವಣ್ಣನ ಓದ್ಕೊಳ್ಬೇಕು, ಮತ್ತೊಬ್ಬ ಶರಣರನ್ನ ಓದ್ಕೊಳ್ಬೇಕು. ಹಾಗಾದ್ರೆ ನಮ್ಮಲ್ಲಿ ನಮ್ಮ ಬದುಕಿನಲ್ಲಿ ಬದಲಾವಣೆ ಕಾಣ್ಲಿಕ್ಕೆ ಸಾಧ್ಯ ಅನ್ನೋದೊಂದು ಜಿಜ್ಞಾಸೆ ನಡೆದಿದೆ. ಅದಾಗ್ಬೇಕು. ನಮ್ಗೇನಾಗಿದೆ ಅಂದ್ರೆ, ತುಂಬಾ ಬುದ್ಧಿವಂತರಾದ್ಮೇಲೆ ಬೇರೆ ಬೇರೆ ವಿಚಾರಗಳು ನಮ್ಗೆ ಬಂದಾದ್ಮೇಲೆ ಈ ಡಿವಿಯೇಷನ್ ಸ್ಟಾರ್ಟ್ ಆಗ್ಯಾವ. ಹಾಗಾಗಿ ಬೇರೆ ಜಿಜ್ಞಾಸೆ ಒಳಪಡಿಸುವಂಥದ್ದು, ಅಲ್ಲಿ ಏನೋ ಹುಡುಕುವಂಥದ್ದು ಕೆಲಸ ಮಾಡ್ತಾ ಇದೀವಿ. ಆದ್ರೆ ಕನ್ನಡದ ಬಸವಣ್ಣ ಅವತ್ತೇ ಎಲ್ಲರಿಗೂ ತಿಳಿಯುವಂತಹ ರೀತಿಯಲ್ಲೇನೆ ಸರಳವಾದ ವಚನಗಳ ಮೂಲಕ ಇಡೀ ಶರಣ ಚಳವಳಿಯ ನಾಯಕತ್ವವನ್ನು ವಹಿಸಿಕೊಂಡು ಹೇಳಿರೋಂಥ ಎಲ್ಲ ಮಾತುಗಳು ಪ್ರಸ್ತುತನೇ. ಅದಕ್ಕೇನೆ ಗಿರೀಶ್ ಕಾರ್ನಾಡ್ ತಲೆದಂಡ ನಾಟಕದ ಪೀಠಿಕೆನಲ್ಲಿ ಆರಂಭದಲ್ಲಿನೇ ಲೇಖಕನ ಮಾತನ್ನೆಲ್ಲ ಹೇಳ್ಬಿಟ್ರು, ಏನೋ ಅದು ನೋಯುವಂತ ಹಲ್ಲಿಗೆ ನಾಲಿಗೆ ಹೆಂಗೆ ಮೇಲಿನ ಮೇಲೆ ತಾಗ್ತದೆ, ಹಾಗೆ ನಮ್ಗೆ ಈ ಶರಣರ ವಿಚಾರಗಳು ಇವತ್ತಿಗೂ ಬದುಕಿ ಪ್ರಸ್ತುತ ಅಂತ. ಅದರಲ್ಲಿ ಎರಡು ಮಾತಿಲ್ಲ. ಆದ್ರೆ ಒಂದು ಡೋನೋರ್ ಸರ್ ಮಾತಾಡ್ತಾ, ಇವತ್ತು ಒಂದೊಂದು ಧರ್ಮದವ್ರು ಒಬ್ಬೊಬ್ಬರನ್ನ ಕಟ್ಕೊಂಡ್ ಬಿಟ್ಟಿದ್ದಾರೆ. ಹಾಗೆ ಬಸವಣ್ಣ ಅನ್ನೋನು ಒಂದು ಧರ್ಮಕ್ಕೆ ಸೀಮಿತ ಅಲ್ಲ, ಚೆನ್ನಮ್ಮ ಒಂದು ಧರ್ಮಕ್ಕೆ ಸೀಮಿತ ಅಲ್ಲ, ವಾಲ್ಮೀಕಿ ಒಂದು ಧರ್ಮಕ್ಕೆ ಸೀಮಿತ ಅಲ್ಲ. ನಿಜ, ಅವ್ರ ವಿಚಾರಗಳಿಂದ ಅವರು ಒಂದು ಧರ್ಮಕ್ಕೆ ಸೀಮಿತ ಅಲ್ಲ. ಯಾಕೆ ಈ ಆರಾಧನೆ ಕಲ್ಪನೆ ಬಂತು, ಯಾಕೆ ಸರ್ಕಾರ ಎಲ್ಲಾ ಜಯಂತಿಯನ್ನು ಮಾಡಬೇಕು ಅಂತ ಆದೇಶ ಮಾಡ್ತು ಅಂದ್ರೆ, ಆ ಮೂಲಕ ಪ್ರಜ್ಞಾವಂತರಾಗಲಿ ಅನ್ನೋದಾದ್ರ ಹಿನ್ನೆಲೆ ಆಶಯ. ಮತ್ತೆ ಜಾತೀಯತೆ ಮುಂದುವರಿಯಲಿ ಅನ್ನೋದಾದ್ರ ಹಿಂದಿರೋ ಆಶಯ ಅಲ್ಲ. ನಾವು ಅವರನ್ನ ಒಂದು ನಮ್ಮ ಐಕಾನ್ ಅಂತ ಇಟ್ಕೊಂಡು ಅವರ ವಿಚಾರಗಳನ್ನ ಪ್ರಸ್ತುತಪಡಿಸೋದ್ರ ಮೂಲಕ ನಾವು ಪ್ರಜ್ಞಾವಂತರಾಗಬೇಕು ಅನ್ನೋದು ಅದರ ಹಿಂದಿರೋ ಆಶಯ. ಹಾಗಾಗಿ ಯಾರೋ ಒಬ್ರು ವಾಲ್ಮೀಕಿ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಮತ್ತೆ ಯಾರಾದ್ರೂ ಬೇಕಲ್ಲ, ಅದು ಅವ್ರನ್ನ ವಾಲ್ಮೀಕಿ ವಿಚಾರಗಳನ್ನ ಹೇಳ್ಬೇಕು ಅನ್ನೋಕೆ ಒಂದು ಏನು ನಾವು ಇಂಥ ಜನಾಂಗ ಅಂತ ಗುರುತಿಸ್ಕೊಂಡೇವಿ, ಅವರು ಆರಾಧನೆ ಮಾಡೋದ್ರ ಮೂಲಕ ಉಳಿದವ್ರಿಗೆ ಆ ಸಂದೇಶವನ್ನ ಸಾರಬೇಕು. ಬಸವಣ್ಣನ ವಿಚಾರಗಳನ್ನ ಇಟ್ಕೊಂಡು ಲಿಂಗಾಯತರು ಅಥವಾ ಬಾರ್ ವೀರಶೈವರು ಅಂತ ಹೇಳ್ತೀವಲ್ಲ, ಸೊ ಅವರು ಅಂತ ವಿಚಾರಗಳನ್ನ ಹೇಳ್ಬೇಕು. ಯಾಕಾಗಿ ಬಂತು ಅಂದ್ರೆ, ಅದು ಈ ದೇವರಾಜ ಅರಸು ಮುಖ್ಯಮಂತ್ರಿ ಆದಾಗ ಏನ್ ಹಿಂದುಳಿದ ವರ್ಗಗಳನ್ನೆಲ್ಲ ಒಂದುಗೂಡಿಸ್ಬೇಕು ಅಥವಾ ಅವ್ರನ್ನ ಮೇಲೆತ್ತಬೇಕು ಅಂದ್ರಲ್ಲ, ಅವಾಗ ಇದು ಒಂದು ಮೂರ್ತ ರೂಪ ಅಂದ್ರೆ ಹೀಗ್ ಪಡ್ಕೊಳ್ತು. ಅದಕ್ಕೆ ಅದು ಎಲ್ಲಾ ಧರ್ಮ ಇಟ್ಕೊಂಡು ಬೇರೆ ಬೇರೆ ಮಾಡ್ತಿದ್ದಾರೆ, ಇವತ್ತಿಗೂ ಹಂಗ ನೋಡ್ತಿದ್ದಾರೆ ಅಂತಲ್ಲ. ಅಂತ ಕಲ್ಪನೆ ಬಂದ್ರೆ ನಮ್ಗೆ ಯಾವ ಜಯಂತಿನೂ ಬೇಕಾಗಿರ್ಲಿಲ್ಲ ಇವತ್ತು. ಅದ್ರ ಹಿಂದಿರೋ ಆಶಯ ಅದು ಅಂತ ನಾನು ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಇಲ್ಲ ಗೌಡ್ರೆ, ನಾನು ನಿಮ್ ಜೊತೆ ಒಂದ್ ಸ್ವಲ್ಪ ಐ ಡಿಫರ್ ಫ್ರಮ್ ಯು. ಒಂದೇನದಂತಂದ್ರೆ, ಈಗ ಬಸವಣ್ಣನ ಮಹಾಮನೆ ಬಗ್ಗೆ ನಾವು ಮಾತನಾಡ್ತಿರ್ಬೇಕಾದ್ರ ಎಲ್ಲಾ ಸಮುದಾಯಗಳನ್ನ ಒಟ್ಟುಗೂಡಿಸಿ ಒಂದು ಮಹಾಮನೆಯನ್ನ ಕಟ್ಟಿದ, ಎಲ್ಲಾ ಸಮುದಾಯಗಳನ್ನ ಜೊತೆಗೆ ಕರೆದುಕೊಂಡು ಅನುಭವ ಮಂಟಪವನ್ನ ಅವನು ಕಟ್ಟಿದ. ಅನುಭವ ಮಂಟಪದಲ್ಲಿ ಎಲ್ಲರೂ ಸೇರಿ
ಒಂದು ವಿಚಾರವನ್ನ, ಅನೇಕ ವಿಚಾರಗಳನ್ನ ಅವರು ಗೆದ್ದು ಇಲ್ಲ ಅಂತಲ್ಲ, ಒಂದು ಅದ್ಭುತವಾದ ಜೀವನ ಪದ್ಧತಿಯನ್ನ ಅವರು ರೂಢಿಸಿಕೊಂಡ್ರು. ಆದ್ರೆ ಏನಾಗಿದೆ ಅಂತಂದ್ರೆ, ಬಸವಣ್ಣ ಎಲ್ಲಾ ಶಿವಶರಣರನ್ನ ಒಗ್ಗೂಡಿಸಿದವನು. ನೀನು ಇರಪ್ಪ, ನೀನು ಇರು, ಎಲ್ಲರ ಮನೆಗೆ ಹೋಗಿ ನಾನು ಭಕ್ತಿ ಎಂಬ ಭಿಕ್ಷೆಯ ಪಾತ್ರೆಯನ್ನು ಹಿಡಿದು ಎಲ್ಲರ ಮನೆಗೆ ಹೋಗಿ ಭಿಕ್ಷೆಯನ್ನು ಕೇಳ್ತಾವನು. ಆದ್ರೆ ನಾವೇನ್ ಈಗ ಮಾಡ್ತಾ ಇದ್ದೀವಿ ಅಂತಂದ್ರೆ, ಜಾತಿಯ ಆಧಾರದ ಮೇಲೆ ಎಲ್ಲಾ ಶಿವಶರಣರನ್ನ ಸಂಪೂರ್ಣವಾಗಿ ಒಡೆದು ಹಾಕ್ಲಾಗಿದೆ. ಹಾಗಿದ್ದಾಗ ನೀವು ಅಲ್ಲಿ ವೀರಶೈವ ಲಿಂಗಾಯತ ಪ್ರಶ್ನೆ ಬರೋದೇ ಅಲ್ಲ. ಯಾರು ವೀರಶೈವ, ಯಾರು ಲಿಂಗಾಯತ? ಎಲ್ಲಾ ಉಪಜಾತಿಗಳಲ್ಲಿ ಒಡೆದು ಹೋಗಿರುವಾಗ ವೀರಶೈವನೂ ಇಲ್ಲ, ಲಿಂಗಾಯತನೂ ಇಲ್ಲ. ಇದೇ ಪರಿಸ್ಥಿತಿ ಈ ಭಾರತೀಯ ಎಲ್ಲಾ ಸಮುದಾಯಗಳಿಗೆ ಬಂದಿದೆ. ಹೀಗಾಗಿ ನಮ್ಮ ಸೈನ್ಯ ಗಡಿಯಲ್ಲಿ ಪಾಕಿಸ್ತಾನದೊಂದು ಯುದ್ಧ ಮಾಡ್ತಿರ್ಬೇಕಾದ್ರೆ ಇಲ್ಲಿ ನಾವೆಲ್ಲ ಹಿಂಗೆಲ್ಲ ಮಾತಾಡ್ತಾ ಕೂತಿರ್ತೇವೆ ಇಲ್ಲಿ. ಹೀಗೆ ಇಷ್ಟು ವಿಘಟನೆಗೆ ಒಳಗಾದಂತ ಒಂದು ಸಮಾಜ, ಹರಿದು ಹೋದಂತ ಸಮಾಜ ಒಂದಾಗಿ ಹೇಗೆ ಮಾಡೋದು, ದೇಶವನ್ನ ಹೇಗೆ ರಕ್ಷಣೆ ಮಾಡೋದು? ನಮ್ಮ ಇಂಥ ಮನಸ್ಥಿತಿಯ ಕಾರಣದಿಂದಾಗಿಯೇ 2000 ವರ್ಷಗಳಲ್ಲಿ ಭಾರತ ಕೈಗೊಂಡ ಎಲ್ಲಾ ನಿರ್ಣಾಯಕ ಯುದ್ಧಗಳಲ್ಲಿ ಭಾರತ ಸೋತೋಯ್ತು. ಈಗ ಒಂದ್ ಸ್ವಲ್ಪ ನಮ್ಮಲ್ಲಿ ಒಗ್ಗಟ್ಟು ಬರ್ತಾ ಇದೆ. ಹೀಗಾಗಿ ಅದೇ ಇಷ್ಟು ಹೇಳಿ. ಒಗ್ಗಟ್ಟು ಅಂದ್ರೆ ಎಲ್ಲರೂ ಒಂದಾಗಿ ಎಲ್ಲ ಒಂದ್ ನೋಡೋದು ಅಂತಲ್ಲ, ಬಹುತ್ವದಲ್ಲೇ ಒಗ್ಗಟ್ಟ ಕಾಣೋಣ. ಈಗ ಹೆಂಗೆ ನಮ್ ಕೈ 5 ಬೆರಳುಗಳು ಸಮ ಇದ್ರೆ ಕೆಲಸ ಮಾಡಕ್ ಆಗ್ತಿರ್ಲಿಲ್ಲ ನಮಗೆ. ಈ ವ್ಯತ್ಯಾಸದವನ್ನ ಕಾರಣಕ್ಕೆ ಒಂದ್ ಸಾಮಾನ್ಯತೆಗಳಕ್ಕೆ ಸಾಧ್ಯ ಆಗೋದು ಒಂದ್ ಕೈಯಿಂದ. ಸರಿ ಇದೆ. ಅದಕ್ಕೆ ಅದು ಬಹುತ್ವದಲ್ಲಿ ನಮಗಲ್ಲಿ ಬರೀ ಬಹುತ್ವ ಕಾಣ್ತಾ ಇದೆ, ನಮಗೆ ಅಲ್ಲಿ ಒಗ್ಗಟ್ಟು ಕಾಣ್ತಾ ಇಲ್ಲ, ಐಕ್ಯತೆ ಕಾಣ್ತಾ ಇಲ್ಲ. ಅದೇ ಸಮಸ್ಯೆ ಆಗಿರೋದು. ಐಕ್ಯತೆ ಬರ್ಬೇಕು ಅಂದ್ರೆ ಅದೇ ಒಂದು ಆ ತಿಳುವಳಿಕೆ ಬರ್ಬೇಕು. ಅದು ಬರ್ಲಿಕ್ಕೆ ಇನ್ನೂ ಸಮಯ ಹಿಡಿತಿದೆ ಅಂತ. ಸಮಯ ಈಗ ಆ ದಿಶೆ ಒಳಗೆ ಪ್ರಯತ್ನ ನಡೆದಿದೆ, ಮಾಡ್ತಿದ್ದಾರೆ. ಬಟ್ ನಿರೀಕ್ಷಿತ ಮಟ್ಟದಲ್ಲಿ ಫಲಿತಾಂಶ ಇಲ್ಲ ಅನ್ನೋದು ಒಂದು ಆತಂಕ ನಮ್ಗೆ. ಅದಕ್ಕಾಗಿನೇ ಈಗ ಒಡೆದು ಹೋದ ಸಮಾಜವನ್ನ ಮತ್ತೆ ಒಡೆಯೋದು ಬೇಡ, ಸೇರಿಸೋಣ. ಸೇರೋದು ಅನ್ನೋದು ಒಂದು ವೈಚಾರಿಕ ನೆಲೆಗಟ್ಟಿನಲ್ಲಿ ಇರ್ಲಿ ಅಂತ. ವೈಚಾರಿಕ ನೆಲೆಗಟ್ಟಿನಲ್ಲಿ ನಾವು ಒಂದಾದ್ರೆ ಸಮಾಜ ಒಂದಾಗೋದಿಲ್ಲ. ನಾವು ಅನೇಕ ರೀತಿಯಲ್ಲಿ ನಾವು ಒಂದಾಗ್ಬೇಕು. ಅಲ್ಲ, ಈಗ ಈ ತರತಮಗಳಿದಾವಲ್ಲ, ತರತಮಗಳನ್ನ ಒಪ್ಕೊಂಡು ಒಂದಾಗೋದು ಬೇಡ, ತರತಮಗಳನ್ನ ನಿವಾರಿಸ್ಕೊಂಡು ಒಂದಾಗೋಣ ಅಂತ. ದಟ್ಸ್ ಗುಡ್ ಐಡಿಯಾ. ಸರಿ ಇದೆ. SP ಗೌಡ್ರು ನಾನು ಇಬ್ರು ಕ್ಲಾಸ್ಮೇಟ್ಸ್. ಹೀಗೆಲ್ಲ ಮಾತಾಡ್ತಿರ್ತೀವಿ. ಒಂದ್ಸಲ ಆಗ್ಲಿ ಚರ್ಚೆ ಮುಂದುವರಿಲಿ. ಸರ್ ನಮಸ್ತೆ ಸರ್. ಮಾತಾಡಿ. ಇಂದಿನ ಬಸವ ಜಯಂತಿ ಉತ್ಸವದ ಒಂದು ಸುಸಂದರ್ಭದಲ್ಲಿ ನನ್ನ ಒಂದು ನಿಮಿಷದ ಕವನ ಓದಲು ಇಷ್ಟಪಡುತ್ತೇನೆ ಸರ್, ಬಸವಣ್ಣನವರ ಮೇಲೆ. ಓದಿ. ನನ್ನ ಕವನದ ಶೀರ್ಷಿಕೆ ಧರಣಿಯಲ್ಲಿ ದಯೆ ದುಮ್ಮಿಕ್ಕಲಿ. ಬಸವ ನುಡಿಸಿದ ಕಲ್ಯಾಣ ನಾಡಿನಲ್ಲಿ ಜಯಂತ್ಯೋತ್ಸವದ ಸಂಭ್ರಮ ಗಲ್ಲಿ ಗಲ್ಲಿಯಲ್ಲಿ. ದಯೆಯಲ್ಲಿ ಧರ್ಮವೆಲ್ಲಿ, ಅರಿವು ಆಚಾರಗಳೆಲ್ಲಿ, ಕಳಬೇಡ ಕೊಲಬೇಡವೆಂಬ ಸಪ್ತ ಸೂತ್ರಗಳಲ್ಲಿ, ಕಳಬೇಡ ಕೊಲಬೇಡವೆಂಬ ಸಪ್ತ ಸೂತ್ರಗಳಲ್ಲಿ. ಅರಿತರೆ ಶರಣ, ಮರೆತರೆ ಮಾನವನೆಂಬ ಸೂಕ್ತಿಯಲ್ಲಿ, ಮಾನವೀಯತೆಯೇ ದೊಡ್ಡದೆಂಬ ಮೃದು ವಚನವೆಲ್ಲಿ, ಮಾನವೀಯತೆಯೇ ದೊಡ್ಡದೆಂಬ ಮೃದು ವಚನವೆಲ್ಲಿ. ನರರ ಮನವೆಲ್ಲ ಉರಗನಂತೆ ಹರಿದಾಡುತ್ತಿರುವುದಿಲ್ಲಿ, ಒಲೆ ಉರಿದೊಡೆ ನಿಲ್ಲಬಹುದು ದರೆ ಹತ್ತಿ ಉರಿದೊಡೆ ನಿಲ್ಲಲೆಲ್ಲಿ, ಒಲೆ ಉರಿದೊಡೆ ನಿಲ್ಲಬಹುದು ದರೆ ಹತ್ತಿ ಉರಿದೊಡೆ ನಿಲ್ಲಲೆಲ್ಲಿ. ಕೊಂಬೆಯ ಮೇಲಣ ಮರ್ಕಟನಂತೆ ಮನ ನೆಗೆಯುತ್ತಿರುವುದಲ್ಲಿ, ಕೊಂಬೆಯ ಮೇಲಣ ಮರ್ಕಟನಂತೆ ಮನ ನೆಗೆಯುತ್ತಿರುವುದಿಲ್ಲಿ. ಹಲವರ ಚಿತ್ತವು ಹತ್ತಿಯ ಹಣ್ಣಾಗಿರುವುದಿಲ್ಲಿ, ಶರಣರ ಸುಳ್ನುಡಿಗಳು ಬರೀ ಪುಸ್ತಕದಲ್ಲಿ ಮಸ್ತಕದಲ್ಲಿ. ಬರಲಿ ಬಾಳಲಿ ಇನ್ನಾದರೂ ನಿಜದಾಚರಣೆಯಲ್ಲಿ, ಬರಲಿ ಬಾಳಲಿ ಇನ್ನಾದರೂ ನಿಜದಾಚರಣೆಯಲ್ಲಿ. ಧರಣಿಯಲ್ಲಿ ದಯೆ ಧರ್ಮ ದುರ್ಮಿಕ್ಕಲಿ, ಹಾರ ತುರಾಯಿಗಳಿಗೆ ಅಣ್ಣನ ಮನ ತಣಿಯುವುದೇನಲ್ಲಿ, ಹಾರ ತುರಾಯಿಗಳಿಗೆ ಅಣ್ಣನ ಮನ ತಣಿಯುವುದೇನಲ್ಲಿ. ಪರರ ನಿಂದಿಸುವದ ದ್ವೇಷಿಸುವದ ನಿಲ್ಲಿಸಿಲ್ಲಿ, ಪರರ ನಿಂದಿಸುವದ ಪರರ ದ್ವೇಷಿಸುವದ ನಿಲ್ಲಿಸಿಲ್ಲಿ. ಅದಾಗಲೇ ವಿಶ್ವಗುರುವಿನ ಅನುಗ್ರಹ ಸಿಕ್ಕೀತು ನಮಗಿಲ್ಲಿ, ಅದಾಗಲೇ ವಿಶ್ವಗುರುವಿನ ಅನುಗ್ರಹ ಸಿಕ್ಕೀತು ನಮಗಿಲ್ಲಿ. ಅವಕಾಶಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಸರ್ ನಮಸ್ಕಾರ. ನಮಸ್ತೆ.
ಸರ್ ಕೇಳತ್ತಲ್ಲ ಸರ್? ಕೇಳಿಸ್ತದೆ, ಮಾತಾಡಿ. ಸರ್ ಎಲ್ರಿಗೂ ಬಸವ ಜಯಂತಿ ಶುಭಾಶಯಗಳು ಸರ್. ಚೆನ್ನಾಗಿ ಕಾರ್ಯಕ್ರಮ ಮೂಡಿ ಬಂದಿದೆ ಸರ್. ಒಂದು ಆಗಲೇ ಸರ್ ಮತ್ತು ಡೋನರ್ ಸರ್ ಅವರು ಎಲ್ಲರೂ ಚರ್ಚೆ ಮಾಡಿದಂತೆ ಆ, ಕಾಯವೇ ಕೈಲಾಸ ಮತ್ತು ಕಾಯಕವೇ ಕೈಲಾಸ ಅನ್ನೋದು ಕುರಿತು ಒಂದು ವಚನದಲ್ಲಿ ಹೇಳುವಂತೆ, ಶರಣ ನಿದ್ರೆಗೈದೊಡೆ ಜಪ ಕಾಣಿರೋ, ಶರಣನೆದ್ದು ಕುಳಿತಡೆ ಶಿವರಾತ್ರಿ ಕಾಣಿರೋ, ಶರಣ ನಡೆಯದೆ ಪಾವನ ಕಾಣಿರೋ, ಶರಣ ನುಡಿದಿದೆ ಶಿವತತ್ವ ಕಾಣಿರೋ, ಕೂಡಲ ಸಂಗನ ಶರಣರ ಕಾಯವೇ ಕೈಲಾಸ ಕಾಣಿರೋ ಅಂತನ್ನುವಂಥದ್ದು ಒಂದು ವಚನದಲ್ಲಿ ಬರುತ್ತೆ ಸರ್. ಈ ಕಾಯವೇ ಕೈಲಾಸ ಮತ್ತು ಕಾಯಕವೇ ಕೈಲಾಸ ಎರಡೂ ನಮ್ಮ ಕಲ್ಪನೆಗೆ ಬಿಟ್ಟಿದ್ದು ಅಂತ ಒಂದ್ ಕಡೆ ಅನ್ಕೊಂಡ್ರೆ, ರಾಜೂರ್ ಸರ್ ಹೇಳಿದಂತೆ ಕಾಯವೇ ಕೈಲಾಸ ಅಂತ ಅನ್ನುವಂಥದ್ದು ಈ ವಚನದಲ್ಲಿ ಬಂದಿರೋದ್ರಿಂದ ಆ ಕಾಯವೇ ಕೈಲಾಸ ಅಂದಿರಬಹುದೇನೋ ಅಂತ ಅನ್ನುವಂಥ ವಿಚಾರ. ಅವರು ಕಾಯಕಕ್ಕೆ ಹೆಚ್ಚು ಒತ್ತು ಕೊಟ್ಟಿರೋದ್ರಿಂದ ದುಡಿದು ತಿನ್ರಿ ಅನ್ನುವಂಥ ತತ್ವವನ್ನು ಬಹಳಷ್ಟು ತಮ್ಮ ಜೀವನದ ಅಡಿಯೊಳಗ ಪಾಲಿಸ್ಕೊಂಡು ಬಂದಿರೋದ್ರಿಂದ ನಾವೆಲ್ಲರೂ ಯಾವುದರಲ್ಲಿ ನೀವು ದೇವರನ್ನ ಕಾಣ್ರಿ ಅಂತ ಹೇಳ್ತೀರಿ ಅಂದ್ರೆ ಆ ದುಡಿಮೆಯಲ್ಲಿ ನೀವು ದೇವರನ್ನ ಕಾಣ್ರಿ ಅಂತ ಅನ್ನುವಂಥ ದೃಷ್ಟಿಯನ್ನು ಇಟ್ಟುಕೊಂಡು ಕಾಯಕವೇ ಕೈಲಾಸ ಅಂತ ಅನ್ನುವಂಥದ್ದನ್ನ ನಮ್ಮ ಕಲ್ಪನೆಗೆ ಅನುಗುಣವಾಗಿ ಇಟ್ಟಿರ್ಬಹುದೇನೋ ಅಂತ ನನ್ನ ಅನಿಸಿಕೆ ಇತ್ತು ಅಂತ ನನ್ನ ಅಭಿಪ್ರಾಯ ಸರ್. ಅವಕಾಶಕ್ಕಾಗಿ ಧನ್ಯವಾದಗಳು ಸರ್. ನಿಮ್ಮ ಅಭಿಪ್ರಾಯ ಸರಿ ಇದೆ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಡಾಕ್ಟರ್ ವಿಜಯಲಕ್ಷ್ಮಿ, ಪ್ರಶ್ನೆಗಳು ಇಲ್ಲ ಅಂತಂದ್ರೆ ಕಾರ್ಯಕ್ರಮ ಮುಗಿಸ್ಬಹುದು. ಸರಿ. ಧಾರವಾಡ ಕಟ್ಟಿ ಬಸವ ಜಯಂತಿಯನ್ನು ಡಾಕ್ಟರ್ ನಿಂಗಣ್ಣ ಮಾತಾಡ್ಬೇಕೇನೋ ನೀವು? ಹಾ ಸರ್, ಒಂದೆರಡು ಮಾತುಗಳನ್ನ ಆಡ್ಬೋದು. ಮಾತಾಡ್ರಿ. ಸೊ ಎಲ್ಲ ಧಾರವಾಡ ಕಟ್ಟೆಯ ವೇದಿಕೆಯ ಗಣ್ಯಮಾನ್ಯರು ಮತ್ತೆ ಭಾಗಿಗಳಿಗೆ ನನ್ನ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಎರಡು ವಿಷಯಗಳನ್ನ ಮುನ್ನೆಲೆಗೆ ತಂದು ಚರ್ಚೆಯನ್ನ ಇಲ್ಲಿವರೆಗೆ ಮಾಡಿದ್ದೀರಾ ಸರ್. ಒಂದು ಕಾಯಕ ವಿಚಾರವನ್ನ ಇಟ್ಕೊಂಡು, ಮತ್ತೊಂದು ಕಾಯ ವಿಚಾರವನ್ನ ಇಟ್ಕೊಂಡು, ಇನ್ನು ಹಲವು ಸಮಾಜದ ಓರೆ ವಿಚಾರಗಳನ್ನ ಬಸವಣ್ಣನವರು ಕಂಡ ರೀತಿಯಲ್ಲಿ ಚರ್ಚೆ ಆಗಿದೆ. ಬಹಳ ಅತ್ಯುತ್ತಮವಾಗಿ ಈ ವಿಚಾರಗಳು ಚರ್ಚೆ ಆದವು. ಅದಕ್ಕೆ ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಕಾಯಕದ ಬಗ್ಗೆಯೂ ಕೂಡ ವಚನದಲ್ಲಿ ಉಲ್ಲೇಖ ಇದೆ ಅನ್ನೋದನ್ನ ನಾನು ಕೆಲವೊಂದು ಸಾಲುಗಳನ್ನ ನೆನಪಿಸ್ಕೊಳ್ಳೋದ್ರ ಮೂಲಕ ಅದನ್ನ ಅಕ್ನಾಲೆಡ್ಜ್ ಮಾಡೋದಿಕ್ಕೆ ಬಯಸ್ತೇನೆ ಸರ್. ವಚನಕಾರರ ಒಂದು ವಿಚಾರ ಬಂದಾಗ ಡಿಗ್ನಿಟಿ ಆಫ್ ಲೇಬರ್ ಅನ್ನೋ ಒಂದು ಪ್ರಜ್ಞೆ ಒಳಗೆ, ಇನ್ ದಟ್ ಸೆನ್ಸ್, ಎಲ್ಲ ಒಂದು ಕಾಯಕ ತನ್ನದೇ ಆದ ಗೌರವವನ್ನ ಒಳಗೊಂಡಿರುತ್ತೆ ಅನ್ನೋ ಒಂದು ಮಹತ್ವದ ವಿಚಾರವನ್ನ ಬಸವಣ್ಣವರು ಪ್ರತಿಯೊಂದು ಕಾಯಕವು ತನ್ನದೇ ಆದ ಗೌರವವನ್ನ ಹೊಂದಿರತ್ತೆ ಅಥವಾ ಗೌರವಕ್ಕೆ ಪಾತ್ರವಾಗಿರುತ್ತೆ. ಆ ನಿಟ್ಟಿನಲ್ಲಿ ನಾವು ಎಲ್ಲಾ ಒಂದು ಕಾಯಕವನ್ನ ಗೌರವಿಸ್ಬೇಕು. ಡಿಗ್ನಿಟಿ ಆಫ್ ಲೇಬರ್ ಅನ್ನೋದನ್ನ ಸಂವಿಧಾನದಲ್ಲಿ ನಾವೇನ್ ಕಾಣ್ತೀವಿ, ಅದು ಬಹುಶಃ ಬಸವಣ್ಣನವರ ಮೂಲ ತತ್ವ. ಕಾಯಕ ವಿಚಾರದಲ್ಲಿ ಎಲ್ಲಾ ಕಾಯಕವೂ ಕೂಡ ಗೌರವದಿಂದ ಕಾಣಲ್ಪಡಬೇಕು, ಗೌರವದಿಂದ ಪೂಜಿಸಲ್ಪಡಬೇಕು. ಆ ದೃಷ್ಟಿಯಲ್ಲಿ ಅವರು ಹೇಳ್ತಾರೆ, ಕಾಸಿ ಕಮಾರನಾದ, ಬೀಸಿ ಏನೋ ಆದ, ನೂಲಿ ನೇಕಾರನಾದ, ಈ ರೀತಿ ಅನೇಕ ಒಂದು ದಾಖಲೆಗಳು ವಚನ ಸಾಹಿತ್ಯದಲ್ಲಿ ನಾವು ಕಾಣ್ತೇವೆ. ಆ ನಿಟ್ಟಿನಲ್ಲಿ ಬಹುಶಃ ಕಾಯಕವೇ ಕೈಲಾಸ ಅನ್ನೋ ಒಂದು ನಾಣ್ಣುಡಿಯನ್ನ ವಚನ ಸಾಹಿತ್ಯದ ಸಂರಕ್ಷಕರು ವಚನಕಾರರ ಪರವಾಗಿ ಸೃಷ್ಟಿ ಮಾಡಿರ್ಬಹುದೇನೋ ಅಂತ ಅನ್ಕೊಂಡಿದ್ದೀನಿ ಸರ್ ನಾನು. ಜೊತೆಗೆ
ಕಾಯವೇ ಕೈಲಾಸ ಅನ್ನೋದು. ನೀವು ಹೇಳಿದ ಹಾಗೆ ದೇಹವನ್ನೇ ದೇಗುಲಕ್ಕೆ ಹೋಲಿಸುವ ಮೂಲಕ ದೇಹದ ಒಂದು ಪರಿಶುದ್ಧತೆಯನ್ನ ಕಾಣುವ ಮೂಲಕ ಕಾಯವನ್ನ ಕೈಲಾಸಕ್ಕೆ ಕೊಂಡು ಅಂದ್ರೆ ಕಾಯದೊಳಗಿರುವ ಮನಸ್ಸನ್ನ ಕೈಲಾಸದ ಒಂದು ಸ್ಥಿತ್ಯಂತರಕ್ಕೆ ಕೊಂಡೊಯ್ಯೋದಿಕ್ಕೆ ಸಾಧ್ಯ ಅನ್ನೋ ಒಂದು ವಿಚಾರವನ್ನ ಅವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಆ ಮೂಲಕ ಇವೆರಡೂ ಕೂಡ ಸಮೀಕರಿಸಿದಾಗ ಬಹುಶಃ ಕಾಯಕವೇ ಕೈಲಾಸ ಅನ್ನೋ ಒಂದು ತತ್ವ ಆಗ್ಬಹುದು, ಕಾಯವೇ ಕೈಲಾಸ ಅನ್ನೋ ಮತ್ತೊಂದು ತತ್ವ. ಈ ಎರಡು ತತ್ವಗಳು ಕೂಡ ವಚನ ಸಾಹಿತ್ಯದಲ್ಲಿ ಮತ್ತೆ ವಚನಕಾರರ ಒಂದು ವಿಚಾರದಲ್ಲಿ, ಅವರ ಒಂದು ಆಲೋಚನಾ ಪರಿಮಿತಿ ಒಳಗೆ ಸೇರ್ಕೊಂಡಿದೆ. ಮತ್ತೆ ಅದು ಅವರ ಒಂದು ವಿಚಾರಧಾರೆಯ ಭಾಗವಾಗಿತ್ತು ಆ ಎರಡು ಅಂಶಗಳು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಈ ಎರಡು ಉಲ್ಲೇಖಗಳನ್ನ ನಾವು ವಚನ ಸಾಹಿತ್ಯದಲ್ಲಿ ಕಾಣ್ತೇವೆ. ಆ ಕಾರಣದಿಂದ ಅದನ್ನ ಮುನ್ನೆಲೆಗೆ ತರುವ, ಅಂದ್ರೆ ಅವರ ಆ ಇಡೀ ವಚನ ಸಾಹಿತ್ಯದ ಒಂದು ಅಥವಾ ವಚನ ತತ್ವದ ಒಂದು ಮುನ್ನೆಲೆಯ ಸಾರಾಂಶ ಏನಿದೆ ಅದು ಬಹುಶಃ ಈ ನಿಟ್ಟಿನಲ್ಲಿ ಕಾಯಕದ ಒಂದು ಮಹತ್ವವನ್ನ ಸಾರುವ ನಿಟ್ಟಿನಲ್ಲಿ ಮತ್ತೆ ಕಾಯದ ಮನಸ್ಸಿನ ಮಹತ್ವಗಳನ್ನ ಸಾರುವ ಅಥವಾ ತಿಳಿ ಹೇಳುವ ಒಂದು ನಿಟ್ಟಿನಲ್ಲಿ ನಾವು ಇಡೀ ಸಮಾಜದ ಒಂದು ಅಂಕು ಡೊಂಕುಗಳನ್ನಾಗ್ಬೋದು, ಸಮಾಜದ ಒಂದು ಅನಿಷ್ಟ ಪದ್ಧತಿಗಳನ್ನಾಗ್ಬೋದು, ತಾವು ಹೇಳಿದ ಹಾಗೆ ಸಮಾಜದ ಒಂದು ಪರಿಕಲ್ಪನೆಯನ್ನ, ಪ್ರಜಾಪ್ರಭುತ್ವದ ಪರಿಕಲ್ಪನೆಯನ್ನ, ಇನ್ನಿತರ ಸಮಾಜದ ಒಂದು ಒಗ್ಗಟ್ಟನ್ನ ಮೂಡಿಸುವಲ್ಲಿ ಅವರು ಪ್ರಯತ್ನವನ್ನ ಮಾಡಿದ್ದಾರೆ ಅಂತೇಳಿ ಬಹುಶಃ ಸಮಯ ಆಗಿರೋದ್ರಿಂದ ಹೆಚ್ಚು ಮಾತಾಡೋದು ಸರಿ ಇದೆ. ಇಲ್ಲ, ನಿಮ್ಮ ವಿಚಾರಗಳು ಸರಿ ಇವೆ. ಮತ್ತೆ ಮುಂದಿನ ಒಂದು ಉಪನ್ಯಾಸ ಕಾರ್ಯಕ್ರಮದಲ್ಲಿ ಇದ್ರ ಬಗೆಗೆ ನಾವು ಮತ್ತೆ ಹೆಚ್ಚಿನ ಚರ್ಚೆಯನ್ನ ಮಾಡೋಣ. ವಿಜಯಲಕ್ಷ್ಮಿ, ನೀವು ಕಾರ್ಯಕ್ರಮವನ್ನು ಮುಗಿಸಬಹುದು. ಧನ್ಯವಾದಗಳು ಸರ್, ಅವಕಾಶಕ್ಕಾಗಿ ಧನ್ಯವಾದಗಳು. ತುಂಬಾ ಅಭಿನಂದನೆಗಳು ಸರ್. ಗುರುಗಳ ಸಮಾನರಾಗಿರುವಂತ SP ಗೌಡರ್ ಸರ್ ಇದ್ದಾರೆ. ಸರ್ ನಮಸ್ತೆ. ಮತ್ತು ಬಸವರಾಜ್ ಡೋನರ್ ಸರ್ ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಧನ್ಯವಾದಗಳು ಸರ್ ನಿಮಗೂ ಕೂಡ. ವಿಜಯಲಕ್ಷ್ಮಿ ಮೇಡಮ್ ಅವರಿಗೂ ತುಂಬಾ ಧನ್ಯವಾದಗಳು ಮೇಡಮ್, ಒಂದು ಅವಕಾಶ ಮಾಡಿಕೊಟ್ರಿ. ಹಾ, ಖಂಡಿತ. ಧಾರವಾಡ ಕಟ್ಟೆ ಇವತ್ತು ಬಸವ ಜಯಂತಿಯ ನಿಮಿತ್ತವಾಗಿ ವಿಶೇಷ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿತ್ತು. ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಇದ್ಕೊಂಡು ಈವರೆಗೂ ಕೂಡ 60 ನಿಮಿಷಗಳ ಕಾಲ ಒಂದು ಕಾಯಕ ಪರಿಕಲ್ಪನೆಯನ್ನ ಇಟ್ಕೊಂಡು ತಮ್ಮ ಉಪನ್ಯಾಸವನ್ನ ಮಂಡಿಸಿದಂತಹ ನನ್ನ ಸಹೋದ್ಯೋಗಿಗಳು, ಮೊದಲು ಅವರು ಈ ಕಾಲೇಜಲ್ಲಿ ಜೊತೆಗೆ ಪತ್ರಕರ್ತರು ಆಗಿರುವಂತಹ ನೀಲೇಶ್ ಅವ್ರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಧನ್ಯವಾದಗಳು ಸರ್. ಹಾಗೇನೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ಪ್ರೊಫೆಸರ್ ಬಸವರಾಜ್ ಡೋನೋ ಸರ್ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಚರ್ಚೆನಲ್ಲಿ ತಮ್ಮ ಅನೇಕ ವಿಚಾರಗಳನ್ನ ಹಂಚಿಕೊಂಡಂತ ಎಲ್ಲ ಗಣ್ಯ ಮಹನೀಯರಿಗೆ ಧನ್ಯವಾದಗಳು. ಹಾಗೇನೆ ಧಾರವಾಡ ಕಟ್ಟೆಯ ಎಲ್ಲ ಪದಾಧಿಕಾರಿಗಳಿಗೆ, ಎಲ್ಲ ಹಿರಿಯರಿಗೆ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಸಾಹಿತ್ಯಾಸಕ್ತರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ನಾಳೆ ಗುರುವಾರ ವಿಶೇಷ ಒಂದು ಅಂದ್ರೆ ಇಂಗ್ಲಿಷ್ ಸಾಹಿತ್ಯ ದರ್ಶನ ಭಾಗ 2ರ ಒಂದು ಉಪನ್ಯಾಸ ಇರುತ್ತೆ. ಇದೇ ಲಿಂಕ್ ಅನ್ನ ಬಳಸ್ಕೊಂಡು ಸಂಜೆ 6 ಗಂಟೆಗೆ ನಮ್ಮೊಟ್ಟಿಗೆ ಇರಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಮತ್ತೊಮ್ಮೆ ಎಲ್ರಿಗೂ ಕೂಡ ಧನ್ಯವಾದಗಳು. ಬಸವ ಜಯಂತಿಯ ಶುಭಾಶಯಗಳು ಕೋರ್ತಾ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ಶುಭರಾತ್ರಿ.